ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದಂಬಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಲ್ಲ ಸಮುದಾಯದವರ ಆಶೋತ್ತರವನ್ನ ಕಾಪಾಡೋದು ನಮ್ಮ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ. ಅದೇ ರೀತಿ ನಮ್ಮ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಸಮುದಾಯದವರಿಗೂ ಎಲ್ಲ ರೀತಿಯ ಪ್ರಾತಿನಿಧ್ಯ ಕೂಡ ಸಮಾನವಾಗಿ ಸಿಗಬೇಕು ಅನ್ನೋದು ಕೂಡ ಈ ಮಣ್ಣಿನ ಮೂಲಭೂತ ತತ್ವ. ಈಗ ಬೈ ಎಲೆಕ್ಷನ್ ಸೀಸನ್ ನಡೀತಾ ಇದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಡೀತಾ ಇರುವ ಉಪಚುನಾವಣೆ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಅನ್ನೋ ವಿಚಾರವನ್ನ ಬಹಳ ಮಟ್ಟಿಗೆ ಚರ್ಚೆಗೆ ಒಳಪಡಿಸಿದೆ. ನಾವು ಇವತ್ತಿನ ಚರ್ಚೆಯನ್ನ ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಸ್ಕೊಳ್ತಿಲ್ಲ, ಬದಲಾಗಿ ರಾಜಕೀಯ ಪ್ರಾತಿನಿಧ್ಯ ಅಂತ ಬಂದ ವಿಚಾರದಲ್ಲಿ ಮುಸಲ್ಮಾನರಿಗೆ ನಿಜವಾಗ್ಲೂ ಅವರಿಗೆ ಸಲ್ಲಬೇಕಾದ ಪ್ರಾತಿನಿಧ್ಯ ಕಾಲಾನುಸಾರ ಸಿಗ್ತಾ ಬಂದಿದೆಯಾ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಮೂಲಮಂತ್ರವನ್ನ ಹೇಳ್ತಾ ಇರುವ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಮುಸಲ್ಮಾನರಿಗೆ ಆ ವಿಶ್ವಾಸ ಬಂದಿದೆಯಾ? ಆಕ್ಚುಲಿ ಮುಸಲ್ಮಾನ್ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ, ಅಥವಾ ಅವರ ಸರ್ವತೋಮುಖ ಅಭಿವೃದ್ಧಿ ಕಡೆಗೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಯಾವುದಾದ್ರೂ ರಾಜಕೀಯ ಪಕ್ಷಗಳು ಮುಂದೆ ಹೆಜ್ಜೆಯನ್ನ ಇಡುವ ಪ್ರಯತ್ನವನ್ನಾದರೂ ಮಾಡಿದೆಯಾ? ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ ಚಿಂತಕರಾದ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ನಮಸ್ಕಾರ, ನಾಲ್ವರೆಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಇವತ್ತು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ವೀಕ್ಷಕರು, ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಸರಿಸುಮಾರು 40% ಮುಸ್ಲಿಂ ವೋಟು, ಹಾಗೆ ನಿಮ್ಮ ಪಕ್ಷಕ್ಕೆ ಲಾಯಲ್ ವೋಟರ್ಸ್ ಆಗಿದ್ದಾರೆ ಕೂಡ ಅನೇಕ ದಶಕಗಳಿಂದ. ಹೀಗಿರುವಾಗ ಅವರಿಗೆ ಅಲ್ಲಿ ಅವಕಾಶ ಕೊಡದೆ ಹೋದರೆ ಬೇರೆ ಎಲ್ಲಿ ಪ್ರಾತಿನಿಧ್ಯ, ಬೇರೆ ಎಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಋಣ ಸಂದಾಯ ಕಾಂಗ್ರೆಸ್ನಿಂದ ಸಾಧ್ಯವಾಗ್ತಾ ಇತ್ತು? ಅಲ್ಲಿ ಟಿಕೆಟ್ ಕೊಡೋದ ಮೂಲಕ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಮುಸಲ್ಮಾನರ ಪರವಾಗಿ ನಿಂತಿಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಲಿಲ್ವಾ ಅಂತ ಹೇಳಿ? ಇಲ್ಲ ನೋಡಿ, ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಸುಮಾರು 40,000 ಮತಗಳ ಅಂತರದಿಂದ ಗೆಲ್ತಿದ್ರು. ಅದು ಯಾರಿಗೆ ಕೊಟ್ಟಿದ್ರು ಕೂಡ ಗೆಲ್ತಿದ್ರು. ಆದರೆ ಇದು ಒಂದು ಅನಿರೀಕ್ಷಿತವಾದ ಬೆಳವಣಿಗೆ. ಮಾನ್ಯ ಶಾಮನೂರವರು ದಿವಂಗತರಾದರು. ಹಾಗಾಗಿ ಅಲ್ಲಿನ ಕಾರ್ಯಕರ್ತರು 95%, 99% ಕಾರ್ಯಕರ್ತರು, ಜನರು ಇಲ್ಲ ಆ ಕುಟುಂಬಕ್ಕೆ ಕೊಡಿ ಅಂತ ಒಂದು ಒತ್ತಡ ಬಂದದ್ರಿಂದ ಆ ಒಂದು ತೀರ್ಮಾನ ತಗೋಬೇಕಾಗಿ ಬಂತು. ಅದು ಕಠಿಣವಾದ ತೀರ್ಮಾನ, ಅದೇನು ಸುಲಭವಾದ ತೀರ್ಮಾನ ಅಲ್ಲ. ಅಲ್ಪಸಂಖ್ಯಾತರಿಗೆ ಇಡೀ ರಾಜ್ಯದಲ್ಲಿ ಕೆಲವೊಮ್ಮೆ ನೇರವಾಗಿ ಚುನಾವಣೆಗೆ ಅವಕಾಶ ಕೊಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಏನಂದರೆ ಕಾಂಗ್ರೆಸ್ ಸರ್ಕಾರ 4 ಜನಕ್ಕೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ, ಒಬ್ಬರನ್ನ ಚೀಫ್ ವಿಪ್ ಮಾಡಿ, 9 ಜನ ಶಾಸಕರಾಗಿ ಗೆದ್ದಿದ್ದಾರೆ. ಅದರೊಳಗೆ 2 ಮಂತ್ರಿಗಳನ್ನಾಗಿ ಮಾಡಿ, ಒಬ್ಬರನ್ನ ಸ್ಪೀಕರ್ ಆಗಿ ಮಾಡಿ, ಒಬ್ಬರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಕೂಡ ಮಾಡಿ, ಸುಮಾರು 12 ಜನ ಒಳ್ಳೆ ನಾಯಕರನ್ನು, ಅಲ್ಪಸಂಖ್ಯಾತ ನಾಯಕರನ್ನ, ಮುಸ್ಲಿಂ ನಾಯಕರನ್ನು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಕ್ಯಾಬಿನೆಟ್ ದರ್ಜೆ ಕೊಟ್ಟು, ಯಾಕಂದರೆ ನೋಡಿ ಎಲ್ಲಿ ಅವಕಾಶ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಂದಿದ ತಕ್ಷಣ ಅಲ್ಲಿ ಡೋರ್ ಕ್ಲೋಸ್ ಆಯಿತು ಅಂತಲ್ಲ, ಬೇರೆ ಅವಕಾಶಗಳು. ಈಗ ದಾವಣಗೆರೆಯಲ್ಲೇ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ನಿಜ. ಅದಕ್ಕೆ ಏನು ಮಾಡಿದ್ವಿ ನಾವು, ಜಬ್ಬಾರ್ ಅವರಿಗೆ ಒಂದು MLC 3ನೇ ಬಾರಿ MLC ಆಗಿದ್ದಾರೆ. ಅವರು MLCಯನ್ನು ಅವಕಾಶವನ್ನು ವಿಧಾನ ಪರಿಷತ್ಗಾದ್ರು ಹೋಗ್ಬೇಕು. ಯಾಕಂದರೆ ವಿಧಾನಸಭೆಗೆ ಹೋಗಿಲ್ಲ, ವಿಧಾನ ಪರಿಷತ್ಗಾರು ಕಳಿಸಬೇಕು, ಜಿಲ್ಲಾ ಪಂಚಾಯತಿಗಳಲ್ಲಿ ಅವಕಾಶ ಕೊಡಬೇಕು, ಬೇರೆ ಬೇರೆ ಹಂತದಲ್ಲಿ ಅವಕಾಶಗಳು ಕೊಡಬೇಕು, ನಿಗಮ ಮಂಡಳಿ ಅವಕಾಶ ಕೊಡಬೇಕು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ, ಎಲ್ಲ ಸಮುದಾಯಗಳನ್ನು ಒಳಗೊಂಡಂತೆ. ಹೌದು, ನಾನು ಹೇಳಿದ ನಿಮಗೆ, ದಾವಣಗೆರೆ ದಕ್ಷಿಣದಲ್ಲಿ ಕೊಟ್ಟಿದ್ರೆ 40,000 ಮತದಲ್ಲಿ ಗೆಲ್ತಿದ್ರು ಅವರು, ಯಾವುದೇ ಅನುಮಾನ ಇಲ್ಲ ನಮಗೆ. ಆದರೆ ಅಲ್ಲಿನ
ಒಂದು ಸಾವಾದ್ರಿಂದ ಆ ಕುಟುಂಬಕ್ಕೆ ಒಂದು ಪರಿಪಾಠ ಬಂದಿದೆ ಕೊಡಬೇಕು ಅನ್ನೋದು. ಮೇಡಮ್ ದಯವಿಟ್ಟು ಇಂಟರಪ್ಷನ್ ಬೇಡ. ಇಲ್ಲ, ಮೇಡಮ್, ಒಂದು ನಿಮಿಷ. ಆರಂಭಿಕ ಒಪಿನಿಯನ್ ಅಲ್ಲಿ ಇಂಟರಪ್ಷನ್ ಬೇಡ. ಈಗ ನಾನು ಹೇಳಿದಲ್ಲ, ಈ ರಾಜಕೀಯ ಒತ್ತಡಗಳ ಕಾರಣಕ್ಕಾಗಿ, ಆಮೇಲೆ ಅಲ್ಲಿನ ಜನಗಳ ಬೆಂಬಲ, ಯಾಕಂದ್ರೆ ಆ ಶಾಮನೂರು ಕುಟುಂಬದ ಮೇಲೆ ಅಲ್ಲಿನ ಜನತೆಗೆ ಇರತಕ್ಕಂಥ ವಿಶ್ವಾಸ, ಕಾರ್ಯಕರ್ತರಿಗೆ ವಿಶ್ವಾಸ, ಮತ್ತೆ ಪರಸ್ಪರ ಆ ನಂಬಿಕೆ ಪ್ರೀತಿಗೋಸ್ಕರ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಆದ್ರೆ ನಾನು ಹೇಳಿದ್ನಲ್ಲ, ಈಗ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯ ಕಾಂಗ್ರೆಸ್ ಪಕ್ಷ ಕೊಟ್ಟಿರತಕ್ಕಂಥ ನ್ಯಾಯ, ಸಾಮಾಜಿಕ ನ್ಯಾಯ ಬೇರೆ ಯಾವ ರಾಜಕೀಯ ಪಕ್ಷಗಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ ಕೂಡ. ಸಬ್ಕಾ ವಿಶ್ವಾಸ ಅಂತ ಹೇಳಿರ್ತಕ್ಕಂಥ ಪಕ್ಷ ಕೂಡ 1600 ಜನ MLA-ಗಳಿದ್ದಾರೆ ಬಿಜೆಪಿನಲ್ಲಿ. ದೇಶದಲ್ಲಿ 1600 MLA-ಗಳಿದ್ದಾರೆ. ಯಾರಿದ್ದಾರೆ ಅಲ್ಪಸಂಖ್ಯಾತರು? ಕೇಂದ್ರದಲ್ಲಿ 75 ಜನ ಮಿನಿಸ್ಟರ್ಗಳಿದ್ದಾರೆ, ಯಾರು ಒಬ್ರು ಅಲ್ಪಸಂಖ್ಯಾತರು. 240 ಜನ ಅವರು ಸಂಸದರಿದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ. ಯಾರಾದ್ರೂ ಒಬ್ಬರೇ ಒಬ್ರು ಅಲ್ಪಸಂಖ್ಯಾತರು ಶಾಸಕರಾಗ್ಲಿ ಅಥವಾ ಸಂಸದರಾಗ್ಲಿ, ರಾಜ್ಯಸಭೆಲಾಗ್ಲಿ, ಮಂತ್ರಿ ಆಗ್ಲಿ, ಅದು ಆ ಥರ ನ್ಯಾಯ ಆಗೋದಿಲ್ಲ. ಆದ್ರೆ ಬಿಜೆಪಿಯೇತರ ಯಾವುದೇ ಪಕ್ಷಗಳಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತೇವೆ. ಆಮ್ ಆದ್ಮಿ ಆಗ್ಬೋದು, JDS ಆಗ್ಲಿ, ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿತ್ತು. JDS ಬಿಜೆಪಿ ಸೇರಿದ್ರಿಂದ ಈಗ ಅವರು ಸಾಮಾಜಿಕ ನ್ಯಾಯ ಅವ್ರವಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯ ಇದೆ. ಅಲ್ಪಸಂಖ್ಯಾತರಿಗೆ ಕೂಡ ಎಲ್ಲಾ ಜಾಗದಲ್ಲೂ ಎಲ್ಲಾ ಸಮಯದಲ್ಲೂ ಅವಕಾಶಗಳನ್ನ ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ಹೋಗೋಣ. ಬಟ್ ಅಬ್ದುಲ್ ರಜಾಕ್ ಅವರೇ, ಈ ಮಾತನ್ನು ನೀವು ನಂಬ್ತೀರಾ? ಅಂದ್ರೆ ಸಾಮಾಜಿಕ ನ್ಯಾಯ ಹಾಗೆ ರಾಜಕೀಯ ಪ್ರಾತಿನಿಧ್ಯ ಕಾಂಗ್ರೆಸ್ ಬಿಟ್ರೆ ಬೇರೆ ಯಾವುದೂ ಪಕ್ಷ ಕೊಟ್ಟಿಲ್ಲ. ನಾನು ಮತ್ತೆ ವಾಪಸ್ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದ್ಬಿಡ್ತೀನಿ. ಯಾಕಂದ್ರೆ ತಾಜಾ ಉದಾಹರಣೆ, 500 ರೂಪಾಯಿ ವೋಟ್ ಹಾಕ್ತಾರೆ ಮುಸಲ್ಮಾನರು. ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಅಲ್ಲ. ಹೇಳ್ದವ್ರು ಯಾವ ಪಕ್ಷದವರು? ಟೋಪಿ ಹಾಕ್ದವರು, ಗಡ್ಡ ಬಿಟ್ಟವರೆಲ್ಲ ಮುಸಲ್ಮಾನರಲ್ಲ. ಅಂದ್ರೆ ಕಾಂಗ್ರೆಸ್ಗೆ ಬಕೆಟ್ ಹಿಡಿದವ್ರು ಮಾತ್ರ ಮುಸಲ್ಮಾನರ. ಹೇಳ್ದವ್ರು ಯಾವ ಪಕ್ಷದವರು? ನಾನು ಕಾಂಗ್ರೆಸ್ ಏನೋ ತಪ್ಪು ಮಾಡಿದೆ ಮುಸಲ್ಮಾನರ ವಿಚಾರದಲ್ಲಿ ಅಂತ ಕೇಳ್ತಾ ಇಲ್ಲ. ಕಣ್ಣು ಮುಂದೆ ಇರೋ ಉದಾಹರಣೆಗಳು ಮುಸಲ್ಮಾನ್ ಸಮುದಾಯಕ್ಕೆ ಯಾವ ರೀತಿಯಾದ ಸಂದೇಶವನ್ನ ಕೊಡ್ತಾ ಇದೆ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದಿಗ್ಭ್ರಮೆ ಏನಿದೆ ಅಂತ ಹೇಳಿದ್ರೆ, ಈ 2023 ಚುನಾವಣೆ ಆಯ್ತಲ್ಲ, ಅದು 5 ಗ್ಯಾರಂಟಿ ಸ್ಕೀಮ್ಗಳಿಂದ ನಮಗೆ ಅತಿ ಹೆಚ್ಚು ವೋಟ್ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಒಂದು ದಿಗ್ಭ್ರಮೆ ಇದೆ. ನಾನು ಒಂದು ಪೊಲಿಟಿಕಲ್ ಅನಲಿಸ್ಟ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. BJPಯ ವೋಟ್ ಶೇರ್ ಇಂಟ್ಯಾಕ್ಟ್ ಇದೆ. ನೀವು ಎತ್ತು ನೋಡ್ಕೊಳ್ಳಿ, 2023, 2018 ಕ್ಲಾರಿಫೈ ಮಾಡ್ಕೊಳ್ಳಿ. 2013 ಡೇಟಾ ತಗೋಬೇಡಿ. ಯಾಕೆ ಅಂತ ಹೇಳಿದ್ರೆ ಅವಾಗ ಯಡಿಯೂರಪ್ಪಾಜಿ ಅವರು ಪಕ್ಷದಿಂದ ಆಚೆ ಬಂದು BJPಯ ವೋಟ್ ಶೇರ್ ಕಡಿಮೆ ಆಗಿತ್ತು. ಬಟ್ ಅದಕ್ಕೂ ಹಿಂದೆ 2008 ನೀವು ವೋಟ್ ಶೇರನ್ನು ಎತ್ತು ನೋಡ್ಕೊಳ್ಳಿ, ಪೋಲ್ ಪರ್ಸೆಂಟೇಜ್ ಎತ್ತು ನೋಡ್ಕೊಳ್ಳಿ. 72 to 73% ವೋಟಿಂಗ್ ಪರ್ಸೆಂಟೇಜು, ಪೋಲ್ ಪರ್ಸೆಂಟೇಜ್ 73 ಜನ 100ರಲ್ಲಿ 73 ಜನ ವೋಟ್ ಹಾಕಿರೋದು. ಅಷ್ಟೇ ಪೋಲ್ ಪರ್ಸೆಂಟೇಜ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಮೇ ಬಿ 0.35% ಪೋಲ್ ಪರ್ಸೆಂಟೇಜ್ ಹೆಚ್ಚಾಯಿತು 2023ರಲ್ಲಿ. ಅಲ್ಲಿ ಮುಸಲ್ಮಾನರ ವೋಟ್ ಯಾವುದು JDSಗೆ ಹೋಗ್ತಿತ್ತು, ಯಾವತ್ತಿಗೂ JDS 18 to 20% ಇರೋದು, ಅಲ್ಲಿ 7% ಕಡಿಮೆ ಆಗಿ 12.86% ವೋಟ್ ಪರ್ಸೆಂಟೇಜ್ JDSದಾಗಿ. ಮುಸಲ್ಮಾನರು ಒಂದು ಸಂಪ್ರದಾಯದ ಪ್ರಕಾರ ಕೆಲವೊಮ್ಮೆ ಕಾಂಗ್ರೆಸ್ಸು, ಕೆಲವೊಮ್ಮೆ JDS ಅಂತ ವೋಟ್ ಕೊಟ್ಟವರು. 2023ರಲ್ಲಿ ನಮ್ಮ ನಾಯಕರು ಬಂದ್ಬಿಟ್ಟು ಎಲ್ಲರೂ ಒಗ್ಗೂಡಿ ಒಕ್ಕಟ್ಟಾಗಿ ಒಂದು ಕಡೆ ವೋಟ್ ಮಾಡಬೇಕು ಅಂತ ಹೇಳಿದ್ದಕ್ಕೇನೆ ಆ 7% JDSನ ಮತ JDS ಕೊಡ್ದಿರ ಕಾಂಗ್ರೆಸ್ಗೆ ಬಂತಲ್ಲ, ಆ ಮತದಿಂದನೇ ಈ ಸರ್ಕಾರ ರಚನೆ ಆಯಿತು, ಸಂಪೂರ್ಣ ಬಹುಮತ ಸಿಕ್ತು. ಇದು ಬಹಿರಂಗವಾಗಿ ಹೇಳ್ತೀನಿ. ನಾನು ಸ್ಟ್ಯಾಟ್ಸ್ ಹೇಳ್ಬಿಟ್ಟು, ನಂಬರ್ಸ್ ಹೇಳ್ಬಿಟ್ಟು ಹೇಳ್ತಿರೋದು. ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಕೈ ಹಿಡಿತು. ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲಿ ಕೇಳ್ತಿಲ್ಲ. ಇವತ್ತು ಇವ್ರು ಬಂದ್ಬಿಟ್ಟು ಹೇಳ್ತಾರೆ ಆ ಕ್ಷೇತ್ರದಲ್ಲಿ ಮುಸಲ್ಮಾನರ ಪರ್ಸೆಂಟೇಜ್ ಇಷ್ಟಿದೆ ಅಂತೆ, ಹಂಗಾದ್ರೆ ಹಿಂದೂಗಳು 75% ಇರೋರು, ನಾವು ಕೇಳ್ಬಿಟ್ರೆ ಹೆಂಗಾಗುತ್ತೆ ಹೆಂಗೆ. ನಾನು ಪೊಲಿಟಿಕಲ್ ಸ್ಟ್ರಾಟಜಿ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಕ್ಯಾಸ್ಟ್ ಈಕ್ವೇಷನ್ ನಾವು ಮಿನಿಸ್ಟ್ರಿ ಕೊಡುವಾಗಲೂ ನೋಡ್ತೀವಿ, ನಾವು ಸೀಟ್ ಕೊಡುವಾಗಲೂ ನೋಡ್ತೀವಿ. ಕ್ಯಾಸ್ಟ್ ಈಕ್ವೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕ್ಯಾಸ್ಟ್ ಈಕ್ವೇಷನ್ ನೋಡಕ್ ಹೋದ್ರೆ ಅತಿ ಹೆಚ್ಚು ಜನಸಂಖ್ಯೆ ಮುಸಲ್ಮಾನರದ್ದು. ನಾವು ಕರ್ನಾಟಕ ರಾಜ್ಯದಲ್ಲಿ 2ನೇ ದೊಡ್ಡ ಜನಸಂಖ್ಯೆ. ನಾವು ಕೇಳೋದೇನು ತಪ್ಪ? ನಾವು ಕೇಳಿದ ಎಲ್ಲ ಕಡೆ ಕೊಟ್ಬಿಡಿ ಮುಸಲ್ಮಾನರಿಗೆ. ಇಲ್ಲ 224ಅಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ, ಇವತ್ತು ನೀವು 224ಅಲ್ಲಿ ನಮಗೆ 45 ಕೊಡಿ ಸೀಟ್ಗಳನ್ನು ಅಂತ ಯಾವತ್ತಾದರೂ ಕೇಳಿದೀವ? ಕೇವಲ ಒಂದು 30% to 50% ವೋಟ್ ಶೇರ್ ಮುಸಲ್ಮಾನರದು ಎಲ್ಲೆಲ್ಲಿದೆ ಅಲ್ಲಿ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ರೆಪ್ರೆಸೆಂಟೇಷನ್ ಅಸೆಂಬ್ಲಿಯಲ್ಲಿ ಜಾಸ್ತಿ ಆಗಲಿ ಅನ್ನೋದು ನಮ್ಮ ಒಂದು ಕಲ್ಪನೆ, ನಮ್ಮ ಒಂದು ಆಸೆ. MLC ಮಾಡ್ತಾ ಇದೀವಿ, ಬೋರ್ಡ್ ಮೆಂಬರ್ಸ್ ಮಾಡ್ತಾ ಇದೀವಿ, ಬೇರೆ ಕಡೆ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ ನಟರಾಜ್ ಗೌಡ್ರು. ನಿಮ್ಮ ಮೇಡಮ್, ನಾನು ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ ನೋಡಿ. ಎಲ್ಲ ಇವರು ಮಾಡ್ತಿದ್ದಾರೆ, ಯಾರು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟ ವಾದಗಳು ಎಲ್ಲಿ ನೀವು ನಡ್ಕೊಂಡು ಹೋದ್ರಿ? ನುಡಿದಂತೆ ನಡೆದಿದ್ದೇವೆ ಅಂತ ಬಿಲ್ಬೋರ್ಡ್ಸ್ ಹಾಕ್ತಿದ್ದೀರಾ. 2B ರಿಸರ್ವೇಷನ್ ಮುಸಲ್ಮಾನರದ್ದು ಯಾಕೆ ಅದನ್ನ ನೀವು ವಾಪಸ್ ಇದು ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ವಾಪಸ್ ಮುಸಲ್ಮಾನ್ ಕೊಡಕ್ಕಾಗಿಲ್ಲ? ಹಿಜಾಬ್ ಅಕಸ್ಮಾತ್ ನೀವು ನಮ್ಮ ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ ಇವ್ರಿಗೆಲ್ಲ ಬೇಸರ ಆಗುತ್ತಾ? ಬಿಜೆಪಿನವ್ರಿಗೆ ಇವ್ರು ಕೇಳ್ಬೋದಲ್ಲ. ವಿಪಕ್ಷದಲ್ಲಿದ್ದಾಗ
ಏನೆಲ್ಲ ಮಾತಾಡಿಲ್ಲ ಇವರು. ಒಂದು ಕಾಂಟ್ರವರ್ಷಿಯಲ್ ಮಾತಾಡಿದ್ರು ಸಿದ್ದರಾಮಯ್ಯಜಿ ಅವರು. ಯಾಕೆ ಸ್ವಾಮೀಜಿಗಳು ಹಾಕ್ಕೊಳ್ಳಲ್ವಾ ಅಂತ ಹೇಳ್ಬಿಟ್ಟು ತಪ್ಪದು. ಆದ್ರೆ ನಾನು ಇವತ್ತು ಕೇಳೋದೇನು ಅವ್ರಿಗೆ, ಹೆಗಲ ಮೇಲೆ ಹಾಕೊಳ್ಳೋದನ್ನ ತಲೆ ಮೇಲೆ ಹಾಕೊಂಡ್ರೆ ಏನ್ರಿ ತಪ್ಪು ಅಂತ ಹೇಳಿದವರು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ವಾನ್ಸ್ ಮಾಡಿಸಿ ಕೇಸನ್ನ ಕಳೆದ ಸರ್ಕಾರ ಕೊಟ್ಟಿರೋ ಗವರ್ಮೆಂಟ್ ಆರ್ಡರ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ. ಮಾಡ್ಬೋದಾಗಿತ್ತಲ್ಲ. 10,000 ಕೋಟಿ ಬಡ್ಜೆಟ್ ಕೊಡ್ತೀನಿ ಅಂತಿರೋರು ಬೇರೆ 1% ಅಲ್ಲ, ಅದಕ್ಕೂ ಕಡಿಮೆ ಬಡ್ಜೆಟ್ ಕೊಟ್ಟು ಬಿಜೆಪಿನವರು ಅವ್ರನ್ನ ಪ್ರಶ್ನೆ ಕೇಳಿದಾಗ ಅದಕ್ಕೆ ತಕ್ಕವಾದ ಉತ್ತರ ಕೊಡಕ್ಕೆ ಯಾವ ಕಾಂಗ್ರೆಸ್ ಲೀಡರ್ ಇಂದ ಇವತ್ತವರೆಗೂ ಸಾಧ್ಯ ಆಗಿಲ್ಲ. ಮುಸಲ್ಮಾನರ ವಿಚಾರದಲ್ಲಿ ನುಡಿದಂತೆ ನಡೆದಿಲ್ಲ ಕಾಂಗ್ರೆಸ್ನವರು ಅಂತ ನಡೆದೇ ಇಲ್ಲ. ಸರಿ, ಗೋರಕ್ಷಣೆ ಬಿಲ್ ಅಲ್ಲೂ ಅವ್ರು ಏನ್ ಹೇಳಿದ್ರು, ಚೇಂಜಸ್ ತರ್ತೀವಿ. ಸರಿ, ಅದೆಲ್ಲದಕ್ಕೂ ಕೂಡ ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ ಮುಂದಿನ ಹಂತದಲ್ಲಿ. ಚಂದ್ರಶೇಖರ್ ಅವರೇ, ಆಯ್ತು ಕಾಂಗ್ರೆಸ್ನವರು ದಾವಣಗೆರೆ ದಕ್ಷಿಣದಲ್ಲಿ ಅವಕಾಶ ಕೊಡ್ಲಿಲ್ಲ, ಒಪ್ಕೊಳ್ಳೋಣಪ್ಪ ಮುಸಲ್ಮಾನ್ ಸಮುದಾಯಕ್ಕೆ, ಬಟ್ ಅವಕಾಶದ ಬಿಡ್ರಿ, ನೀವು ವಿಶ್ವಾಸ ಕೂಡ ಗಳಿಸಿಲ್ವಲ್ಲ. ನಿಜವಾಗ್ಲೂ ಮುಸಲ್ಮಾನ್ ಸಮುದಾಯದವರ ವಿಶ್ವಾಸವನ್ನ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅವರು ಸಂಪಾದನೆ ಮಾಡಿದಿದ್ರೆ ಇವತ್ತು 10ಕ್ಕೂ ಹೆಚ್ಚು ಮಂದಿ ಬಂಡಾಯ ಅಭ್ಯರ್ಥಿಗಳು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ನಿಲ್ಲೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಎನ್ಮಾಸ್ ಆಗಿ ನಿಮ್ಮ ಪಕ್ಷ ಕೋಟ್ ಹಾಕ್ತಿದ್ರು. ಅಲ್ಲಿಗೆ ಬಿಜೆಪಿ ಕೂಡ ಇನ್ನೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಧಿಸಿಲ್ಲ, ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ. ಅವರಿಬ್ಬರಿಗೂ ಅನ್ಲಿಮಿಟೆಡ್ ಆಗಿ ಸುಮಾರು 4 ನಿಮಿಷ ಕೊಟ್ಟಿದ್ದೀನಿ. ನನಗೂ ದಯಮಾಡಿ ಇಂಟರಪ್ಟ್ ಮಾಡ್ದಂಗೆ 4 ನಿಮಿಷ ಕೊಡಿ, ಯಾಕಂದರೆ ಹೇಳಿ ಸರ್. ನಿನ್ನೆ ಮೊನ್ನೆವರೆಗೂ ನಿಮ್ಮ ಚಾನಲಲ್ಲಿ ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಮುಖಂಡರು ಮಾತಾಡಿದ್ದು ನಾನು ಹೇಳ್ತಿದ್ದೀನಿ, ನಾನು ಬೇಜಾರು ಮಾತಾಡ್ತಿರೋದಲ್ಲ. ಏನಂತ ಮಾತಾಡಿದ್ರು, ಇಲ್ಲಿವರೆಗೂ ಕಾಂಗ್ರೆಸ್ಸು ಬಿಜೆಪಿ ಭಯವನ್ನ RSS ಭಯವನ್ನ ಮುಸಲ್ಮಾನರಿಗೆ ತೋರಿಸಿ ಮುಸಲ್ಮಾನರ ದಾರಿ ತಪ್ಪಿಸಿದ್ದಾರೆ. ಇವಾಗ ನಮಗೆ ಎಚ್ಚರ ಆಗ್ತಾ ಇದೆ. ನಮಗೆ ಅಂದರೆ ಏನು ಕಾಂಗ್ರೆಸ್ ಇಲ್ಲಿವರೆಗೂ ಮಾಡ್ಕೊಂಬಂತು, RSS ಭಯ ಬಿಜೆಪಿ ಭಯ ತೋರಿಸಿ ಮುಸಲ್ಮಾನರ ದಾರಿ ತಪ್ಪಿಸ್ತಲ್ಲ, ಅದಕ್ಕೋಸ್ಕರ ಮುಸಲ್ಮಾನರು ದಾರಿ ತಪ್ಪಿದ್ದು. ಯಾವಾಗ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮಾಡಿಕೊಂಡು ಬರ್ತಿರ್ತಕ್ಕಂಥ ಸ್ಕೀಮ್ಗಳಲ್ಲಿ ಅತಿ ಹೆಚ್ಚು ಬೆನಿಫಿಷಿಯರ್ಸ್ ಇವತ್ತು ಮುಸಲ್ಮಾನ್ ಸಮುದಾಯ. ಇಡೀ ದಾವಣಗೆರೆ ದಕ್ಷಿಣದ ಅಥವಾ ಇಡೀ ದೇಶದ ಯಾವುದಾದ್ರು ಒಂದು ಮುಸ್ಲಿಂ ಕುಟುಂಬ ತೋರಿಸಿ ಕನಿಷ್ಠ 5 ಮೋದಿಯವರ ಸ್ಕೀಮ್ನ ಫಲಾನುಭವಿಗೆ ಇಲ್ಲದೆ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಪ್ರತಿ ವರ್ಷ 2,37,00,000 ಮುಸ್ಲಿಂ ಏನು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಅದರೊಳಗಡೆಗೆ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ಪು, ಬೇಗಂ ಹಜರತ್ ಮಹಲ್ ಸ್ಕಾಲರ್ಶಿಪ್ಪು ಹೆಣ್ಮಕ್ಳಿಗೆ ಬರ್ತಾ ಇದೆ. ಅದಾದಮೇಲೆ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ಪು MPhil PhD ಮಾಡೋರಿಗೆ ಬರ್ತಾ ಇದೆ. ಜೊತೆಗೆ ಅದು PM ಆವಾಸ್ ಯೋಜನೆ ಇರ್ಬೋದು, ಉಜ್ವಲ ಗ್ಯಾಸ್ ಇರ್ಬೋದು, ಮನೆ ಮನೆಗೆ ಏನು ಜಲ್ ಜೀವನ್ ನಲ್ಲಿ ನೀರು ಇರ್ಬೋದು, ಪ್ರತಿ ತಿಂಗಳು ಬರ್ತಿರ್ತಕ್ಕಂಥ ದವಸ ಇರ್ಬೋದು, 5 kg ಏನು ಬರ್ತದಲ್ಲ ಸಿದ್ದರಾಮಯ್ಯ ಅವ್ರದ್ದಲ್ಲ, ಅದು ಮೋದಿ ಅವ್ರದ್ದು. ಈ ರೀತಿಯಲ್ಲಿ ಪ್ರತಿ ಸ್ಕೀಮಲ್ಲೂ ಕೂಡ 5 ಬೆನಿಫಿಷಿಯರಿ ಕನಿಷ್ಠ ಎಲ್ಲ ಮುಸಲ್ಮಾನ್ ಸಮುದಾಯದ ಕುಟುಂಬಗಳು. ಹಾಗಾಗಿ ಎಲ್ಲ ಮುಸಲ್ಮಾನರಿಗೂ ಗೊತ್ತಾಗಿದೆ. ಅವರ ಬಾಯಲ್ಲೇ ಬಂದಿರತಕ್ಕಂಥ ಮತ್ತು ನಿಮ್ಮ ಚಾನಲ್ ತೋರಿಸಿದ್ದು ಮುಸ್ಲಿಂ ಮುಖಂಡರು ಇಲ್ಲಿವರೆಗೂ ನಮಗೆ ಬಿಜೆಪಿ RSS ಭಯ ತೋರಿಸಿ ದಾರಿ ತಪ್ಪಿಸ್ತಾ ಇದ್ರು. ಅದಾದ್ಮೇಲೆ ನಾನು ಇನ್ನೊಂದು ಚಾನಲ್ ಇದೆ, ಅಲ್ಲೊಬ್ಬ ಮುಖಂಡರು ಕಾಂಗ್ರೆಸ್ನ ಮುಸ್ಲಿಂನ ದೊಡ್ಡ ಮುಖಂಡರು ಕೂತಿದ್ರು. ಅವ್ರನ್ನ ಮಾತಾಡಿದ್ರು. ಅವಾಗ ಅವ್ರ ಪ್ರಶ್ನೆ ಕೇಳಿದಾಗ, ಹಾಗಾದ್ರೆ ನಿಮಗೆ ಕಾಂಗ್ರೆಸ್ ಸಿಟ್ಟಿದಾಗ ಬಿಜೆಪಿಗೆ ಓಟ್ ಹಾಕ್ಬೋದು ಅಂತ ಹೇಳಿದ್ರೆ, ಹಾಕ್ಲಿ ಬಿಡ್ರಿ, ಮೋದಿ ಏನ್ ಅನ್ಯಾಯ ಮಾಡಿದ್ದಾರೆ ಅಂತ ಕೇಳಿದ್ರು. ಇದು ಇವತ್ತಿನ ಪರಿಸ್ಥಿತಿ. ಏನ್ ಅನ್ಯಾಯ ಮಾಡಿದ್ರು? ಸಬ್ಸಿಡಿ ತೆಗೆದ್ರು, ಮುಸ್ಲಿಂ ಸ್ಕಾಲರ್ಶಿಪ್ ಸಬ್ಸಿಡಿ ತೆಗ್ದಿದ್ದಲ್ಲ. ಎಲ್ಲ ಹೆಣ್ಮಕ್ಳಿಗೂ 45 ವರ್ಷ ತುಂಬಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾರ್ದು ಸಪೋರ್ಟ್ ಇಲ್ದಾಗ ಹೋಗ್ತಕ್ಕಂಥ ಅವಕಾಶ ಮಾಡಿಕೊಟ್ರು. ಮೋದಿ ಅವರು ಮಾಡ್ಕೊಟ್ಟಿದ್ದು ಮುಸ್ಲಿಂ ಹೆಣ್ಮಕ್ಳಿಗೆ. ಟ್ರಿಪಲ್ ತಲಾಕ್ ತೆಗೆದಿದ್ದು ಮೋದಿ ಅವರು. ಚಂದ್ರಶೇಖರ್ ಅವರೇ, ನಿಮಗೆ ಪ್ರಶ್ನೆ. ಬೇಸಿಕಲಿ ಪ್ರಾಬ್ಲಮ್ ಏನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಹೇಳ್ಬೋದೇನೋ ಸರ್, ಕೇಂದ್ರದಲ್ಲಿರುವ ನಿಮ್ಮ ಬಿಜೆಪಿ ನಾಯಕರು ಹೇಳ್ಬೋದೇನೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರು ಏನ್ ಹೇಳ್ತಿದ್ದಾರೆ ಸರ್, ಮುಸಲ್ಮಾನರ ಓಟೇ ನಮಗ್ ಬೇಕಾಗಿಲ್ಲ, ಮುಸಲ್ಮಾನರು ಕ್ಷೇತ್ರ ಯಾರು ಹೇಳ್ತಿರೋದು ಸರ್? ಓಪನಿಂಗ್ ಸ್ಟೇಟ್ಮೆಂಟ್ ಅವರು 4 ನಿಮಿಷ ಮಾತಾಡ್ಲಿಕ್ಕೆ ಬಿಡಿ, ಆಮೇಲೆ ಪ್ರಶ್ನೆಗಳು ಕೇಳಿ ಅಂತ ಹೇಳಿ. ಒಂದು ಬಿಜೆಪಿಯ ಸ್ಟ್ಯಾಂಡ್ ಅದಲ್ಲ, ಯಾರೋ ಒಬ್ರು ಮಾತಾಡೋದು ಬಿಜೆಪಿ ಸ್ಟ್ಯಾಂಡ್ ಆಗಲ್ಲ. ಬಿಜೆಪಿಯ ಸ್ಟ್ಯಾಂಡ್ ಒಂದೇನೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತಕ್ಕಂಥದ್ದು. ಹಾಗಾಗಿ ಸುಮ್ಮನೆ ಕೂತ್ಕೊಳ್ರಿ, ಏನಿದೆ ನಿಮ್ಗೆ ಯಾಕಂದ್ರೆ ಹಾಗಾಗಿನೇ ಪ್ರತಿ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಮುಸಲ್ಮಾನರ ವೋಟ್ ಶೇರ್ ಬಿಜೆಪಿಗೆ ಕನಿಷ್ಠ 8ರಿಂದ ಇದ್ದಿದ್ದು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ 19% ರೀಚ್ ಆಗಿದೆ. 19% ರೀಚ್ ಆಗಿದೆ. ಇದೇ 2023 ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಅರ್ಬನ್ ಬಾಡಿ ಒಳಗಡೆಗೆ 395 ಜನಕ್ಕೆ ಬಿಜೆಪಿ ಅವರು ಟಿಕೆಟ್ ಕೊಟ್ಟರು. 395ರಲ್ಲಿ 61 ಜನ ಗೆದ್ರು. 5 ಜನ ನಗರ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ರು ಮುಸಲ್ಮಾನರು. ಇದೇ ಮಧ್ಯಪ್ರದೇಶ 2022 ಅರ್ಬನ್ ಬಾಡಿ ಚುನಾವಣೆಯಲ್ಲಿ 380 ಜನ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತು, 92 ಜನ ಗೆದ್ದು ಬಂದ್ರು. ಮೊನ್ನೆ ಕೇರಳದಲ್ಲಿ ಅರ್ಬನ್ ಬಾಡಿ ಚುನಾವಣೆ ಆಯ್ತಲ್ಲ, ಅಲ್ಲೂ 250 ಜನಕ್ಕೆ ಟಿಕೆಟ್ ಕೊಟ್ಟರು, 12 ಜನ ಗೆದ್ದು ಬಂದ್ರು. ಎಲ್ಲಿ ಬಿಜೆಪಿಗೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಏನು ಮುಸಲ್ಮಾನ್ ಮುಖಂಡರು ಮಾತಾಡಿದ್ರು, ನಮಗೆ ಹೆದರ್ಸಿ ನಮ್ಮ ದಾರಿ
ತಪ್ಪಿಸೋದು ಅಂತಲ್ಲ, ದಾರಿ ತಪ್ಪಿರ್ತಕ್ಕಂಥ ಕಾರಣಕ್ಕೆ ಒಳ್ಳೆ ಕ್ಯಾಂಡಿಡೇಟು ಮುಸಲ್ಮಾನ್ ಕ್ಯಾಂಡಿಡೇಟು ಬಿಜೆಪಿಯಿಂದ ನಿಂತರೂ ಕೂಡ ಮುಸಲ್ಮಾನರು ಓಟ್ ಆಗ್ತಿರ್ಲಿಲ್ಲ. ಉದಾಹರಣೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಾಪುರಂ ಕ್ಷೇತ್ರದಲ್ಲಿ ಡಾಕ್ಟರ್ ಅಬ್ದುಲ್ ನಜೀರ್ ಅವರಿಗೆ ನಾವು ಟಿಕೆಟ್ ಕೊಟ್ವಿ. ನಾವು ಕ್ಯಾಲಿಕಟ್ನ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದವರು, ತುಂಬಾ ಸಂಭಾವಿತರು. ಅವ್ರಿಗೆ ಕೊಟ್ಟಿದ್ದೀವಿ ಅಂತೇಳಿ ಬಿಜೆಪಿ ನಿಂತಿದ್ದಾರೆ ಅಂತೇಳಿ ಓಟ್ ಹಾಕ್ಲಿಲ್ಲ. ಅಂದ್ರೆ ಎಲೆಕ್ಷನ್ಗೆ ಪ್ರತಿಪಕ್ಷಗಳು ಹೋಗ್ತಕ್ಕಂಥ ಗೆಲ್ಲೋದಕ್ಕೋಸ್ಕರ ಕೊಟ್ಟರು ಕೂಡ ಬಿಜೆಪಿ ಅನ್ನೋ ವಿಚಾರಕ್ಕೆ ಮುಸಲ್ಮಾನರು ಓಟ್ ಹಾಕ್ತಿಲ್ಲ ಅಂದ್ರೆ ಮುಸಲ್ಮಾನರ ವಿಶ್ವಾಸವನ್ನ ಬಿಜೆಪಿ ಈ ಮಾತು ಪದೇ ಪದೇ ಕೇಳೋಕ್ ಸಿಗ್ತಲೇ ಇರುತ್ತೆ. RSS ಬಿಜೆಪಿ ಅನ್ನೋ ಗುಮ್ಮನನ್ನ ತೋರಿಸಿ ಮುಸಲ್ಮಾನ್ ಸಮುದಾಯವನ್ನ ಹಮೇಶಾ ಕತ್ರೆ ಮೇ ಅನ್ನೋ ಒಂದು ಭ್ರಮೆಯಲ್ಲಿ ಇಟ್ಟು ಅದರ ಪೊಲಿಟಿಕಲ್ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳೋದೇ ಕಾಂಗ್ರೆಸ್ನ ಕೆಲಸ. ಒಂದು ಬಾರಿ ಗೆದ್ದ ನಂತರದಲ್ಲಿ ಕ್ಯಾರೆ ಅನ್ನಲ್ಲ ಸಮುದಾಯವನ್ನ, ಇಂಥದ್ದೊಂದು ಆರೋಪ ಇದೆ. ಮುಸಲ್ಮಾನ್ ಸಮುದಾಯಕ್ಕೆ ನಿಜವಾಗೂ ಕಾಂಗ್ರೆಸ್ ಪಕ್ಷ ಮಸೀಹ ಆಗಿದ್ದಿದ್ರೆ ಪರ್ಯಾಯವಾಗಿ ಬೇರೆ ಪಕ್ಷಗಳ ಅವಶ್ಯಕತೆ ಏನಿರ್ತಿತ್ತು ಅಂತ ಕಾಂಗ್ರೆಸ್ನವರ ಮೇಲೆ ಆ ಆರೋಪ ಇದೆ, BJP ಮೇಲೂ ಅದೇ ಆರೋಪ ಇದೆ. ಏನು ಅಂತಂದರೆ ಮುಸಲ್ಮಾನರನ್ನು ತೋರಿಸಿ ಹಿಂದುತ್ವ ಅನ್ನೋದು ಅಪಾಯದಲ್ಲಿದೆ, ಆದ್ದರಿಂದ ನೀವು ನಮಗೆ ಓಟ್ ಹಾಕಿ, ನಾವು ಆಡಳಿತ ಕೊಡ್ತೀವಿ, ಅವರನ್ನು ಎಲ್ಲಿಡಬೇಕು ಅಲ್ಲಿ ಇಡ್ತೀವಿ ಅಂತ ಹೇಳ್ತಾ ಇವರು ಸಹಿತ BJP ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರು ಸಹಿತ ಇದೇ ರೀತಿಯಾದಂಥ ನಾನು ಅದನ್ನು ಒಪ್ಕೊಳ್ತಾನೆ ಹೇಳ್ತಾ ಇದ್ದೀನಿ ಮೇಡಮ್, ಆಯಿತಾ? ಅದೇ ರೀತಿಯಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಮುಸ್ಲಿಮರನ್ನ ತೋರಿಸಿ ಹೆದರಿಸ್ತಾ ಇದ್ದಾರೆ. ಇವರು ಅವ್ರನ್ನೇ ಹೆದರಿಸಿ ಒಟ್ಟಿನ ಮೇಲೆ ತುಷ್ಟೀಕರಣ ಪಾಲಿಟಿಕ್ಸ್ ಇವಾಗೂ ನಾನು ಹೇಳ್ತಾ ಇರೋದು ಎರಡೂ ಕಡೆಯಿಂದ ಆಗ್ತಾ ಇಲ್ವಾ? ಮುಸ್ಲಿಂ ತುಷ್ಟೀಕರಣವನ್ನು ಯಾರು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರು ಅಂತ ಆರೋಪ ಇದೆ. ಅದೇ ರೀತಿಯಾಗಿ ಹಿಂದೂ ತುಷ್ಟೀಕರಣ ಯಾರು ಮಾಡ್ತಾ ಇದ್ದಾರೆ? BJP ಅವರು ಅಂತ ಹೇಳ್ತಾ ಇದ್ದೀವಿ. ಕೇಳಿ, ದೊಡ್ಡ ಲಿಸ್ಟೇ ಕೊಡ್ತೀನಿ ನಿಮಗೆ. ಹಿಂದೂ ತುಷ್ಟೀಕರಣ ಮಾಡಿದ್ದೇನು ಅಂತ ಹೇಳ್ಬಿಟ್ಟು ಭಾವನಾತ್ಮಕವಾಗಿ ಪ್ರಚೋದನೆ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಇವ್ರು ಏನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ಬಿಟ್ಟು, ಆ ಸಾಮಾಜಿಕ ನ್ಯಾಯ ಎಲ್ಲಿ ಬರಬೇಕು? ಈ ಚುನಾವಣೆ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯವನ್ನು ನೀವು ಕೊಡ್ತಾ ಇದ್ದೀರಾ? ಎಲ್ಲಿ ಕೊಡ್ತಾ ಇದ್ದೀರಿ? ಎಷ್ಟು ಜನಕ್ಕೆ BJP ಅವರು ಅವ್ರ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಇವತ್ತರೆಗೂ ಸಹಿತ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ BJP ಅವರು. ಒಬ್ಬರು ಇಲ್ಲ ಲೋಕಸಭೆಯಲ್ಲಿ, ಒಂದು ಟಿಕೆಟ್ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ, ಒಂದು ಕೊಡಲಿಲ್ಲ, ಆಯ್ತಾ? ಈಗ ವಿಚಾರ ಒಂದು ನಿಮಿಷ ಇರಿ ಸರ್. ಇಡೀ ಭಾರತದಲ್ಲಿ 15% ಅವ್ರ ಜನಸಂಖ್ಯೆ ಇದ್ದಾಗ ಅವರು ಇವಾಗ ಪ್ರಾತಿನಿಧ್ಯತೆ BJP ಹೊರತುಪಡಿಸಿ ಬೇರೆ ಎಲ್ಲ ಪಕ್ಷಗಳ ಕೊಟ್ಟಿರ್ತಕ್ಕಂಥ ಪ್ರಾತಿನಿಧ್ಯ ಎಷ್ಟು? 4-5%. ಅಂದ್ರೆ ಅಟ್ಲೀಸ್ಟ್ ನೀವು ಸಾಮಾಜಿಕ ನ್ಯಾಯ ಅನ್ನುವರು ಏನ್ ಮಾಡ್ತಾರೆ? ಅವ್ರ ಜನಸಂಖ್ಯೆ ಎಷ್ಟಿದೆ ರೀ? 20 ಕೋಟಿ ಇದೆ ಅಲ್ವಾ? 20 ಕೋಟಿಗೆ ಅನುಗುಣವಾಗಿ ನೀವು ಯಾಕೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡ್ತಾ ಇಲ್ಲ? ಇದು ಪರ್ಯಾಯವನ್ನು ಬಿಟ್ಬಿಡಿ. ನಾನು MLC ಮಾಡಿದೆ, ಇನ್ನೊಂದು ಪಂಚಾಯತಿ ಅಧ್ಯಕ್ಷನ ಮಾಡಿದೆ ಅನ್ನೋದು ಬಿಟ್ಬಿಡಿ. ಲೋಕಲ್ ಇರೋದು ಅಲ್ಲಿ ಇರ್ತಕ್ಕಂಥ ಸಮುದಾಯದ ಬಾಹುಳ್ಯದ ಮೇಲೆ ಹೋಗುತ್ತೆ ಲೋಕಲ್ ಚುನಾವಣೆಗಳು. ಆದರೆ ನಿಮಗೆ ಲೋಕಸಭೆ ಮತ್ತು ನಮ್ಮ ಯಾವುದರಲ್ಲಿ ರಾಜ್ಯಸಭೆಯಲ್ಲಿ ಸಹಿತ ಇವತ್ತರೆಗೂ ಮುಸ್ಲಿಂ ಪ್ರಾತಿನಿಧ್ಯತೆ ಇಲ್ವಲ್ಲ? ಹೋಗ್ಲಿ, ನಮ್ಮ ಕರ್ನಾಟಕಕ್ಕೆ ಬರೋಣ. ನಾವು ಕರ್ನಾಟಕದಲ್ಲಿ ಇವತ್ತರೆಗೂ ಎಷ್ಟು ಪ್ರಾತಿನಿಧ್ಯತೆಯನ್ನು BJP ಅವರು ಕೊಟ್ಟಿಲ್ವಲ್ಲ? ಸೊ ಯಾಕೆ ಕೊಟ್ಟಿಲ್ಲ? ಯಾಕೆ ಆ ಗುಮ್ಮನನ್ನು ತೋರಿಸ್ತೀರಿ ನೀವು? ಅವರು ಭಯೋತ್ಪಾದಕರು, ಅವರು ಆತಂಕವಾದಿಗಳು. ಒಂದು ನಿಮಿಷ, ಇದನ್ನು ತೋರಿಸಿ ಅಯ್ಯೋ ಹಿಂದುತ್ವ ಅಪಾಯದಲ್ಲಿ. ಒಂದು ವಿಚಾರ ಸ್ಪಷ್ಟವಾಗಿರ್ಲಿ, ಇವತ್ತು ನಾವು ಮಾತನಾಡ್ತಾ ಇರೋದು ಮುಸಲ್ಮಾನರಿಗೆ ರಾಜಕೀಯ ಪ್ರಾತಿನಿಧ್ಯ. ಕಾಂಟ್ರವರ್ಸಿ ಮಾಡಬೇಕು ಅಂತ ಹಿಂದುತ್ವದ ವಿಚಾರ ತಂದ್ರೆ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಚುನಾವಣೆ ನಡೀತಾ ಇಲ್ಲ ನಟರಾಜ್ ಗೌಡ್ರೆ. ಕೇರಳ, ವೆಸ್ಟ್ ಬೆಂಗಾಲ್ ಎಲ್ಲಿ ಮುಸಲ್ಮಾನರ ಓಟು ಬಹಳ ನಿರ್ಣಾಯಕವಾಗುತ್ತೋ ಅಲ್ಲೂ ಕೂಡ ನಿಮ್ಮ ಪಕ್ಷದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಿರ್ಧಾರ ಪರಿಣಾಮ ಬೀರೋದಿಲ್ವಾ? ನೀವು ಹೇಗೆ ಹೋಗಿ ಕೇಳ್ತೀರಿ ಸರ್? ಜಮೀರ್ ಅಹಮದ್ ಅವರೇ ಹೋಗಿದ್ದಾರೆ ಮುಸಲ್ಮಾನ್ ಸಮುದಾಯದವರು ಓಟ್ ಹಾಕಿ ಅಂತ ಕೇಳಕ್ಕೆ. ಅವ್ರದೇ ಸಮುದಾಯದವರಿಗೆ ಅವ್ರದೇ ರಾಜ್ಯದಲ್ಲಿ ಸೀಟ್ ಕೊಡ್ಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪ್ರಶ್ನೆ ಕೇಳೋದಿಲ್ವಾ ಇದನ್ನ? ನೋಡಿ, ಕೇಳ್ತಾರೆ, ಖಂಡಿತವಾಗಿ ಕೇಳ್ತಾರೆ. ಯಾಕ್ರಿ ದಾವಣಗೆರೆ ದಕ್ಷಿಣದಲ್ಲಿ ಅವಕಾಶ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂತ? ಖಂಡಿತ ಒಂದ್ ಕಡೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಬೇರೆ ಕಡೆ ಕೊಡೋದಿಲ್ಲ ಅಂತಲ್ಲ. ಅವರು ಒಬ್ರು ಮಂತ್ರಿಯಾಗಿ, ಇಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಪ್ಪ. ನಂತರ ಕರ್ನಾಟಕದಲ್ಲಿ 9 ಜನ ಶಾಸಕರು ಇದ್ದಾರೆ, ಮಹಿಳಾ ಶಾಸಕಿ ಒಬ್ಬರಿದ್ದಾರೆ, 4 ಜನ MLC ಮಹಿಳಾ MLC ಕೂಡ ಇದ್ದಾರೆ, ನಿಗಮ ಮಂಡಳಿಗಳು ಕೂಡ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಗಳನ್ನ ಕಾಂಗ್ರೆಸ್ ಪಕ್ಷ ಕೊಡುತ್ತೆ, ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದಿಸುತ್ತೆ ಕಾಂಗ್ರೆಸ್ ಪಕ್ಷ. BJP ವಕ್ತಾರರು ಒಂದು 3 ಸ್ಕೀಮ್ಗಳನ್ನ ಹೇಳಿದ್ರು. ಆವಾಸ್ ಯೋಜನೆ ಹೇಳಿದ್ರು, ಫೆಲೋಶಿಪ್, ಮೌಲಾನಾ ಫೆಲೋಶಿಪ್ ಬಗ್ಗೆ ಹೇಳಿದ್ರು. ಖಂಡಿತವಾಗಿ ಅದನ್ನು ಅವ್ರು ಮುಂದುವರಿಸಿದ್ದಾರೆ, ತೆಗ್ದಿಲ್ಲ. ಅದೊಂದು ಸಂತೋಷ ನಮಗೆ. ಅವ್ರು ತೆಗ್ದಿಲ್ಲ, ಅದನ್ನು ಮುಂದುವರಿಸಿದ್ದಾರೆ. ಯಾಕಂದರೆ
ನಾನು ಅರೆ ಪರಿಸ್ಥಿತಿ ಬರ್ತಿತ್ತು. ಅವರೇ ಆಗಿದ್ರೆ ಆ ಥರದ್ದೇನು ಶುರು ಮಾಡ್ತಿರ್ಲಿಲ್ಲ. ಅಲ್ಪಸಂಖ್ಯಾತರ ವ್ಯವಹಾರ ಸಚಿವಾಲಯ ಇದೆಯಲ್ಲ, ಅದನ್ನು ಶುರು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಅದೊಂದು ಸಚಿವಾಲಯ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅಲ್ಪಸಂಖ್ಯಾತರಿಗೆ ವ್ಯಾಪಾರ ವ್ಯವಹಾರ ಮಾಡಲಿ ಅಂತೇಳಿ ಅವ್ರಿಗೊಂದು ಕೇಂದ್ರದಲ್ಲಿ ಅವ್ರಿಗೆ ಹಣಕಾಸು ವ್ಯವಹಾರಕ್ಕೋಸ್ಕರ ಒಂದು ನಿಗಮ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಆವಾಸ್ ಯೋಜನೆಯಲ್ಲಿ 15% ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಏನಂದರೆ 15% ಅಲ್ಪಸಂಖ್ಯಾತರಿಗೆ ಮನೆಗಳನ್ನ ಕೊಡಬೇಕು ಅಂತ ಹೇಳಿ 2006ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿದಂತಹ ತೀರ್ಮಾನ ಅದು ಮುಂದುವರ್ಕೊಂಡು ಬಂದಿದೆ. ಬಿಜೆಪಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರಲ್ಲ, ಸಾಚಾರ್ ವರದಿನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಆಧಾರದ ಮೇಲೆ ಸಚಿವಾಲಯ ಆಗಿದ್ದು, ನಿಗಮ ಆಗಿದ್ದು, ಮೌಲಾನಾ ಫೆಲೋಶಿಪ್ ಬಂದದ್ದು ಎಲ್ಲ ಅದರ ಆಧಾರದ ಮೇಲೆನೆ. ನಾವೇನು ಮಾಡಿದ್ವಿ 2011ರಲ್ಲಿ 4.5% ಆಂತರಿಕ ರಿಸರ್ವೇಷನ್ ಕೊಡಬೇಕು ಮೈನಾರಿಟಿಗೆ ಅಂದಾಗ ತಲೆ ಕೆಳಗೆ ಮಾಡಿದವರೇ ಬಿಜೆಪಿಗರು. ಸುಪ್ರೀಂ ಕೋರ್ಟು ಯಾವ್ದಾರ ಪ್ರಭಾವ, ಸುಪ್ರೀಂ ಕೋರ್ಟು ಆಂಧ್ರದ ಹೈಕೋರ್ಟು ಏನು ಮಾಡೋದು ಅವಾಗಂದ್ರೆ, ಧಾರ್ಮಿಕವಾಗಿ ನೀವು ಮೀಸಲಾತಿ ಕೊಡ್ತಿದ್ರಿ, ಇಲ್ಲ ನಾವು ಧಾರ್ಮಿಕವಾಗಿ ಮೀಸಲಾತಿ ಕೊಡ್ತಿರ್ಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಬ್ಬ ಭಾರತೀಯನಿಗೂ ಅಧಿಕಾರ ಇದೆ ಒಂದು ಅವಕಾಶಗಳು ಪಡ್ಕೊಳ್ಳೋದು. ಕೇವಲ ಮುಸಲ್ಮಾನನ ಕಾರಣಕ್ಕೆ ನಾವು ತೀರ್ಮಾನ ಮಾಡಿಲ್ಲ. ಮುಸಲ್ಮಾನ ಆಗ್ಬೋದು, ಜೈನ್ ಆಗ್ಬೋದು, ಪಾರ್ಸಿ, ಸಿಖ್, ಕ್ರಿಶ್ಚಿಯನ್ ಎಲ್ಲರಿಗೂ ಅವಕಾಶಗಳನ್ನ ಕೊಡಬೇಕು. ನಾವು 4.5% ಮೀಸಲಾತಿಯನ್ನು ಆಂತರಿಕವಾಗಿ ಕೊಡಬೇಕು ಅಂದಾಗ, ಒಳ ಮೀಸಲಾತಿ ಥರ ಕೊಡಬೇಕು ಅಂದಾಗ ಬಿಜೆಪಿ ತಲೆ ಕೆಳಗೆ ಮಾಡಿದರು. ಕರ್ನಾಟಕದಲ್ಲೂ ಒಂದು ನಿಮಿಷ, ನಾನು ದೆಹಲಿ ಹೇಳ್ತಾ ಇದ್ದೀನಿ. ಈಗ ದೇವೇಗೌಡರು ಕೊಟ್ಟಿದ್ರು, ನೀವು ದಾರಿ ತಪ್ಪಿಸಬೇಡಿ, ಅವರು ಅದನ್ನ ಕಿತ್ಕೊಳ್ಳಿಲ್ಲ. ಅವ್ರದೇ ಉತ್ತರ ಸರ್, ಅವ್ರದೇ ಉತ್ತರ. ಈಗ ಕಾಂಗ್ರೆಸ್ನ ಯೋಜನೆಗಳನ್ನ ಬಿಜೆಪಿ ಕಿತ್ತಾಕ್ಲಿಲ್ಲ, ನಮ್ ಪುಣ್ಯ. ಹಂಗೆ ದೇವೇಗೌಡರ ಮೀಸಲಾತಿಯನ್ನ ಕಾಂಗ್ರೆಸ್ನವ್ರು ಕಿತ್ತಾಕ್ಲಿಲ್ಲ, ಪುಣ್ಯ. ಏನಿವೆ ಇಲ್ಲಿ ದೇವೇಗೌಡರು ಖಂಡಿತವಾಗಿ ದೇವೇಗೌಡರು RSSನವರಲ್ಲ, ಅವರೊಬ್ಬ ಜಾತ್ಯತೀತವಾದಿಯಾಗಿದ್ರು, ಇಲ್ಲಿವರೆಗೂ ಆಗಿದ್ರು. ಕಳೆದ 2 ವರ್ಷಕ್ಕೆ ಮುಂಚೆವರೆಗೂ ಅವರು ತಂದಂಥದ್ದನ್ನು ಮುಂದುವರೆದಿತ್ತು. ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಇದೆ, ಅಲ್ಪಸಂಖ್ಯಾತರಿಗಿದೆ, ತೆಲಂಗಾಣದಲ್ಲಿದೆ, ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ಹಿಂದುಳಿದ ವರ್ಗ ಅಂತ. ಯಾಕಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ ಅಂತ. ಕರ್ನಾಟಕದಲ್ಲೂ ಅದಿತ್ತು, ತಗೊಂಡ್ಬೋದು, ಸಂತೋಷನೇ ನಮಗೆ, ದೇವೇಗೌಡರಿಗೆ ಸಂತೋಷ. ಅದು ಮುಂದುವರೆದಿತ್ತು. ನಾವು ಯಾವತ್ತೂ ಅದಕ್ಕೆ ಕಿತಾಪತಿ ಮಾಡಕ್ಕೆ ಹೋಗಿರಲಿಲ್ಲ, ತುಂಟತನ ಮಾಡಕ್ಕೆ ಹೋಗಿರಲಿಲ್ಲ. 4% ಯಾಕಂದ್ರೆ ಅವರು ನಿಜ ಅಲ್ಲ, ಕೇಳಿಸ್ಕೊಳ್ಳಿ. ಈ ದುರುಳ ಮನಸ್ಥಿತಿಯ ಆಳ್ವಿಕೆ ಇತ್ತಲ್ಲ, ಅವ್ರೇನ್ ಮಾಡಿದ್ರು, ಆ 4% ಕಿತ್ತು 2% ಮೇಲ್ವರ್ಗದವ್ರಿಗೆ ಅಂತ ಹೇಳಿ 2% ಅದನ್ನ ತೋರ್ಸಿದ್ರಿ, ತೋರ್ಸಿದ್ರಿ ಬಿಜೆಪಿ ರಿಸರ್ವೇಷನ್ ಕಿತ್ತಾಕ್ಸಿದ್ರು, ಹೇಳಿದ್ರಿ, ವೋಟ್ ಪಡ್ಕೊಂಡ್ರಿ, ಆಮೇಲೆ ಏನ್ ಮಾಡಿದ್ರಿ? ಇವತ್ತಿಗೆ ಬನ್ನಿ ಸರ್, ಇವತ್ತಿಗೆ ಸಾಧ್ಯ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತು ಬೊಮ್ಮಾಯಿ ಸರ್ಕಾರಕ್ಕೆ. ಏನೇಳಿ ಚೀಮಾರಿ ಆಗ್ತು. ಇದನ್ನ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂದುಳಿದ ವರ್ಗದವರಿಗೆ ಅಂತ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಆರ್ಥಿಕ ಶೈಕ್ಷಣಿಕವಾಗಿ ಅದು ಮುಸಲ್ಮಾನ್ ಆಗ್ಲಿ ಅವ್ರಿಗೆ ಮೀಸಲಾತಿ ಕೊಡಬೇಕು, ಆರ್ಥಿಕ ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಅಂತ ಹೇಳಿ ಅದನ್ನ ಸ್ಟ್ರೈಕ್ ಔಟ್ ಮಾಡಿಲ್ಲ. ಅದು ಮುಂದುವರೆದಿದೆ. ಆ 4% ಮುಂದುವರೆದಿದೆ. ಕೇಳಿ ಅದು ಸ್ಟೇ ಆಗಿದೆ. ಅದು ಕಿತ್ತಾಕ್ ಸಾಧ್ಯ ಆಗಿದೆ. ಅದು ಆಡಳಿತದಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಮುಂದುವರೆದಿದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ವೆರಿ ಸ್ಮಾರ್ಟ್ಲಿ ನನ್ನ ಉತ್ತರ, ನನ್ನ ಪ್ರಶ್ನೆ ಏನಾಗಿತ್ತು, ದಾವಣಗೆರೆ ದಕ್ಷಿಣದಲ್ಲಿ ತನ್ನ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯವಾಗದ ಜಮೀರ್ ಅವರು ಕೇರಳದಲ್ಲಿ ಹೋಗಿ ಮುಸಲ್ಮಾನರು ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳಿ ಹೆಂಗ್ ಕೇಳ್ತಿದ್ದಾರೆ? ಅದಕ್ಕೆ ನೀವು ಉತ್ತರ ಕೊಡ್ಲೇ ಇಲ್ಲ. ಕೊಡ್ತೀನಿ ನೋಡಿ. ನಾನು ಕೇವಲ ದಾವಣಗೆರೆ ದಕ್ಷಿಣ, ಇಡೀ ಭಾರತದ ಮುಸಲ್ಮಾನರ ಭವಿಷ್ಯವನ್ನ ಅಥವಾ ವರ್ತಮಾನವನ್ನ ತೀರ್ಮಾನ ಮಾಡೋದಿಲ್ಲ. ದಾವಣಗೆರೆ ದಕ್ಷಿಣ. ಒಂದು ನಿಮಿಷ ಅಬ್ದುಲ್, ಮನಸ್ಥಿತಿ ಆಚೆ ಬಂತಲ್ಲ, ಒಂದು ನಿಮಿಷ ಮನ್ಸಕ್ ನೋವಾಗಿದೆ. ಆಯ್ತಪ್ಪ, ಮನ್ಸಕ್ ನೋವಾಗಿದೆ. ಆಯ್ತು, ಕೇಳಿಸ್ಕೊ. ಈಗ ನಾನು ಹೇಳ್ತೀನಿ, ಐ ಅಗ್ರಿ, ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಗೆಲ್ತಿದ್ರು. ನಾನು ಅದ್ರೊಳಗೆ ಎರಡನೇ ಮಾತಿಲ್ವೇ ಇಲ್ಲ. ಕೊಡಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ. ಒಂದ್ ನಿಮಿಷ, ಆಯ್ತಪ್ಪ, ಕೇಳಿಸ್ಕೊಳಪ್ಪ. ಈಗ ನಿನ್ ಮಾತು ಈಗ ಕೇಳಿಸ್ಕೊಳ್ಳಿ. ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ, ಯಾರು ಫಿಕ್ಸ್ ಡಿಪಾಸಿಟ್ ಅಲ್ಲ. ನಾವೇನ್ ಆತರ ತಿಳ್ಕೊಂಡು ಇಲ್ಲ, ಕಾಂಗ್ರೆಸ್ ಪಕ್ಷ ತಿಳ್ಕೊಂಡು ಇಲ್ಲ. ಕೇಳಿಸ್ಕೊಳ್ರಿ. ಇಡೀ ದೇಶದಲ್ಲಿ ಈಗ ಕೇಳಿಸ್ಕೊಳ್ಳಿ, ಇಡೀ ದೇಶದಲ್ಲಿ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಇದೆ. ಯಾವುದೇ ಒಂದು ಧರ್ಮ, ಒಂದು ಜಾತಿ, ಒಂದು ಸಮುದಾಯ ಯಾವ್ಯಾವ ಪಕ್ಷಕ್ಕೂ ಗುತ್ತಿಗೆನೂ ಅಲ್ಲ, ಯಾರು ಗ್ರಾಂಟೆಡ್ ಆಗಿ ತಗೊಂಡು ಇಲ್ಲ. ಇರಪ್ಪ ಒಂದ್ ನಿಮಿಷ, ಮಾತಾಡ್ಬೇಕು. ಕೇಳಿ ಅಬ್ದುಲ್ ರಜಾಕ್, ಈಗ ನೀವು ಬಿಜೆಪಿ ಪರ ನಿಂತಿ ಪಕ್ಕದಲ್ಲಿ ನಿಂತಿದ್ರ ಅಂದ ತಕ್ಷಣ ಬಿಜೆಪಿ ಅಲ್ಲ ನೀವು. ಒಂದ್ ನಿಮಿಷ ಬಿಡಿ, ಕೇಳಿ, ನಾನು ಕೇಳ್ಬಿಡಿ, ನಾನು ಮಾತು ಕೇಳ್ಬಿಡಿ. ಟೆಂಪರರಿ ನೀವು ಇವತ್ತು ನಾನು ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಿದ್ದೀನಿ ಅಂದ್ರೆ ದೇವರ ಮೇಲೆ ಪ್ರಮಾಣ
ಇದು ಬಿಜೆಪಿ ಪರ ಅಲ್ಲ. ಇಲ್ಲ ಪಾಪ ಅವ್ರು ಹಂಗೆ ಆಯ್ತು. ಇದು ನನ್ನ ಗಮನಿಸ್ತಿದ್ದಾರೆ ಹಕ್ಕು. ಸರ್. ಹಂಗೆ ಗಮನಿಸ್ತಿದ್ದಾರೆ. ತಪ್ಪಿಲ್ಲ. ಇದು ನನ್ನ ಹಕ್ಕು. ಹಂಗೆ ಗಮನಿಸ್ತಿದ್ದಾರೆ. ತಪ್ಪಿಲ್ಲ. ನಾನು ಅಬ್ದುಲ್ ರಜಾಕ್ ಅವರ ಭಾವನೆಯನ್ನ ಅಲ್ಲಗಳಿಯಲ್ಲ. ಅವರ ಭಾವನೆ ಸರಿ ಇದೆ. ಆಯ್ತು ಬ್ರದರ್, ಕೇಳಿಸ್ಕೊಳ್ಳಿ. ಅವರ ಭಾವನೆ ಸರಿ ಇದೆ. ಅಲ್ಪಸಂಖ್ಯಾತರಿಗೆ ಈ ಕೆಲವು ಕಡೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ ಕಡೆ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಕಡೆ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅದು ಕೊಟ್ಟಿದ್ರೆ ಗೆಲ್ತಿದ್ರು. ನಾನು ಅವಾಗಲೇ ಹೇಳಿದ್ರೆ 40,000 ಮತಗಳಂತ ಗೆಲ್ತಿದ್ರು. ಅಲ್ಲೂ ಕೂಡ 4-5 ಜನ ಲೀಡರ್ಗಳಿದ್ರು. ಈಗ ಸಾದಿಕ್ ಪೈಲ್ವಾನ್ ಆಗ್ಬೋದು, ಜಬ್ಬಾರ್ ಅವ್ರು ಆಗ್ಬೋದು, ಇನ್ನೂ ಬಹಳ ಜನ 4 ಜನ ನಾಯಕರು ಇದ್ರು, ಗೆಲ್ಲುವಂತ ಸಾಮರ್ಥ್ಯ ಇರ್ತಕ್ಕಂಥ ನಾಯಕರು ಇದ್ರು. ಅಲ್ಲಿನ ರಾಜಕೀಯ ಒತ್ತಡಕ್ಕೋಸ್ಕರ, ಅಲ್ಲಿನ ಕಾರ್ಯಕರ್ತರ ಒತ್ತಡಕ್ಕೋಸ್ಕರ ಶಾಮನೂರು ಕುಟುಂಬ, ಒಂದ್ ನಿಮಿಷ ಇರ್ರಿ, ಕಾರ್ಯಕರ್ತರ ನಂಬಿಕೆ, ಕಾರ್ಯಕರ್ತರ ಬೇಡಿಕೆ ಅಂತ ಹೇಳ್ತಾ ಇದ್ರಿ ಸರ್. ನಿಜವಾಗ್ಲೂ ಕಾರ್ಯಕರ್ತರಿಗೆ ಶಾಮನೂರ್ ಅವರ ಕುಟುಂಬಕ್ಕೇನೆ ಟಿಕೆಟ್ ಹೋಗ್ಬೇಕು ಅನ್ನೋಂಗಿದ್ರೆ ನಿಮ್ಮ ಪಕ್ಷದ ನಾಯಕರು ಹೋದಾಗ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಯಾಕೆ ಕೂಗ್ತಿದ್ರು ಸರ್? ನೋಡಿ, ಸಾದಿಕ್ ಪೈಲ್ವಾನ್ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದಾಗ ಗೋ ಬ್ಯಾಕ್ ಫ್ರಮ್ ದಾವಣಗೆರೆ ಅಂತ ಹೇಳಿ ಯಾಕೆ ಕೂಗ್ತಿದ್ರು? ನೋಡಿ, 4 ಜನಗಳ ಕೂಗುನಿಂದ 4 ಜನ ದೃಶ್ಯ ನೋಡಿಲ್ಲ ಸರ್. 80,000 ಕೇಳಿ, 80,000 ಅಲ್ಪಸಂಖ್ಯಾತರ ಕಾರ್ಯಕರ್ತರು ಇದಾರಲ್ಲ, ಮೆಂಬರ್ಸ್, ವೋಟರ್ಸ್ ಇದಾರಲ್ಲ, ಎಲ್ಲರ ಅಭಿಪ್ರಾಯ ಅಲ್ಲ ಅದು. ಕಾಂಗ್ರೆಸ್ ಜೊತೆ ದಾವಣಗೆರೆ ದಕ್ಷಿಣ ಮುಸಲ್ಮಾನ ಇಲ್ವೇ ಇಲ್ಲ. ಈಗ ಸರಿ, ನಾನು ಅನ್ನೋದಕ್ಕೆ ಇನ್ನೂ ಉತ್ತರ ಕೇಳ್ತೀನಿ ಸರ್. Quickly sir, ಬೇರೆಯವರು ಇದ್ದಾರೆ, quickly. ಇಲ್ಲ, ಅವ್ರಿಗೆ ಇಂಟರಪ್ಟ್ ಮಾಡಿದ್ರು ಅಷ್ಟೇ, ಕಂಪ್ಲೀಟ್ ಮಾಡಕ್ ಬಿಡಲಿಲ್ಲ. ನಾನು ಹೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಸರಿಸುಮಾರು 600 ಜನ ಶಾಸಕರಿದ್ದಾರೆ. ಇಡೀ ದೇಶದಲ್ಲಿ 80 ಜನ ಅಲ್ಪಸಂಖ್ಯಾತರ ಶಾಸಕರಿದ್ದಾರೆ. 80 ಜನ. ದ ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡಿ. 1550, 1600 ಸರಿಸುಮಾರು ಬಿಜೆಪಿ ಶಾಸಕರಿದ್ದಾರೆ, 0. 240 ಎಂಪಿಗಳಿದ್ದಾರೆ ಅವರಲ್ಲಿ, 0. ರಾಜ್ಯಸಭಾದಲ್ಲಿ 0. ಕಾಂಗ್ರೆಸ್ ಅಲ್ಲಿ 99 ಎಂಪಿಗಳಿದ್ದಾರೆ, ಅದರೊಳಗೆ 10 ಜನ ಮೈನಾರಿಟಿ ಇದ್ದಾರೆ. ಸರಿ ನೋಡಿ, ಒಂದು ಕ್ಷೇತ್ರದಲ್ಲಿ ದಕ್ಷಿಣದಲ್ಲಿ ಮಾತ್ರ ಕೊಟ್ಟಿಲ್ಲ, ಇಡೀ ದೇಶದಲ್ಲಿ ಆ ರೀತಿ ಅಂತೇನಿಲ್ಲ. ಅಲ್ಲಿಗೆ ರಜಾಕ್ ಅವರೇ ಪ್ರಶ್ನೆ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ, ನಮಗೆ ಒಬ್ಬಟ್ಟು ಊಟ ಹಾಕ್ಸಕ್ಕಾಗಲ್ಲಪ್ಪ, ನಾನು ವೆಜಿಟೇರಿಯನ್ ಹಾಗಾಗಿ ಒಬ್ಬಟ್ಟು ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಮಗೆ ಒಬ್ಬಟ್ಟು ಊಟ ಹಾಕ್ಸಕ್ಕಾಗಲ್ಲ, ಮುಸಲ್ಮಾನರಿಗೆ ಗಂಜಿ ಕೊಡ್ತೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಿಜೆಪಿ ಅವರು ನೀರು ಕೂಡ ಕೊಡೋದಿಲ್ಲ. ವೆಸ್ಟ್ ಬೆಂಗಾಲು ಅಪ್ರಾಕ್ಸಿಮೇಟ್ಲಿ 25% ಇದ್ದಾರೆ ಮುಸಲ್ಮಾನ ವೋಟರು, 10 ಮಂದಿ ದಾಟಿಲ್ಲ MLAಗಳು, ಪರವಾಗಿಲ್ಲ 10 ಜನನಾದ್ರೂ ನಾವು ಮಾಡಿದೀವಿ. ಕೇರಳ 26% ಮುಸ್ಲಿಂ ವೋಟರ್ಸು, ಅಲ್ಲಿ 6-7 ದಾಟಿಲ್ಲ, ಪರವಾಗಿಲ್ಲ, ನಾವು ಅಟ್ಲೀಸ್ಟ್ 6 ಜನಕ್ಕೆ. ಕರ್ನಾಟಕಕ್ಕೆ ಬರೋಣ ಸರ್, 224 ಜನ MLAಗಳು, ಅಲ್ಲಿ 9 ಜನ ಮಾತ್ರ ಮುಸಲ್ಮಾನರು, ಪರವಾಗಿಲ್ಲ ಅಟ್ಲೀಸ್ಟ್ 9 ಜನ. ಅಲ್ಲಿಗೆ ನಾವು ಗಂಜಿನಾದ್ರೂ ಕೊಡ್ತಿದೀವಿ, ಕುಡ್ಕೊಂಡು ಬದುಕೊಳ್ಳಿ ಅನ್ನೋಂಗಿದೆ ಮನಸ್ಥಿತಿ. ಮ್ಯಾಮ್, ಇದು ಕೇವಲ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಟಿಕೆಟ್ ಕೊಟ್ಟಿಲ್ಲ ಎಂಬುವ ವಿಚಾರಕ್ಕೆ ನಾನಿವತ್ತು ವಿರೋಧಿಸ್ತಾ ಇಲ್ಲ. ನಾನು ಹೇಳ್ತಿರೋದು 2023ರಲ್ಲಿ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಎಲೆಕ್ಷನಲ್ಲಿ ಕೆಲಸ ಮಾಡಿಲ್ಲ. ಪ್ರತಿಯೊಬ್ಬ ಸಂಧಿ ಬೀದಿಯಲ್ಲಿ ನಮ್ಮ ಹಿರಿಯರು, ಯುವಕರು, ಮಕ್ಕಳು ಸಹ ಮುಂದೆ ಬಂದು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಲಿಸ್ಟನ್ನು ಚೆಕ್ ಮಾಡಿ, ಇಲ್ಲಿ ಇದ್ದ ವೋಟರ್ಸ್ಗಳು ಎಲ್ಲಿ ಹೋದ್ರು ಅಂತ ಅವ್ರನ್ನ ಕರ್ಕೊಂಡ್ಬಂದು ವಾಪಸ್ಸು ವೋಟಿಂಗ್ ದಿನ ನೀವು ಬರಬೇಕು, ಅವ್ರು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೋ, ಮೈಸೂರಿಗೆ ಹೋಗಿದ್ದಾರೋ, ಫೋನ್ಗಳು ಮಾಡಿ ಅವ್ರಿಗೆಲ್ಲ ವಾಪಸ್ ತೊಗೊಬಂದು ವೋಟಿಂಗ್ ಪರ್ಸೆಂಟೇಜು ಕೆಲವೊಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ 98% ಪೋಲ್ ಪರ್ಸೆಂಟೇಜ್. ನಾನು ಫ್ಯಾಕ್ಟ್ಸ್ ಜೊತೆ ತೋರಿಸ್ತೀನಿ ನಿಮಗೆ. 98% ಪೋಲಿಂಗ್ ಪರ್ಸೆಂಟೇಜ್, ಆ್ಯಂಡ್ ದಟ್ ಟು ಒನ್ ಸೈಡ್. ಇವರ ಗ್ಯಾರಂಟಿಗಳಿಗೆಲ್ಲ ನಾವು ವೋಟ್ ಕೊಟ್ಟಿದ್ದು. ಆ BJPಯಿಂದ ಬೇಸರ ಪಟ್ಟು ಹಿಲಾಲು, ಹಜಾಬು, ಅಜಾನು, ಹಿಜಾಬ್ ಪ್ರತಿಯೊಂದು ಅದು ಪ್ರತಿದಿನ ಒಂದೊಂದು ಅಂತ ತಲೆ ಕೆಡಿಸ್ಕೊಂಬಂದ್ರಲ್ಲ, ಅದಕ್ಕೋಸ್ಕರ ಬೇಸರ ಪಟ್ಟು ಒಂದು ಸ್ಟೇಬಲ್ ಸರ್ಕಾರ ಬರಲಿ, ಒಂದು ಚೆನ್ನಾಗಿ ನಡೀಲಿ, ನಮ್ಮ ರಾಜ್ಯ ಮುಂದುವರಿಲಿ ಅಂತೇಳಿ ಒಂದು ದಿಟ್ಟಿಂದ ನಾವು ಕಾಂಗ್ರೆಸ್ಗೋಸ್ಕರ ನಮ್ಮಿಂದ ಎಷ್ಟಾಯಿತು ಅಷ್ಟನ್ನು ಸಹಕಾರ ಮಾಡೋದಲ್ವಾ. ನುಡಿದಂತೆ ನಡೆದಿದ್ದೇವೆ ಎಲ್ಲ ಒಂದು ಭಾಷಣಗಳಲ್ಲಿ ಹೇಳ್ತಿದಾರಲ್ವಾ. ಮುಸಲ್ಮಾನರ ಜೊತೆ ಯಾಕೆ ನಡೆದಿಲ್ಲ? ಯಾಕೆ ನಮ್ಮ 2B ರಿಸರ್ವೇಶನ್ ಅನ್ನ ಯಥಾವತಿ ಸ್ಟೇ ಇವತ್ತಿಗೂ ಸ್ಟೇನೇ ಇದೆ. 3 ಅಸೆಂಬ್ಲಿ ಸೆಕ್ಷನ್ಗಳಾಗು. ಅಣ್ಣ, ನನಗೂ ಕಷ್ಟ ಆಗ್ತಿದೆ ನಿಮ್ ವಿರೋಧ ಮಾತಾಡಕ್ಕೆ. ನನಗೂ ಕಷ್ಟ ಆಗ್ತಿದೆ ಮಾತಾಡಕ್ಕೆ. ದಯವಿಟ್ಟು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬೇಕು. ನನಗೆ ಕಷ್ಟ ಆಗ್ತಿದೆ ಕಾಂಗ್ರೆಸ್ ವಿರೋಧ ಮಾತಾಡಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಟಿಕೆಟ್ ಕೊಟ್ಟಿಲ್ಲ ನಮ್ಮ ಹಣಕ್ಕೆ, ನುಡಿದಂತೆ ನಡೆದಿಲ್ಲ. ನಾವು ರಜಾಕ್ ಅವರು 10 ಸತಿ ಹೇಳಿದ್ರು ದಾವಣಗೆರೆ ದಕ್ಷಿಣ ಒಂದೇ ಅಲ್ಲ, ಬೇರೆ ಲಿಸ್ಟ್ ಕೊಡ್ತಿದ್ದಾರೆ. ಕ್ಷೇತ್ರದ ಟಿಕೆಟ್ ಹಂಚಿಕೆಯ ವಿಷಯವಲ್ಲ ನಾನು ಹೇಳ್ತಿರೋದು. ಕಳೆದ 3 ವರ್ಷಗಳಿಂದ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮಿಂದ ಆದಷ್ಟು ಮ್ಯಾಕ್ಸಿಮಮ್ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಕ್ಕೆ ನಮ್ಮಿಂದ ಆದಷ್ಟು ಕಷ್ಟಪಟ್ಟು ನಾವು ಅವಕಾಶ ಮಾಡಿಕೊಟ್ವಿ. ಇವಾಗ ನಾವು ಕೇಳಿದ್ದೇನೋ ಅವತ್ತು, ನಾವು ನಿಮ್ಗೆ ಓಟ್ ಕೊಟ್ಟಿದ್ಯಾಕೆ? BJPಯಿಂದ ನಾವು ಬೇಸರ ಪಟ್ಟಿದ್ದೀವಪ್ಪ. ಲಾಸ್ಟ್ ದಿನ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ಬಿಟ್ರು ಬೊಮ್ಮಾಯಿ ಅವರು. 2B ರಿಸರ್ವೇಷನ್ ಕಿತ್ಕೊಂಡ್ರು ನಮ್ಮಿಂದ. ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಬೇಕು, ಮೆಡಿಸಿನ್ ಓದಬೇಕು, ನಮ್ಮ ಮಕ್ಕಳು ಓದಿ ಮುಂದಕ್ಕೆ ಬರಬೇಕು. ಇವರೇ ನಮ್ಮನ್ನು ಏನೇನಂತ ಟೀಕೆ ಮಾಡಲ್ಲ.
ಪಂಚರ್ನವರು ಅಂತ ಹೇಳ್ತಾರೆ, ಏನೇನು ಹೇಳಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ಮೇಲೆ ವಿಶ್ವಾಸ ಇಕ್ಕಿ ಇವತ್ತು ನಿಮಗೆ ಕೊಟ್ಟ ನಂತರ 2.5 ವರ್ಷ ಆಯಿತು, ಇದುವರೆಗೂ ನೀವು ನಮ್ಮ ಮೇಲೆ ವಿಶ್ವಾಸ ದ್ರೋಹ ಮಾಡಿದ್ರಿ. UP-ಯಲ್ಲಿ ಸರ್ 19% ಮುಸಲ್ಮಾನರ ಓಟ್ ಇದೆ, ಬಟ್ ಸ್ಟಿಲ್ ಬಿಜೆಪಿಗೆ ಪೂರ್ಣ ಬಹುಮತ ಬರುತ್ತೆ. ಬಿಹಾರದಲ್ಲಿ ಸರ್ ಹತ್ತತ್ರ 18% ಮುಸಲ್ಮಾನರ ಓಟ್ ಇದೆ, ಬಟ್ ಸ್ಟಿಲ್ ನಿಮ್ಮ ಮೈತ್ರಿಕೂಟಕ್ಕೆ ಜೈ ಅಂತಾರಲ್ಲ ಇಂಜನ. ಕರ್ನಾಟಕದಲ್ಲಿ ಕಂಪ್ಯಾರಿಟಿವ್ಲಿ ಲೆಸ್ ಪರ್ಸೆಂಟೇಜ್ ಆಫ್ ಮುಸ್ಲಿಂ ವೋಟರ್ಸ್, 13ರಿಂದ 14%, ಬಟ್ ಸ್ಟಿಲ್ ಬಿಜೆಪಿಯ ಪೂರ್ಣ ಬಹುಮತ ಬರ್ತಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳ್ತೀನಿ. ಸಬ್ಕಾ ವಿಕಾಸ್ ಅನ್ನೋದು, ಸಬ್ಕಾ ವಿಶ್ವಾಸ್ ಅನ್ನೋದು ಇನ್ನೂ ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಸಾಧಿಸಿಲ್ಲ. ಅಲ್ಲ, ಅದಕ್ಕೆ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಮುಂಚೆ ನಟರಾಜ್ ಗೌಡರು ಭಾಳ ಅಂಕಿಅಂಶಗಳು ಕೊಡ್ತೀವಿ. ನಾವು ಇಷ್ಟು ಜನಕ್ಕೆ ಕೊಡ್ತೀವಿ, ಇಷ್ಟು ಜನಕ್ಕೆ ಕೊಡ್ತಿದ್ದೀವಿ ಅಂತೇಳಿ. ಹೆಂಗೆ ಮುಸಲ್ಮಾನರ ಕಿವಿಗೆ ಹೂವು ಇಟ್ಟಿದ್ದಾರೆ ಅಂತೇಳಿ ಬರೀ ಅಂಕಿಅಂಶ ಹೇಳ್ತೀನಿ. 2014 ಚುನಾವಣೆಯಿಂದ ಮೋದಿ ಭಯ ಅಂತ ಇನ್ನೊಂದು ಹೊಸ ಗುಮ್ಮ ಕೂತಿದ್ದಲ್ಲ. 2014 ಇಡೀ ದೇಶದಲ್ಲಿ 544 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಿದ್ದು ಕಾಂಗ್ರೆಸ್ 31 ಜನಕ್ಕೆ. 2019 ಕೊಟ್ಟಿದ್ದು ಎಷ್ಟು ಗೊತ್ತಾ? ಬರೀ 27. 2024 ಮೊನ್ನೆ ನಡೆದ ಎಲೆಕ್ಷನ್ ಎಷ್ಟು ಕೊಟ್ಟಿದ್ದೇನೆ? ಬರೀ 19. ಅರ್ಧಕ್ಕರ್ಧ. ಪ್ರತಿ ಚುನಾವಣೆಯಲ್ಲೂ ಅರ್ಧಕ್ಕರ್ಧ ಮುಸಲ್ಮಾನರಿಗೆ ಟಿಕೆಟ್ ಕಟ್ ಮಾಡ್ಕೊಂಡೇ ಬರ್ತಾವ್ರೆ. ಇವ್ರು ಹೇಳ್ತಾರೆ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಮೊದಲನೇದು. ಎರಡನೇದು, ನಿಮ್ ಇಂಡಿಯಾ ಅಲೈನ್ಸ್ ಅಲ್ಲಿ ಕೊಟ್ಟಿರೋದು 2019 115 ಟಿಕೆಟ್, 2024 ಬರೀ 43 ಟೋಟಲ್ ಇಂಡಿಯಾ ಅಲೈನ್ಸ್ 2024 ಕೊಟ್ಟಿರೋದು. ಅದಾದ್ಮೇಲೆ ನೋಡಿ ಸಾಚಾರ ವರದಿ ಹೇಳುದು. ಸಾಚಾರ ವರದಿ ಬಂದಿದ್ದೆ ಅವಾಗ 2006ರಲ್ಲಿ. 2014 ಇವ್ರದೇ ಸರ್ಕಾರ ಇತ್ತು. 8 ವರ್ಷದಲ್ಲಿ ಇವ್ರ ಸರ್ಕಾರ ಇತ್ತು. 8 ವರ್ಷದಲ್ಲಿ 19% ಇಂದ ಮುಸಲ್ಮಾನರ ಬಡತನ ಪ್ರಮಾಣ 21% ಹೋಯ್ತು. ಮೋದಿ ಅವರು ಬಂದ ಮೇಲೆ ಇವೆಲ್ಲ ಸ್ಕೀಮ್ಗಳು ಮಾಡಿದ್ಮೇಲೆ 5.7% ಗೆಲ್ತಿದೆ ಮುಸಲ್ಮಾನರ ಬಡತನದ ಪ್ರಮಾಣ. 21% ಇಂದ 5.7% ಮತ್ತೊಂದು ಹೇಳಿದ್ರು, ಮುಸ್ಲಿಂ ರಿಸರ್ವೇಶನ್ ಅಲ್ಲಿ ಬಿಜೆಪಿ ಹಿಂದುಳಿದ ವರ್ಗದ ಮುಸಲ್ಮಾನರ ರಿಸರ್ವೇಶನ್ ತೆಗಿಲಿಲ್ಲ. ನಮ್ಮಲ್ಲಿ 1ನಲ್ಲೂ ಕೂಡ ಮತ್ತೆ 2B ಕೂಡ ಸುಮಾರು 23 ಮುಸ್ಲಿಂ ಸಮುದಾಯಗಳಿಗೆ ಹಿಂದೆನೂ ರಿಸರ್ವೇಶನ್ ಇತ್ತು, ಬಿಜೆಪಿ ಸರ್ಕಾರದಲ್ಲಿತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಯಾರು ನಿಜವಾಗಿ ಹಿಂದುಳಿದಿದ್ರು, ನದಾಫು, ಪಿಂಜಾರ, ದರ್ಬೇಶಿ, ಚಪ್ಪರ್ಬಂದು, ಕಸಬ್ಬು, ಪಮೋಲಿ, ಇವರೆಲ್ಲರಿಗೂ ಕೂಡ ಬಿಜೆಪಿ ಸರ್ಕಾರನು ರಿಸರ್ವೇಶನ್ ಕಂಟಿನ್ಯೂ ಮಾಡ್ಕೊಂಡೋಯ್ತು. ಯಾಕೆ ಅಂತ ಹೇಳಿದ್ರೆ ನಿಜವಾದ ಹಿಂದುಳಿದ ಸಮುದಾಯಗಳು ಅಂತೇಳಿ ಯಾರಿಗೆ ತೆಗಿತು ಅಂತ ಹೇಳಿದ್ರೆ, ಯಾರು ನಿಜವಾಗ್ಲೂ ಫೈನಾನ್ಷಿಯಲ್ ಆಗಿ ಮತ್ತೆ ಗ್ರೋತ್ ಅಲ್ಲಿ ತುಂಬಾ ಮುಂದೆ ಇರ್ತಾರೆ, ಶರೀಫರು ಅಂತ ಮುಂದುವರಿದ ಜನಗಳು, ಅದಕ್ಕೆ ಧರ್ಮಾಧಾರಿತವಾಗಿ ಕೊಡಬಾರ್ದು ಅಂತೇಳಿ ನಾನು ಹೇಳಿದ್ದಲ್ಲ, ಅಂಬೇಡ್ಕರ್ ಅವರು ಹೇಳಿದ್ದು. ಅದರ ಪ್ರಕಾರ ಧರ್ಮಾಧಾರಿತವಾಗಿ ಕೊಡಬೇಡಿ, ಹಿಂದುಳಿದವರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಬೇಕಾಗಿರೋದು 13 to 14% ಆಫ್ ಮುಸ್ಲಿಂ ವೋಟರ್ಸ್ ಇನ್ ಕರ್ನಾಟಕ ಎಷ್ಟು ಮಟ್ಟಿಗೆ ವಿಶ್ವಾಸ ಗಳಿಸಿದೆ ರಾಜ್ಯ ಬಿಜೆಪಿ ಘಟಕ. ನೀವು ಮತ್ತೆ ಮೋದಿ ಸ್ಕೀಮು ಅನ್ಬೇಡಿ ಸರ್. ಇಲ್ಲಿ ರಾಜ್ಯದಲ್ಲಿ ವಿಜಯೇಂದ್ರ ಇದ್ದಾರೆ, ಯಡಿಯೂರಪ್ಪನವರು ಇದ್ರು, ಅಶೋಕ್ ಅವರಿದ್ದಾರೆ. ಅವ್ರ ಕೊಡುಗೆ ಏನು, ಅವ್ರ ಕಾಂಟ್ರಿಬ್ಯೂಷನ್ ಏನು ಮುಸ್ಲಿಂ ಸಮುದಾಯಕ್ಕೆ? ಅದಕ್ಕೇನೆ ಏನು ಸುಮಾರು 15-20 ದಿವಸದಿಂದ ನಿಮ್ಮ ಚಾನಲ್ಗಳ ಮುಸಲ್ಮಾನರನ್ನ ಮಾತಾಡಿಸ್ತಾ ಇದ್ದಾರೆ. ಎಲ್ಲರ ಬಾಯಲ್ಲಿ ಏನ್ ಬರ್ತಾ ಇದೆ? ಕಾಂಗ್ರೆಸ್ಗೆ ಓಟ್ ಹಾಕಲ್ಲ, ಮೋದಿ ಏನ್ ತಪ್ಪು ಮಾಡಿದ್ದಾರೆ, ಬಿಜೆಪಿ ಓಟ್ ಹಾಕ್ತೀವಿ ಅಂತ ಬಿಜೆಪಿ ಯಾವತ್ತೂ ಮುಸಲ್ಮಾನರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸಗಳು ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಏನ್ ಮಾಡ್ತು? ಏನ್ ಜಿ ಮಲ್ಲಿಕಾರ್ಜುನ್ ಏನ್ ಹೇಳಿದ್ರು, ಎಸ್ ಮಲ್ಲಿಕಾರ್ಜುನ್ ಇದು ಯಾರು ಇವನು ಯಾರು ಜಮೀರ್ ಅಹಮದ್ ಬಗ್ಗೆ ಅವನ್ ಯಾರ್ರಿ ಇಲ್ಲಿ ಬಂದು ಮಾತಾಡೋದಕ್ಕೆ? ಯಾರನ್ನ ಒಬ್ಬ ಮಂತ್ರಿ ಇನ್ನೊಬ್ಬ ತನ್ನದೇ ಕಾಂಗ್ರೆಸ್ ಮಂತ್ರಿ ಜಮೀರ್ ಅಹಮದ್ ಅವರ ಅವನ್ ಯಾರಿ ಬರೋದಕ್ಕೆ? ಮುಸ್ಲಿಂ ಸಮುದಾಯದ ನಾಯಕ ಅವನ್ ಯಾರು ಇಲ್ಲಿ ಬರೋದಕ್ಕೆ? ಮೊದಲನೇದು. ಎರಡನೇದು, ಅವರೆಲ್ಲೋ ಕೇರಳದಲ್ಲಿ ಮಾಡ್ತಾರಂತೆ, ಬರ್ದಿದ್ರು ಚಲೋ ಐತಿ. ಇಷ್ಟೆಲ್ಲ ಅವಮಾನ ಮಾಡಿದ್ಮೇಲೂ ಕೂಡ ಇವರು ಯಾರೋ ಅವ್ರ ಮುಖಂಡರೊಬ್ರು ಟಿವಿನಲ್ಲಿ ಮಾತಾಡ್ತಾ ಇರ್ತಿದ್ರು. 2006ರಲ್ಲಿ ಕುಮಾರಣ್ಣವ್ರಿಗೆ ಅದು ನಮಾಜಿಗೆ ಬರ್ಲಿಲ್ಲ ಅಂತೇಳಿ ಒದ್ದು ಆಚೆ ಕಡೆಗೆ ಬಂದ್ಬಿಟ್ರು ಜಮೀರ್ ಅಹಮದ್ ಅವರು ಅಂತ, ರಾಜ್ಯದಲ್ಲಿ ಬಂದ್ಬಿಟ್ರು ಅಂತೇಳಿ. ಅವತ್ತು ಸ್ವಾಭಿಮಾನ ಇತ್ತಂತೆ. ಇವತ್ತು ಬಾಯಿಗೆ ಬಂದಂಗೆ ಬೈದು ಅವಮಾನ ಮಾಡ್ಬೇಕಾರೆ ಇವ್ರ ಸ್ವಾಭಿಮಾನ ಸತ್ತೋಗ್ಬಿಟ್ಟಿದೆ. ಅವತ್ತು ಇರ್ಲಿಲ್ಲ. ಅವತ್ತು ದಳ ಬಿಟ್ಬಿಟ್ಟು ಕಾಂಗ್ರೆಸ್ ಬಂದು ಬಕೆಟ್ ಹಿಡಿಬೇಕಿತ್ತು, ಕಳ್ಳಿಗೊಂದು ಪಿಳ್ಳೆನವ ಬೇಕಿತ್ತು. ಹಾಗಾಗಿ ಸ್ವಾಭಿಮಾನ ಅಂತ ಬಂದ್ಬಿಟ್ರೆ ಸ್ವಾಭಿಮಾನ ಇಟ್ಟಿದ್ರೆ ಇವತ್ತು ರಾಜೀನಾಮೆ ಕೊಡಬೇಕಿತ್ತು. ಇವತ್ತು ಕೂಡ ಇವ್ರಿಗೆ ಮುಸ್ಲಿಂ ಮುಖಂಡರಿಗೆ ಚಾಲೆಂಜ್ ಮಾಡಿ ಹೇಳ್ತಿದ್ರಿ, ನಿಮಗೆ ದಮ್ಮು ತಾಕತ್ತಿದ್ರೆ ರಾಜೀನಾಮೆ ಖುಷಿಯಾಗರೆ. ಬಿಜೆಪಿ ಪ್ರಶ್ನೆಗೆ ಬಿಜೆಪಿಯದ್ದೇ ಉತ್ತರ ಕೊಡಬೇಕು. ನೀವು ಕಾಂಗ್ರೆಸ್ ಅವ್ರನ್ನ ತೋರಿಸಿ ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಲ್ಲ, ನೀವು ಸರಿ ಇದ್ದೀರಾ. ನನ್ನ ಪ್ರಶ್ನೆ ಅದು. ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಯತ್ನಾಳ್ ಅವರು, CT ರವಿ ಅವರು, ಸುನಿಲ್ ಕುಮಾರ್ ಅವರು, ಈ ನಾಯಕರ ಮೇಲೆ ಕರ್ನಾಟಕದ ಮುಸಲ್ಮಾನರಿಗೆ ಯಾವತ್ತಾದ್ರೂ ವಿಶ್ವಾಸ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಮೋದಿ ಅನ್ಬೇಡಿ, ನಾನು ಹೇಳಿರೋದು ಇಲ್ಲಿನ 5 ಜನ ನಾಯಕರು.
ಅಯ್ಯೋ ತಡ್ಕೊಳ್ಳಿ. ತಡ್ಕೊಳ್ತಿದೀವಿ ಸರ್, ಉತ್ತರ ಕೊಡಿ. ಯಡಿಯೂರಪ್ಪ ಸರ್ಕಾರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಮಾಡ್ಬಿಟ್ಟು ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರದಲ್ಲಾಯ್ತು. ಈಗ ಅದನ್ನೇ ಹೇಳ್ತಿರೋದು, ಯಾಕೆ ಮುಸಲ್ಮಾನರು ಆ ಪದ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಮ್ಮ ದಾರಿ ತಪ್ಪಿಸೋದು ಒಂದು ಅರ್ಥ ಏನು? ನಮಗೀಗ ಸತ್ಯ ಅರ್ಥ ಆಗ್ತಾ ಇದೆ, ಬಿಜೆಪಿ ನಮ್ಗೆ ಅನ್ಯಾಯ ಮಾಡಲಿ ಅಂತಕ್ಕಂಥ ಸತ್ಯ ಅರ್ಥ ಆಗ್ತಾ ಇದೆ. UP ಏನು ಮುಸಲ್ಮಾನಿಗೆ ಅರ್ಥ 5 ವರ್ಷಕ್ಕೆ ಮುಂಚೆ ಆಯ್ತಲ್ಲ, ಈಗ ಕರ್ನಾಟಕದವ್ರಿಗೂ ಆಗ್ತಾ ಇದೆ, ಹಾಗಾಗಿ ವಾಪಸ್ ಬರ್ತಾರೆ. ಅದು ಇನ್ನೊಂದು ವಿಚಾರ ಏನು, ಯಾವ ಮುಸ್ಲಿಂ ಮುಖಂಡರು ಟಿವಿ ಮುಂದೆಲ್ಲ ಬಂದ್ಬಿಟ್ಟು ನಮ್ಮ ಜಮೀರ್ ಅಹಮದ್ಗೆ ಅವಮಾನ ಆಯ್ತು, ನಾವು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತಲ್ಲ, ಇವತ್ತು ಅವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, 3 ದಿವಸ ಒಳಗಡೆಗೆ ಇದೇ ಜಮೀರ್ ಅಹಮದ್ ಬಂದು ಇದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ದಾವಣಗೆರೆಯಲ್ಲಿ ಅವ್ನಿಗೆ ವೋಟ್ ಹಾಕಿ, ಯಾರಿಗೆ ಇವ್ರಿಗೆ ಶಾಮನೂರ್ ಹುಡುಗರಿಗೆ ವೋಟ್ ಹಾಕಿ ವೋಟ್ ಹಾಕ್ಬೇಡಿ ಅಂತ ಹೇಳ್ತಿದ್ದೆ ಕೇಳಿ. ನಾನ್ ಬೆಕ್ಕಾರು ಕೋತಿ ಯಾರು ಅಂತ ಕೇಳಕ್ ಹೋಗಲ್ಲ ಸರ್. ಜಮೀರ್ ಅಂತ ಹೇಳಿದ್ರೆ ಸ್ವಾಭಿಮಾನ, ಆ ಪದದ ಅನುವಾದ ಏನು ಅಂತ ಹೇಳಿದ್ರೆ ಜಮೀರ್ ಅಂದ್ರೆ ಸ್ವಾಭಿಮಾನ ಅಂತ. ಇವತ್ತು ಅವ್ರ ಸ್ವಾಭಿಮಾನಕ್ಕೆ ಇವ್ರು ನಿಂತ್ಕೊಂಡು ಇಲ್ಲಿ ಪ್ರಶ್ನೆ ಕೊಟ್ಟು ರಾಜೀನಾಮಾ ಕೊಡ್ಲಿ ಅಂದ್ರೆ ಈ ಪ್ರೊವೊಕೇಶನ್ಗೆ ಜಮೀರ್ ಅಹಮದ್ ಖಾನ್ ಅವರು ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರಿ? ಜಮೀರ್ ಅಂದ್ರೆ ಸ್ವಾಭಿಮಾನ. ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಳ್ಳಿ ರಜಾಕ್ ಅವರೇ, ನಿಮ್ಗೆ ಪ್ರಶ್ನೆ. ಸ್ವ ಅಂದ್ರೆ ಸ್ವಂತ, ಸ್ವಂತ ಪ್ರತಿಷ್ಠೆಗೋಸ್ಕರ ಅವರು ಟಿಕೆಟ್ ಅನ್ನ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಕೇಳ್ತಾ ಇದ್ರೆ ಹೊರತು, ಯಾವಾಗ ಪೈಲ್ವಾನ್ ಅವರು ಅದೇ ಸಮುದಾಯದವರು ನಾನ್ ನಿಂತ್ಕೊಳ್ತೀನಿ ಅಂದಾಗ ಜಮೀರ್ ಅವರು ಜಿಪ್ ಲಾಕ್, ಎಲ್ಲಿ ಹೋಯ್ತು ಮುಸಲ್ಮಾನ್ ಸಮುದಾಯದ ಸ್ವಾಭಿಮಾನ? ಅಬ್ದುಲ್ ಜಬ್ಬಾರ್ ಅವ್ರಿಗೆ ಟಿಕೆಟ್ ಸಿಗೋಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣ ಬಾಯಿಗೆ ಜಿಪ್ ಲಾಕ್ ಮಾಡ್ಕೊಂಡು ಕೇರಳಕ್ಕೆ ಹೋಗಿರುವ ಜಮೀರ್ ಅವರ ಸ್ವಾಭಿಮಾನ ಪೈಲ್ವಾನ್ ಅವ್ರ ವಿಚಾರದಲ್ಲಿ ವರ್ಕ್ ಆಗೋದಿಲ್ವಾ? ಆಯ್ತು, ಪೈಲ್ವಾನ್ ಅವರನ್ನು ಕನ್ವಿನ್ಸ್ ಮಾಡಿದ್ರಿ, ಇನ್ನೂ ಇದ್ದಾರೆ 10ಕ್ಕೂ ಹೆಚ್ಚು ಮಂದಿ ನಿಮ್ಮದೇ ಸಮುದಾಯದವರು, ಅವ್ರ ಪರವಾಗಿ ಜಮೀರ್ ಅವರು ಪಾರ್ಟಿಗೆ ಎಗನೆಸ್ಟ್ ಆಗಿ ನಿಂತ್ಕೊಂಡು ಸ್ವಾಭಿಮಾನದಲ್ಲಿ ಓಟ್ ಹಾಕಿ ಅಂತ ಕೇಳ್ತಾರಾ ಸರ್? ಪಕ್ಷದ ಮುಂದೆ ಹೋಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ಕೇವಲ ಜಮೀರ್ ಅಹಮದ್ ಖಾನ್ ಅಲ್ಲ, ಎಲ್ಲಾ ಮುಸ್ಲಿಂ ನಾಯಕರು, MLAಗಳು, MLCಗಳು ಎಲ್ಲರೂ ಸೇರಿ, ಅದರಲ್ಲಿ ನಸೀರ್ ಅಹಮದ್ ಸಾಹೇಬರು ಇದ್ರು, ಅಬ್ದುಲ್ ಜಬ್ಬಾರ್ ಸಾಹೇಬ್ ಸ್ವತಃ ಇದ್ರು, ಎಲ್ಲ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಹೋಗಿ ಅಲ್ಲಿ ಒಂದು ಸೀಟನ್ನು ಕೇಳಿದ್ದು. ತನ್ನ ಸ್ವಾರ್ಥಕ್ಕೆ ಅಂತ ಹೇಳಕ್ ಬಂದರೆ ಅದು ಜಯದ್ ಖಾನ್ಗೆ ಟಿಕೆಟ್ ಕೇಳಿದಿದ್ರೆ ಇವತ್ತು ನಾನು ಹೇಳ್ತಿದ್ದೆ, ಆ ಯಪ್ಪ ತನ್ನ ಸ್ವಾರ್ಥಕ್ಕೆ ಕೇಳಿರ್ಬೋದು, ನಮಗೆ ಬೇಡ ಅಂತ. ಸಮುದಾಯದ ಯಾವನಾದ್ರೂ ಒಬ್ಬ ನಾಯಕನಿಗೆ ಕೊಡಿ ಅಂತ ಹೇಳಿದ್ದು. ಆವತ್ತು ಅಲ್ಲಿ 7 ಹೆಸರುಗಳನ್ನ ಪ್ರಸ್ತಾಪ ಮಾಡಲಾಯಿತು. ಆ 7ರನ್ನು ಬಿಟ್ಟು ಈ ಚಿಕ್ಕ ಪಾಪನ್ನ ಇವ್ರು ತಗೊಬಂದು ನಿಲ್ಸ್ಬಿಟ್ರು. ಅದಕ್ಕೆ ಇವತ್ತು ಮನಸ್ಸಿಂದ ನೋವಾಗೇನೋ ಮುಸಲ್ಮಾನ್ ಸಮುದಾಯದ ಪ್ರತಿನಿಧಿ ಅಂತ ಹೇಳಿ ಇಡೀ ಸಮುದಾಯ ಜಮೀರ್ ಅವ್ರನ್ನ ನಂಬ್ಕೊಂಡಿರೋ ಸಂದರ್ಭದಲ್ಲಿ ನಂಬಿದ್ದಾರಾ ಇಲ್ವಾ? ನಂಬಿದ್ದಾರಾ ಇಲ್ವಾ? ಹೀಗಿರುವಾಗ ಮುಸಲ್ಮಾನ್ ಸಮುದಾಯದವರೇ ಬಂಡಾಯವೆದ್ದು ನಿಂತಿರುವಾಗ, ನಮ್ಮ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅಂತ ನಿಂತಿರುವಾಗ ಜಮೀರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಂತುಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅವ್ರಿಗೆ ಬೆಂಬಲ? ನೋಡಿ, ಪ್ರಶ್ನೆ ಬಂದಿರೋದು ನಮ್ಮ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕು ಅಂತ ನಾವು ಕೇಳಿದ್ವಿ, ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಂಡಾಯ ಹೇಳಿದ್ದೀವಿ, ನಾವು ಅವ್ರ ವಿರೋಧ ಮಾತಾಡ್ತಿದ್ದೀವಿ, ನಾವು ಇವತ್ತು ಅವರ ಅಗೇನ್ಸ್ಟ್ ನಿಂತಿದ್ದೀವಿ. ಆದರೆ ಇದು ಕಂಪ್ಲೀಟ್ ಅಲ್ಲ. 2028 ಬಂದ್ರೆ ವಾಪಸ್ ಕಾಂಗ್ರೆಸ್ ಎಲ್ಲರೂ. ಈ ಒಂದು ಕ್ಷೇತ್ರದಲ್ಲಿ ನಮಗಾಗಿರೋ ಅನ್ಯಾಯಕ್ಕೋಸ್ಕರ ನೋಡಿ, ಕೇವಲ ಇಷ್ಟೇ ಅಲ್ಲ, ಕೇವಲ ಇದು ದಾವಣಗೆರೆ ಸೀಟಿಗೆ ಮಾತಾಡ್ತಿಲ್ಲ, 2B ರಿಸರ್ವೇಷನ್ಗೂ ಒಂದು ಇವಾಗ ಹೋರಾಟ ಶುರುವಾಗುತ್ತೆ. ನಮಗೆ ಗೋ ರಕ್ಷಣೆ ಅಲ್ಲಿ ಇವರು ಏನೇನೋ ಇದು ಮಾಡಿದ್ರಲ್ಲ, ಬಿಲ್ ಚೇಂಜ್ ಮಾಡಿದ್ರಲ್ಲ, ದೇವರಾಜ ಅರಸ್ ಕಾಲದಿಂದ ನಡ್ಕೊಂಡು ಬರ್ತಿರುವ ಒಂದು ಬಿಲ್ಲನ್ನು ಇವ್ರ ರಾಜಕಾರಣದ ಲಾಭಕ್ಕೆ ಚೇಂಜ್ ಮಾಡಿದ್ರು. ಅದರಲ್ಲಿ ಇವತ್ತು ಕರ್ನಾಟಕದ 56,000 ರೈತರಿಗೂ ತೊಂದರೆ ಆಗ್ತಿದೆ. ನಿಜವಾಗ್ಲೂ ಕೂಡ ರಾಜಕೀಯ ಪಕ್ಷಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ ಹೇಳ್ತಾ ಇರೋ ರೀತಿಯಲ್ಲಿ ಇವರೊಂದಿಷ್ಟು ಪಟ್ಟಿ ಕೊಟ್ಟರು, ಅವರೊಂದಷ್ಟು ಪಟ್ಟಿ ಕೊಟ್ಟರು, ರಾಜಕೀಯ ಪ್ರಾತಿನಿಧ್ಯ ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ, ಸಾಮಾಜಿಕ ಹಾಗೆ ಶೈಕ್ಷಣಿಕ ಭದ್ರತೆ ನಾವು ಕೊಟ್ಟಿದ್ದೀವಿ ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ನಿಜವಾಗ್ಲೂ ಇದೆರಡು ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಇವತ್ತು ರಜಾಕ್ ಅವ್ರು ಹೇಳ್ದಂಗೆ ಪಂಚರ್ ಹಾಕುವ ಅವಶ್ಯಕತೆ ಮುಸ್ಲಿಂ ಸಮುದಾಯಕ್ಕೆ ಇರ್ತಿರ್ಲಿಲ್ಲ. ನಮಗೆ ರಿಸರ್ವೇಷನ್ನೇ ಬೇಕು, ಇಲ್ದಿದ್ರೆ ಮೆಡಿಕಲ್ ಇಂಜಿನಿಯರ್ ಸೀಟಿಂಗ್ಗೆ ನಮ್ಮ ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮುಸಲ್ಮಾನರು ಇರ್ತಿರ್ಲಿಲ್ಲ. ಹೇಳ್ತಿದ್ದಾರೆ ರಾಜಕೀಯ ಪಕ್ಷಗಳು, ಭರವಸೆ ಕೊಡ್ತಿದ್ದಾರೆ, ಬಟ್ ಅದು ತಲುಪೋ ತನಕನೂ ನಿಯತ್ತಾಗಿದ್ದು ಸಮುದಾಯದ ಪರವಾಗಿ ಯಾರೂ ದುಡಿತಾ ಇಲ್ಲ. ಒಪ್ತೀರಾ ಈ ಮಾತನ್ನ? ನಿಮ್ಮ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ತಾನೆ. ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಈ ಒಂದು ದಕ್ಷಿಣ ದಾವಣಗೆರೆ ಕ್ಷೇತ್ರವನ್ನು ಮಾತ್ರ ನಾವು ಇಟ್ಕೊಂಡು ಮಾತಾಡಿದರೆ, ಒಂದು ಸರ್ತಿ ನನ್ನ ಬಾಂಧವರು, ಮುಸ್ಲಿಂ ಬಾಂಧವರು ಒಂದು ಆತ್ಮಾವಲೋಕನ ಮಾಡಬೇಕಾಗಿದೆ. ಮುಸಲ್ಮಾನ್ ಬಾಂಧವರು ಯಾಕೆ ಯಾವತ್ತು ಕಾಂಗ್ರೆಸ್ ಪಕ್ಷದ ನೆರಳಾಗಿರಬೇಕು? ಯಾಕೆ ಅವರು ಹೇಳದೆ ನಮಗೆ ನೀವು ಸೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಬೇಕು? ಯಾಕೆ ಈಗಾಗಲೇ ನಿಂತಿರ್ತಕ್ಕಂಥ ಅಭ್ಯರ್ಥಿ ಹಿಂದೆ ಸರಿಬೇಕು? ಯಾಕೆ ನಮ್ಮದೇ ಆದ ಅಸ್ಮಿತೆಗಳು ಇಲ್ವಾ? ಯಾಕೆ ನಾವು ಆತ್ಮಾವಲೋಕನ ಮಾಡ್ಕೋಬಾರ್ದು? ಆಯಿತು, ನಾವು ಅಲ್ಲಿ ಬಹುಸಂಖ್ಯಾತರಾಗಿದ್ದೇವೆ, ನಾವು ಒಗ್ಗಟ್ಟಾಗಿ ನಮ್ಮದೇ ಆದಂಥ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಟ್ಟು ಆರಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯತೆಗಳಿಲ್ವಾ?
ಕಳೆದ ಸಾರ್ತಿ ಏನಾಯ್ತು ನೋಡಿ, ಯಾವ ರೀತಿಯ ಒಕ್ಕಟ್ಟು ಬಿಕ್ಕಟ್ಟಾಗಿದೆ ಅಂತಂದರೆ, ಕಳೆದ ಸಾರ್ತಿ SDPI ಒಬ್ಬರನ್ನ ನಿಲ್ಲಿಸ್ತಾರೆ ಅಲ್ಲಿ. ಅವ್ರಿಗೆ ಬಂದಿರತಕ್ಕಂಥ ಓಟ್ ಸೇರಿ ಎಷ್ಟು? 1311. 59,000 ಓಟ್ ಇದ್ದಾವೆ. ಬರೀ 1300 ಓಟನ್ನು ಯಾಕೆ ಹಾಕಿದ್ರು? ಈ ಸಾರ್ತಿಯೂ ಸಹಿತ ಎಷ್ಟೊಂದು ಅಲ್ಲಿ 14 ಜನ, ಒಬ್ಬರಲ್ಲ ಇಬ್ಬರಲ್ಲ ಮೇಡಮ್, ಖಾದರ್ ಅದಿಲ್ ಪಾಷಾ ಅವ್ರ ಪಕ್ಷೇತರಾಗಿದ್ದಾರೆ. ಅದ್ರ ಜೊತೆಗೆ 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಅಲ್ಲಿ ನಿಂತಿದ್ದಾರೆ. ಇವಾಗ ಯಾಕೆ ಈ ಮತಗಳನ್ನು ವಿಭಜಿಸೋದು? ನೀವೆಲ್ಲರೂ ಸೇರಿ ಮಾತಾಡಿಕೊಂಡು ಆಯಿತು ನಮ್ಮದೇ ಕ್ಯಾಂಡಿಡೇಟನ್ನು ನಾವು ನಿಲ್ಲಿಸ್ತೀವಿ, ನಾವು ಆರಿಸ್ತರ್ತೀವಿ, ವಿಧಾನಸೌಧದಲ್ಲಿ ನಮ್ಮದೇ ಆದಂಥ ಮುಸ್ಲಿಂ ಒಂದು ಪ್ರಾತಿನಿಧ್ಯ ಇರಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಆಯಿತಾ. ಈಗ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ರು? ಸುಮ್ಮನೆ ಆಗ್ತಿದ್ರು. ಈ ಏನು ನಮಗೆ ತುಂಬ ಬೇಸರ ಆಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಇದೆಯಲ್ಲ, ಆ ಒಂದು ಮಿತ್ತು ಒಡ ಹೋಗಬೇಕಾಗಿದೆ ನಮಗೆ. ಯಾಕಂದರೆ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬರೀ ಇವರೇ ಕೊಡ್ತಾ ಹೋದರೆ ಬೇರೆಯವ್ರ ಅವಕಾಶ ಸಿಗ್ತಾ ಇಲ್ವಲ್ಲ, ಬೇರೆ ಸಮುದಾಯಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ. ಆದ್ದರಿಂದ ನಾವು ಬಹುಸಂಖ್ಯಾತರಾಗಿದ್ದೇವೆ ಮತ್ತು ನಮ್ಮಲ್ಲಿ ಒಂದು ಐಕ್ಯತೆ ಇದೆ, ನಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆ. ಆದ್ದರಿಂದ ನಾವು ನಮ್ಮದೇ ಆದಂಥ ಒಪ್ಪಂದದ ಮೇಲೆ ಎಲ್ಲರೂ ಸೇರಿ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ, ಶತಾಯಗತಾಯ ಅವ್ರನ್ನ ಆರಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಸಹಿತ ನನ್ನ ಬಾಂಧವ್ರ ಮೇಲೆ ನನ್ನ ದೊಡ್ಡ ಅಭಿಮಾನ ಬರ್ತಾ ಇತ್ತು. ಆದರೆ ಯಾಕೆ ಆಗಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಎಲ್ಲಿವರೆಗೂ ನಾವು ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದಿಲ್ವೋ, ಅಲ್ಲಿವರೆಗೂ ಇದೇ ಕುಟುಂಬ ರಾಜಕಾರಣಕ್ಕೆ ನಾವು ಜೈ ಹೇಳ್ತೀವೋ ಅಲ್ಲಿವರೆಗೂ ಸಹಿತ ನಾವು ಉಪಯೋಗಿಸಲ್ಪಡುತ್ತಿದ್ದೇವೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾರು? ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮುಸ್ಲಿಂ ಬಾಂಧವ್ರಿಗೆಲ್ಲರಿಗೂ ಸಹಿತ ಒಗ್ಗಟ್ಟಾಗಿರಿ. ಸರಿ, ನಟರಾಜ್ ಗೌಡ್ರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರೊಬ್ರು ಬೇರೆ ಸುದ್ದಿ ಮಾಧ್ಯಮ ಜೊತೆ ಮಾತನಾಡುವ ಕೇಳಿದ ಪ್ರಶ್ನೆ, ಅದನ್ನ ನಿಮಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ ನಾನು. ಮುಸ್ಲಿಂ ವಿರೋಧಿಗಳು ಬಿಜೆಪಿ ಅಂತ ಹೇಳ್ತಾನೆ ಕಾಂಗ್ರೆಸ್ನವರು ಕೆಲವೊಂದು ಅಂಶಗಳನ್ನು ಗಮನಿಸಲೇ ಇಲ್ಲ. ಫಾರ್ ಎಕ್ಸಾಂಪಲ್, ವಫ್ನಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಮೋದಿ ಅವರೇ ಬರಬೇಕಾಯ್ತಾ? ಟ್ರಿಪಲ್ ತಲಾಖನ್ನ ತೆಗಿಲಿಕ್ಕೆ ಮೋದಿ ಅವರೇ ಬರಬೇಕಾಗಿತ್ತಾ? ಪಶ್ಮಂದ ಮುಸಲ್ಮಾನರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ತಡೆದವ್ರು ಯಾರು ಇಷ್ಟು ವರ್ಷ? ಮೋದಿ ಅವರೇ ಮಾತನಾಡಬೇಕಾಗಿತ್ತಾ? ನಿಮ್ಮ ಮಾತು ಭಾಗಶಃ ನಾನು ಒಪ್ತೀನಿ ನಿಮ್ಮ ಮಾತನ್ನ. ಅಲ್ಪಸಂಖ್ಯಾತರ ಜೀವನದ ಗುಣಮಟ್ಟ ಯಾವ ರೀತಿ ಬದಲಾವಣೆ ಆಗುತ್ತೆ? ನೀವು ಅವರಿಗೆ ಶಿಕ್ಷಣ ಕೊಟ್ಟಾಗ, ಆರೋಗ್ಯ ಕೊಟ್ಟಾಗ, ಉದ್ಯೋಗ ಕೊಟ್ಟಾಗ, ಉದ್ಯೋಗ ಮಾಡಲಿಕ್ಕೆ ಧನ ಸಹಾಯ ಮಾಡಿದಾಗ. ಆದರೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಶುರು ಮಾಡಿರುವ, ಮುಂದುವರಿಸಿದ್ದಾರೆ ಅಂತ ನಾನು ಒಪ್ಕೊತೀನಿ, ಐ ಅಗ್ರಿ. ಏನು ಮೌಲಾನಾ ಫೆಲೋಶಿಪ್ ಮುಂದುವರಿಸಿದ್ರಾ? ಇಂದಿರಾ ಆವಾಸ್ ಯೋಜನೆಯಲ್ಲಿ 15% ಮುಂದುವರಿಸಿದ್ರಾ? ಅವ್ರಿಗೆ ನಿಗಮದಿಂದ ಹಣ ಕೊಡೋದು ಮುಂದುವರಿಸಿದ್ರಾ? ಐ ಅಗ್ರಿ. ಯಾವುದಾದ್ರು ಒಂದೇ ಒಂದು ಯೋಜನೆ 12 ವರ್ಷಗಳಲ್ಲಿ ಇಡೀ ದೇಶದ ಎಲ್ಲ ಅಲ್ಪಸಂಖ್ಯಾತರಿಗೆ, 22 ಕೋಟಿ ಮುಸಲ್ಮಾನರಿಗೆ, ಏನಾರು 25 ಕೋಟಿ ಮುಸಲ್ಮಾನರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಒಂದು ಯೋಜನೆ ತಂದಿದ್ರೆ ನಾನು ಸಂತೋಷ ಪಡ್ತೀನಿ. ಅದರಲ್ಲಿ ತಪ್ಪಿಲ್ಲ. BJPಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ಟರು ಗೆಲ್ಲಕ್ಕಾಗಿಲ್ಲ ಅಂತ ಅವ್ರು ಒಂದು ಹೇಳಿದ್ರು, ಕೇರಳದ್ದು. ಓಕೆ, ರಾಜ್ಯಸಭೆಯಲ್ಲಿ ನಾಮಿನೇಷನ್ ಮಾಡ್ಬೇಡ ಅಂತ ಯಾರು ಹೇಳ್ತಾರಾ? ಮುಖ್ತಾರ್ ಅಬ್ಬಾಸ್ ನಖ್ವಿ ಅವ್ರೊಬ್ಬರಿದ್ರು, ಅವ್ರು ಮುಗೀತು, ಅವ್ರು ಮಾಜಿ ಆಗೋದ್ರು. ಇಲ್ಲ, ಅವ್ರಿಲ್ಲ. ಯಾರಿಗಾದ್ರೂ ಅವಕಾಶ ಕೊಡ್ಬೇಡ ಅಂತ ಹೇಳಿದ್ದಾರಾ? ಕೊಡ್ಲಿ. ವಿಧಾನ ಪರಿಷತ್ಗೆ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಆಯಿತು, ಪೋಲರೈಸೇಷನ್ ಆಗಿದೆ, ಅವ್ರು ತಂದಂತಹ ದುಸ್ಸಾಹಸದಿಂದ ಇವತ್ತು ಪೋಲರೈಸೇಷನ್ ಆಗಿದೆ. ಜನ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಓಟ್ ಹಾಕ್ತಾರೆ. ಆದರೆ ನೀವು MLCಗೆ ನಾಮಿನೇಟ್ ಮಾಡ್ಬೋದಲ್ಲ, ಬೇಡ ಅಂತೇನಿಲ್ಲ. ನಾವೇ ಮಾಡಿದೀವಿ, ನಮ್ಗೆ ಗುತ್ತಿಗೆ ಇದ್ದಾರೆ, ನಮ್ಮ ಪರವಾಗಿ ಯಾವತ್ತು ಶಾಶ್ವತವಾಗಿರಿ ಅಂತ ಹೇಳ್ತಿಲ್ಲ. ಈ ದೇಶ 140 ಕೋಟಿ ಪಾಪ್ಯುಲೇಷನ್ ಇದೆಯಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಅವರ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ, ಹಕ್ಕುಗಳನ್ನ ಹೇಳಲಿಕ್ಕೆ ಎಲ್ಲರೂ ಶಕ್ತಿ ಸಾಮರ್ಥ್ಯರಿದ್ದಾರೆ. ನಾವು BJPನ ಗುಮ್ಮ ಅಂತ ತೋರಿಸ್ತಾ ಇಲ್ಲ. BJP ಮಾಡಿರೋ ಕೆಟ್ಟ ಕೆಲಸ ಅವತ್ತಿಂದ ಕೇವಲ BJP ಅಥವಾ ಮಾತೃ ಸಂಸ್ಥೆ RSS ಇದೆಯಲ್ಲ, ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ದಲಿತರನ್ನ, ಹಿಂದುಳಿದವರನ್ನ, ಈ ಶತಶತಮಾನ ಸಾವಿರಾರು ವರ್ಷದಿಂದ ಯಾರು ತುಳಿತಕ್ಕೊಳಗಾಗಿದ್ರಲ್ಲ ಅವ್ರನ್ನೆಲ್ಲ ಹಂಗೇ ಇರಬೇಕು ಅಂತೇಳಿ ಮೋಹನ್ ಭಾಗವತ್ ಜಿ ಅವರ ಆದಿಯಾಗಿ ಇವತ್ತು ರಿಸರ್ವೇಷನ್ನ ನಾನು ರಿವ್ಯೂ ಮಾಡಬೇಕು ಅಂದ್ರು ಮೋಹನ್ ಭಾಗವತ್ ಅವರು. ಆಮೇಲೆ ಯಾಕೆ ಬ್ಯಾಕ್ಲಾಶ್ ಬಂತು? ಇವಾಗ ಇರ್ಲಿ 200 ವರ್ಷ ಇರ್ಲಿ, ಪರವಾಗಿಲ್ಲ ಅಂತಾರೆ. 2017 ನನ್ನ ಯೋಗ್ಯತೆ, ನನ್ನ ಸುಳ್ಳು ಈ ತರ ಹೇಳ್ತಾರಲ್ಲ, ನಾನು ಚಾಲೆಂಜ್ ಮಾಡ್ತೀನಿ, ನಾನು ದಾಖಲಾತಿ ಕೊಡ್ತೀನಿ. 2017ರಲ್ಲಿ ಮೋಹನ್ ಭಾಗವತ್ ಅವರು ಈ ಮೀಸಲಾತಿ ರಿವ್ಯೂ ಆಗಬೇಕು, ಸ್ಪಷ್ಟವಾದ ಮಾತು. ಮತ್ತೆ ದಾಖಲೆ ಕೊಡ್ತೀನಿ, ಧೈರ್ಯ ಬೇಕು ನಿಮ್ಗೆ. ಕೇಳ್ರಿ, BJPಯ ಒಬ್ರು ಸಂಸದರು, ಸಚಿವರು ಕೂಡ, ಕೇಂದ್ರ ಸಚಿವರಾಗಿದ್ರು, ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಬಂದಿರೋದು ಅಂತ ಹೇಳಿ ವಿಪ್ರರ ಸಭೆಯಲ್ಲಿ ಹೇಳಿದ್ರು. ಕೇಳಿ, ನೇರವಾಗಿ ಹೇಳಿದ್ರು, ಸ್ಪಷ್ಟವಾಗಿ. ನಾನು ಹೇಳ್ತಿರಲ್ಲ, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೂ ಆಗಲ್ಲ, ಯಾರ ಹಕ್ಕುಗಳನ್ನ ದಲಿತರದಾಗ್ಲಿ, ಹಿಂದುಳಿದವರದಾಗ್ಲಿ, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಿತ್ಕೊಳ್ಳಕ್ಕೂ ಆಗಲ್ಲ. ಸಂವಿಧಾನ ಅವಕಾಶ ಕೊಟ್ಟಿದೆ. ನಡ್ಡಳ್ಳಿ ಹೇಳ್ದಂಗೆ ನಾನು ಕೂಡ ಹೇಳ್ತೀನಿ,
ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಇನ್ನೂ ಜಾಸ್ತಿ ಬರಬೇಕು. ಇದು ಕಾಂಗ್ರೆಸ್ದು ಅದೇ ಸಿದ್ಧಾಂತ ಇದೆ. ಆದರೆ ರಾಜಕೀಯ ಸಮೀಕರಣದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಷಡ್ಯಂತ್ರದಲ್ಲಿ ಈ ದೇಶದಲ್ಲಿ ಜಾತಿ ಧರ್ಮದ ಆಧಾರದಲ್ಲಿ ಪೋಲರೈಸೇಷನ್ ಮಾಡಲಿಕ್ಕೆ ಯಾವಾಗ ಗುಜರಾತ್ ಇಂದ ಯಾವಾಗ ಬಾಬರಿ ಮಸೀದಿ ಆಗಿಂದ ಯಾರ ಮೇಲೆ ಯಾರು ಗುಮ್ಮ ಹಾಕಿದ್ದಾರೆ. ನಮಗೇನಿಲ್ಲ CAA NRC ಬಗ್ಗೆ ನಾವು ಧರ್ಮದ ಆಧಾರದ ಮೇಲೆ ಯಾರಿಗೂ ದೇಶದಲ್ಲಿ ಪೌರತ್ವವನ್ನು ಕೊಡೋದಿಲ್ಲ. ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ಇವರು ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತೀವಿ ಅಂತಂದ್ರು. ಅಷ್ಟಕ್ಕಾಗಿ ನಾವು ಹೋರಾಟ ಮಾಡಿದ್ರೆ ಅವ್ರ ಪರವಾಗಿ ನಿಂತ್ಕೊಂಡೇ ಬರುತ್ತೆ. ಇದಕ್ಕೆ ಯಾರಿಗೂ ಮುಸಲ್ಮಾನರಿಗೆ ಅಪೀಸ್ಮೆಂಟ್, ಹಿಂದೂಗಳಿಗೆ ಅಪೀಸ್ಮೆಂಟ್ ಏನಿಲ್ಲ. ನಮಗೆ ಬ್ರಾಹ್ಮಣರಿಗೂ ತಸ್ತಿಕನ್ನು ಹೆಚ್ಚಿಗೆ ಮಾಡಿದೀವಿ. ಮುಸಲ್ಮಾನರಿಗೂ ಹಣಕಾಸನ್ನು ಕೊಡಬೇಕು, ಅವ್ರಿಗೆ ಶಿಕ್ಷಣದಲ್ಲಿ ಅವಕಾಶಗಳು ಕೊಡಬೇಕು. ಅದಕ್ಕೂ ಕೂಡ ನಾವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಅವಕಾಶಗಳು ಕೊಟ್ಟಿದ್ದೀವಿ. ಇದು ಕಾಂಗ್ರೆಸ್ನ ಬದ್ಧತೆ, ಇದು ಸಂವಿಧಾನ ಕೊಟ್ರ ಆಶಯ. ಕೊಡ್ಲೇಬೇಕಾಗುತ್ತೆ. ಆಯ್ತು ಚಂದ್ರಶೇಖರ್ ಅವರೇ, ಹಿಂದೂ ಪರ ಪಾರ್ಟಿ ಅಂತ ಅನ್ನಿಸ್ಕೊಂಡಷ್ಟು ಪ್ರಬಲವಾಗಿ ಇದು ಎಲ್ಲಾ ಸಮುದಾಯದವರು ಇನ್ಕ್ಲೂಡಿಂಗ್ ಮುಸಲ್ಮಾನರ ಪಾರ್ಟಿ ಅಂತ ಹೇಳಿ ಅನ್ನಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಎಕ್ಸಾಂಪಲ್ ಹೇಳ್ತಿದ್ದಾರೆ, ನಿಮಗೆ MLA MP ಟಿಕೆಟ್ ಕೊಡದೆ ಹೋದ್ರೆ ರಾಜ್ಯಸಭೆಗೆ ಹೂ ಇಸ್ ಸ್ಟಾಪಿಂಗ್ ಯು, ಪರಿಷತ್ತಿಗೆ ಹೂ ಇಸ್ ಸ್ಟಾಪಿಂಗ್ ಯು, ಯಾಕೆ ಬಿಜೆಪಿ ಪ್ರಾತಿನಿಧ್ಯ ಕೊಡ್ತಿಲ್ಲ ಅನ್ನೋದು ನೇರ ಪ್ರಶ್ನೆ ಕಾಂಗ್ರೆಸ್ ಕಡೆಯಿಂದ. ಆಗ್ಲೇ ನಿಂಬಾಯಲ್ಲೇ ಉತ್ತರ ಬಂತು. ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಗೆ ಮುಸಲ್ಮಾನರ ಒಟ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯೋಗಿ ಅಂತಹ ಉತ್ತರ ಪ್ರದೇಶದಲ್ಲಿ 19% ರೀಚ್ ಆಗಿದೆ. ಬಿಹಾರದ ಸೀಮಾಂಚಲಲ್ಲಿ ನಾವು 70% ಓಟ್ಗಳನ್ನ ಗೆದ್ದಿದ್ದೀವಿ. ಅಲ್ಲಿನ ಮುಸ್ಲಿಂ ಮುಖಂಡನೇ ಹೇಳಿದ್ದು ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕಿದ್ರೆ ಇಷ್ಟು ಸೀಟ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಆಗ್ಲಿಂದ ನಾನು ಹೇಳಿದೆ, ಇವತ್ತಿಂದಲ್ಲ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಿದ್ದ ಕಾಂಗ್ರೆಸ್. 1951ರಿಂದ 2019ರವರೆಗೆ ಆವರೇಜ್ ಎಷ್ಟಿಗೆ ಏನು ಇವರಿಗೆ ಟಿಕೆಟ್ ಕೊಟ್ಟಿರೋದು ಬರೀ 7%. ಫ್ರಮ್ 1951 ಬರೀ 7%. ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ಯಾರು? ಯಡಿಯೂರಪ್ಪನವರ ಮೊದಲನೇ ಗೌರ್ಮೆಂಟ್ ಅಲ್ಲಿ ಮಮತಾಜ್ ಅಲಿ ಬೇಗ್ ಅವ್ರನ್ನ ಕರ್ನಾಟಕದಲ್ಲಿ ಮಿನಿಸ್ಟರ್ ಮಾಡಿದ್ಯಾರು? ಇವತ್ತು ಕೂಡ ಹರೀಶ್ ಮೊಹಮ್ಮದ್ ಖಾನ್ ಅವ್ರನ್ನ ಮತ್ತೆ ಅಬ್ದುಲ್ ನಜೀಮ್ ಅವ್ರನ್ನ ಗವರ್ನರ್ ಮಾಡೋದು ಯಾರು? ಅಬ್ಬಾಸ್ ಅಲಿ ನಖ್ವಿ ಅವ್ರನ್ನ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡೋದು ಯಾರು? ನಮ್ಮಲ್ಲಿ ಮಂತ್ರಿ ಮಾಡಿದ್ದವರು ಯಾರು? ಶಹನಾಜ್ ಹುಸೇನ್ ಅವ್ರನ್ನ ನಮ್ಮಲ್ಲಿ ಮಂತ್ರಿ ಮಾಡಿದ್ದವರು ಯಾರು? ಮುಸ್ಲಿಂ ಮಹಿಳೆ ನಜ್ಮಾ ಹಫ್ತುಲ್ ಅವ್ರನ್ನ ಅಷ್ಟು ದೊಡ್ಡ ಗೌರವ ಕೊಟ್ಕೊಂಡು 2 ಸರಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಆ ದೊಡ್ಡ ಪೋಸ್ಟ್ ಕೊಟ್ಟಿದ್ದಾರು. ಇದೇ ಬಿಜೆಪಿ ರೀ. ಹಾಗಾಗಿನೇ ಬಿಜೆಪಿ ನಾನು ಹೇಳೋದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೋಡಿ. ಇವತ್ತು ಜಮೀರ್ ಅಹಮದ್ ಮಾತಾಡಿದಾಗಲಿ ಈ ವಿಚಾರದೊಳಗಡೆ ಇವ್ರು ಅಲೆಗಳ್ಕೊಂಬಂದ್ರಲ್ಲ, ಸಲೀಂ ಅಹಮದ್ ಅವ್ರು ಏನಂತ ಮಾತಾಡಿದ್ರು ನಿಮ್ಮ ಇನ್ನೊಂದು ಟಿವಿ ಚಾನಲ್ ಕೊಟ್ಕೊಂಡು 10ನೇ ತಾರೀಕು ಆ ಮಂತ್ರಿಯ ಬಣ್ಣವನ್ನು ಬಿಡಿಸ್ತೀನಿ ನಿಮ್ಮ ಚಾನಲ್ಗೆ ಬಂದು ಅಂತ ಹೇಳಿದ್ರು. ಇದೇ ಮಾತನ್ನ ರಿಜ್ವಾನ್ ಅರ್ಷದ್ ಅವ್ರು ಏನ್ ಹೇಳಿದ್ರು? ಇಷ್ಟು ಗೊಂದಲಗಳ ಹಿಂದೆ ನಮ್ಮ ಮಿನಿಸ್ಟರ್ ಇದ್ದಾರೆ, ಅದನ್ನ ಹೈಕಮಾಂಡ್ ಸರಿ ಮಾಡುತ್ತೆ ಅಂತ ಹೇಳಿ. ದ್ರೋಹಿಗಳು ಎಲ್ಲಾ ಕಡೆ ಇದ್ದೇ ಇರ್ತಾರೆ. ಯಾರು ದ್ರೋಹಿ ಸರ್? ದ್ರೋಹಿ ಯಾರು? ದ್ರೋಹಿ ಇದ್ದೇ ಇರ್ತಾರೆ. ರಿಜ್ವಾನ್ ಅರ್ಷದ್ ದ್ರೋಹಿ. ರಾಜನೀತಿಕ್ ಮಜ್ಬೂರಿ ಅಂತಾರೆ. ಅದು ಸಲೀಂ ಅಹಮದ್. ಆಯ್ತಲ್ಲ, ರಾಜನೀತಿಕ್ ಮಜ್ಬೂರಿ ಅವ್ರದೆಲ್ಲ ಪಾಪ. ಆಯ್ತಲ್ಲ, ಸರಿ ಪ್ಲೀಸ್. ಅದಾದ್ಮೇಲೆ ನೋಡಿ, ವಕ್ಫ್ ಬಿಲ್ಗೆ ಪಾರದರ್ಶಕತೆ ತಂದ್ರು ಅಂತ ಹೇಳಿದ್ರೆ ಉರಿ ಶುರುವಾಗ್ಬಿಡುತ್ತೆ. ಯಾಕೆ ಉರಿ ಶುರುವಾಯ್ತು ಗೊತ್ತಾ? ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ಆಗ್ತಿರ್ಲಿಲ್ಲ, ಏನು ಪ್ರಾಪರ್ ಡಾಕ್ಯುಮೆಂಟೇಶನ್ ಆಗ್ತಿರ್ಲಿಲ್ಲ. ಏನು ಅನ್ವರ್ ಮಾನಪಾಡಿ ವರದಿ ಪ್ರಕಾರ ಈ ಬಡ ಮುಸಲ್ಮಾನರಿಗೆ ಉಳಿಬೇಕಾದ ಜಾಗನ ಅಷ್ಟು ತಿಂದಿದ್ದು ಕಾಂಗ್ರೆಸ್ನ ಮುಸಲ್ಮಾನ್ ಮುಖಂಡರು ಮತ್ತೆ ಕಾಂಗ್ರೆಸ್ನ ನಾಯಕರುಗಳು. ಅದಕ್ಕೆ ಇವತ್ತು ಪಾರದರ್ಶಕತೆಯನ್ನು ತಗೊಂಡ್ಬಂದಿದ್ದು ಮೋದಿ ಅವರು. ಟ್ರಿಬಲ್ ತಲಾಕ್ ತಂದಿದ್ದು ಯಾಕ್ರಿ? ಪಾಪ ಹೆಣ್ಮಗಳು 13 ವರ್ಷಕ್ಕೆ 14 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿರ್ತಾರೆ. ಇವ್ರು 3 ಸಲ ಹೇಳ್ಬಿಟ್ರೆ ಬೀದಿಗೆ ಬೀಳ್ತಲ್ಲ ಅಂತ ಹೇಳಿ ಆ ಮಗುನ ರಕ್ಷಣೆ ಮಾಡೋಕೋರೆ ಇವರಿಗೆ ನೋವಾಗುತ್ತಾ? ಇವತ್ತು ಯಾಕೆ ಮುಸಲ್ಮಾನ್ ಹೆಣ್ಮಕ್ಳು ಬಿಜೆಪಿಗೆ ಓಟ್ ಹಾಕ್ತಾರೆ ಹೇಳಿ? ಇದೇ ಕಾರಣಕ್ಕೋಸ್ಕರ, ಈ ಟ್ರಿಬಲ್ ತಲಾಕ್ ಕಾರಣಕ್ಕೋಸ್ಕರ, ವಕ್ಫ್ ಬಿಲ್ ತಂದಿದ್ದು ಅದೇ ಕಾರಣಕ್ಕೋಸ್ಕರ. ಇವ್ರು ಹೇಳುವ ಚಂದ್ರಶೇಖರ್ ಅವ್ರು ಹೇಳುವ ಮಾತೆಲ್ಲ ಸತ್ಯ ಆಗಿದ್ದಿದ್ರೆ ಬಿಜೆಪಿಯ ವೋಟ್ ಶೇರ್ ಅಲ್ಲಿ ಮುಸಲ್ಮಾನರಿಗೆ ಇವ್ರು ಮಾಡಿಕೊಟ್ಟಿರೋ ಅನುಕೂಲದಿಂದ ಅತಿ ಹೆಚ್ಚು ಮುಸಲ್ಮಾನರು ಬಿಜೆಪಿಗೆ ವೋಟ್ ಮಾಡಿರೋದ್ರಿಂದ ಮೋದಿ ಅವರಿಗೆ ಇನ್ನೊಂದು ಜಾಸ್ತಿ ಟಿಕೆಟ್ ಬರಬೇಕಾಗಿತ್ತು. ಆದ್ರೆ ಇವತ್ತು ಬೈಸಾಖಿ ಪೇ ಆಗ್ಯಾ ಮೋದಿ ಏಕ್ ನಿತೀಶ್ ಅವ್ರ ಏಕ್ ನಾಯ್ಡು. ಯಾಕೆ 22 ಬಿಜೆಪಿ ರಾಜ್ಯಗಳು, 30ರಲ್ಲಿ 22 ಬಹಳ ಗಂಭೀರವಾಗಿ ಇದು ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಸರ್. ನಿಮ್ಮಿಂದ ಎಡಳಿ ಸರಿಂದ ನನಗೆ ಸೆನ್ಸಿಬಲ್ ಉತ್ತರ ಸಿಗುತ್ತೆ ಅನ್ನೋ ನಿರೀಕ್ಷೆಯಿಂದ ಕೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಹಿಂದೂ ಸಮುದಾಯದಲ್ಲಿ ಒಳಪಂಗಡ ಸರ್, ನಾನು ಇಡೀ ಧರ್ಮ ಅಂತಾನೂ ಹೇಳ್ತಿಲ್ಲ, ಒಂದು ಸಮುದಾಯದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಮತ್ತೊಂದು ಸಮುದಾಯದವರನ್ನ ಮೇಲಕ್ಕೇರಿಸುವ ಪ್ರಯತ್ನ ಅಂದಾಗ ಮಠಾಧಿಪತಿಗಳು, ಆ ಜಾತಿಯ ಮುಖಂಡರು, ಆ ಸಮಾಜದ ಮುಖಂಡರು, ಸಂಘ ಸಂಸ್ಥೆಗಳು ಹೊರಗೆ ಬಂದು ಮಾತನಾಡಿದ್ರು. ಯಾಕೆ? ನಮ್ಮ ಸಮುದಾಯದವರಿಗೆ ರಾಜಕೀಯ ಪ್ರಾತಿನಿಧ್ಯ ಬೇಕೇ ಬೇಕು ಅಂತ. ಸರ್, ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಮುಸ್ಲಿಂ ಸಮುದಾಯದಲ್ಲಿ ಚಿಂತಕರಿಲ್ವಾ? ಮುಸ್ಲಿಂ ಸಮುದಾಯದಲ್ಲಿ ಲೇಖಕರಿಲ್ವಾ? ಮುಸ್ಲಿಂ ಸಮುದಾಯದಲ್ಲಿ ಸಂಘಟನೆಗಳ ಮುಖಂಡರಿಲ್ವಾ? ಅಥವಾ ನಿಮ್ಮ ದರ್ಗಾಗಳಲ್ಲಿರುವ ಮೌಲ್ವಿಗಳಿಗೆ ಜವಾಬ್ದಾರಿ ಇಲ್ವಾ? ಏನು ಮಾಡ್ತಿದ್ದಾರೆ ಸರ್? ನಮಗೆ ರಾಜಕೀಯ ಪ್ರಾತಿನಿಧ್ಯ ಬೇಕು ಅಂತ ಕೇಳಲಿಕ್ಕೆ ಅವರಿಗೆ ತಡೆದಿರೋರು ಯಾರು ಅಂತ ಹೇಳಿ.
ನಮ್ಮ DK ಶಿವಕುಮಾರ್ ಅಣ್ಣ ಅವರು ಸರ್ವೆಗಳಲ್ಲಿ ತುಂಬ ಜಾಸ್ತಿ ವಿಶ್ವಾಸ ಮಾಡ್ತಾರೆ. ಅವರ ಟಿಕೆಟ್ ಹಂಚಿಕೆ ನಂತರ ಸರ್ವೆಯಲ್ಲಿ ರಿಪೋರ್ಟ್ ಬಂದಿದ್ದ ತಕ್ಷಣ ಕಾಂಗ್ರೆಸ್ಸಿನ ಒಂದು 12 ಮಂತ್ರಿಗಳು, 30ಕ್ಕಿಂತ ಹೆಚ್ಚು MLAಗಳು, ಎಲ್ಲ MLC ಪದಾಧಿಕಾರಿಗಳು, ನೀವು ದಾವಣಗೆರೆಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಸ್ಮಾಲ್ ಟೈಮ್ ಹೋಟ್ಲ್ ಇರುತ್ತಲ್ಲ, ಆ ಹೋಟ್ಲಲ್ಲೂ ಒಂದು ಎಕ್ಸ್ಟ್ರಾ ಬೆಡ್ಡು ಸಿಗ್ತಾ ಇಲ್ಲ. ಅಷ್ಟೊಂದು ಜನ ಅಲ್ಲಿ ಬಂದ್ಬಿಟ್ಟು ಈ ಸಲ ಯಾವತ್ತೂ ಇಲ್ಲದೆ ಇರೋದು ಒಂದೊಂದು ಓಟಿಗೆ ಇಷ್ಟು ಅಂತ ಹಂಚಲಾಗ್ತಿದೆ. ನಾನು ಗ್ರೌಂಡಲ್ಲಿರೋದು ಇಷ್ಟೆಲ್ಲ ಮಾಡೋ ಪರಿಸ್ಥಿತಿ ಯಾಕೆ ಬರ್ತಾ ಇತ್ತು? ಟಿಕೆಟ್ ಹಂಚಕ್ಕಿಂತ ಮುಂಚೆ ಒಂದಿಷ್ಟು ಸರ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲಿನ ಜನ ಏನು ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿತ್ತಲ್ವಾ? ನಾವು ಇವತ್ತು ನೀವು ಕೇಳ್ತಿದ್ದೀರಾ ನಮ್ಮ ಧರ್ಮ ಗುರುಗಳು ಏನು ಮಾಡ್ತಿದ್ದಾರೆ, ಚಿಂತಕರು ಏನು ಮಾಡ್ತಿದ್ದಾರೆ, ಲೇಖಕರು ಏನು ಮಾಡ್ತಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ವಿರುದ್ಧವಾಗಿ ಈ ಕಡೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಿದ್ದೀನಿ ಅಂದರೆ ನಾನು ಸ್ವಂತ ನನ್ನ ಬಾಯಿಂದ ಮಾತಾಡ್ತಿಲ್ಲ. ನಾನು ಧರ್ಮಗುರುಗಳ ಜೊತೆ ಮಾತಾಡ್ತೀನಿ, ರಾಜಕಾರಣಿಗಳ ಜೊತೆ ಮಾತಾಡ್ತೀನಿ, ಅಡ್ವೊಕೇಟ್ಸ್ಗಳ ಜೊತೆ, ಎಲ್ಲರ ಜೊತೆ ಮಾತಾಡಿ ಅವರ ಮಾತನ್ನು ಇಲ್ಲಿ ತೊಗೊಂಬಂದಿರ್ತಿರೋದು ನಾನು. ಇವತ್ತು ನಮ್ಮ ಜೊತೆ ಅನ್ಯಾಯ ಆಗಿದೆ, ಇಲ್ಲ ಅಂತ ಹೇಳ್ಬೇಡಿ. 2.5 ವರ್ಷ ಆಯಿತು ನಾವು ಕಾಯ್ತಾ ಕೂತಿದ್ದೀವಿ. ನಮ್ಮ ಜೊತೆ ಅನ್ಯಾಯ ಆಗಿದೆ ಅಂತಲೇ ನಾವು ಒಂದು ಪ್ರಶ್ನೆ ಕೇಳ್ತಿರೋದು. ಇವತ್ತು ಮಾತು ಬಂದರೆ ಇವ್ರು ಏನು ಹೇಳ್ತಾರೆ, ಒಂದು ಇದರಲ್ಲಿ ಯಾರಾದರೂ ತೀರೋಗ್ಬಿಟ್ರೆ ನಾವು ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತೀವಿ. ಹಾಗಾಗಿ ಇದ್ದಿದ್ರೆ ನೀವು ಜಾಫರ್ ಶರೀಫ್ ಅವ್ರ ಮಗನ ಪುತ್ರನ ಕೊಡಬೇಕಾಗಿತ್ತು, ಕೊಡಲಿಲ್ಲ ನೀವು. ಹಾಗಾದರೆ ನೀವು ಅಂಬರೀಷನ ತೀರೋದಾಗ ಅವ್ರ ವೈಫ್ ಸುಮಲತಾ ಅಂಬರೀಷಿಗೆ ಕೊಡ್ಬೋದಾಯಿತು, ಕೊಡಲಿಲ್ಲ ನೀವು. ನಿಮಗೆ ಬೇಕಾದಾಗ ನೀವು ಯಾವ ಥರ ಬೇಕಾ ಥರ ರಾಜಕಾರಣ ಮಾಡಿಬಿಡ್ತೀರ. ಇವತ್ತು ನಾನು ಕೇಳ್ತಿರೋದು, ಈ ಒಂದು ನಿಮ್ಮ ನಿರ್ಧಾರದಿಂದ ಇಷ್ಟೊಂದು ವರ್ಷಗಳಿಂದ ನೀವು ಇಷ್ಟನ್ನೆಲ್ಲ ಮಾಡ್ಕೊಂಬಂದಿರ, ಅಟ್ಲೀಸ್ಟ್ ಮುಂದೆಗಳ ಪಕ್ಷಗಳು ಯಾವುದಾದ್ರು ಮೇಲ್ ಬರ್ತಿದ್ದೀವೋ. ಇವಾಗ BJP ಇದೆ ಉದಾಹರಣೆ ಕೊಡ್ತೀನಿ. ಬೆಂಗಳೂರು ದಕ್ಷಿಣ ಸನ್ಮಾನ್ಯ ಅನಂತ್ ಕುಮಾರ್ಜಿ ತೀರೋದ ನಂತರ ಅವ್ರ ಮಕ್ಕಳು ಇದ್ರು, ಅನಂತ್ ಕುಮಾರ್ಜಿ ಮಕ್ಕಳು ಇದ್ರು, ಅವ್ರ ತಮ್ಮ ನಂದ್ ಕುಮಾರ್ ಇದ್ದಾರೆ, ಅವ್ರಿಗೂ 2 ಜನ ಮಕ್ಕಳು ಇದ್ರು. ಸ್ವಂತ ಅನಂತ್ ಕುಮಾರ್ ಅವರ ವೈಫ್ ಕೇಳಿದ್ರು, ಅವರು ಅದಮ್ಯ ಚೇತನ ಅಂತ ಒಂದು NGO ನಡೆಸ್ತಾರೆ, ತುಂಬ ಬೆಂಗಳೂರು ಸೌತಲ್ಲಿ, ನಾನು ಅಲ್ಲೇ ಇರೋದು. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. BJP ಯುವಕರಿಗೆ ಒಂದು ಅವಕಾಶ ಕೊಡುತ್ತೆ, ಆವಾಗ ಎಲ್ಲ ಒಂದು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಬರುತ್ತೆ. ಇದು ನಿಮಗೆ ಕಲ್ತ್ಕೊಳ್ಳೋಕ್ಕಾಗಿಲ್ವಾ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕ್ಕಾಗಿಲ್ವಾ? ಹಾಗಂತ ತಗೊಂಡ್ಬಂದ್ಬಿಟ್ಟು ನೀವು ಬ್ಯಾಡ್ ಮೆಸೇಜ್ ಹೋಗುತ್ತಲ್ವಾ? ತಾತನಿಗೆ ಕೊಟ್ವಿ, ಅಪ್ಪನಿಗೆ ಕೊಟ್ವಿ, ಇವಾಗ ಮಗನಿಗೆ ಕೊಟ್ವಿ, ಇವಾಗ ಅಮ್ಮ MP, ಇವಾಗ MP ಒಂದು ಸ್ವಲ್ಪ ವಯಸ್ಸಾದ ನಂತರ ನನ್ನ ಟಿಕೆಟ್ ಮಗನಿಗೆ ಅಂತ ಬಿಟ್ಕೊಡ್ತಾರೆ ಅವರು. ಇವಾಗ ಸಮರ್ಥ MP ಆದ ನಂತರ ಸಮರ್ಥನ ಪುತ್ರನಿಗೆ ದಯವಿಟ್ಟು ನೀವು ಗುಲಾಮರಾಗ್ರೆ ಇದೆ ಅಂತಬಿಟ್ಟು ಈ ಮನಸ್ಥಿತಿ ಇಟ್ಕೊಂಡ್ರೆ ಇನ್ನು ಮುಂದೆ ಇದು ನಡೆಯಲ್ಲ, ಇನ್ನು ಮುಂದೆ ಇದು ನಡೆಯಲ್ಲ. ಯಾಕೆ ದಾವಣಗೆರೆಯಲ್ಲಿ ಕಳೆದ 45 ವರ್ಷಗಳಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಕ್ಕಾಗಿಲ್ವಾ ಕಾಂಗ್ರೆಸ್ ಅಲ್ಲಿ? ಒಂದು ಲೀಡರ್ ಮುಸ್ಲಿಂ ಸಮುದಾಯ ಬಿಟ್ಟಾಕಿ ಅಲ್ಲಿನ ಬೇರೆ ಸಮಾಜದಲ್ಲಿ ಒಂದು ಲೀಡರ್ ಇಲ್ವಾ? ಕೇವಲ ಒಂದು ಕುಟುಂಬಕ್ಕೆ ಗುಲಾಮಿ ನಡೆಸಬೇಕಾ? ಯಡಳಿ ಸರ್, ಆನ್ ವೆರಿ ಸೀರಿಯಸ್ ನೋಟ್, ಮುಸ್ಲಿಂ ಸಮುದಾಯದಲ್ಲಿ ಲೀಡರ್ ಆಗಬೇಕು ಅಂತಂದರೆ, ನಾನು ಸಾಮಾಜಿಕವಾಗಿ ಮಾತನಾಡ್ತಾ ಇದ್ದೀನಿ, ರ್ಯಾಡಿಕಲ್ ಆಗಿದ್ದರೆ ಮಾತ್ರ, ಮೂಲಭೂತವಾದಿ ಆಗಿದ್ದರೆ ಮಾತ್ರ ಆತ ಲೀಡರ್. ಆದರೆ ಉಲ್ಟಾ ನೋಡಿ, ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತಂದರೆ ಹೀ ಶುಡ್ ಬಿ ರ್ಯಾಷನಲ್, ಹೀ ಶುಡ್ ಬಿ ಡೆಮೋಕ್ರೆಟಿಕ್, ಹೀ ಶುಡ್ ಬಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ಅಂದರೆ ನೀವು ಸಾಮಾಜಿಕವಾಗಿ ಒಬ್ಬ ನಾಯಕನನ್ನು ತಯಾರು ಮಾಡುವಾಗ ಮೂಲಭೂತವಾದಿಯಾಗಿಯೂ, ಆದರೆ ಪೊಲಿಟಿಕಲ್ ಆಗಿ ಆ ಮೂಲಭೂತವಾದವನ್ನು ನಾವು ಒಪ್ಪೋದಿಲ್ಲ ಅಂತಾದಾಗ ಈ ಗೊಂದಲದ ನಡುವೆನೇ ಮುಸಲ್ಮಾನ್ ಸಮುದಾಯ ಕಳೆದು ಹೋಗ್ತಾ ಇದೆಯಾ ಅಂತ ಹೇಳಿ, ಈ ಡಿಫ್ರೆನ್ಸ್ ಬೇಕಾ ನಿಜವಾಗ್ಲೂ ಅಂತ? ಮೊದಲಿಂದಲೂ ಆ ಗೊಂದಲ ಇದೆ. ಸೊ ಅದರಿಂದ ಎಲ್ಲಿವರೆಗೂ ಅದು ತನ್ನ ಅಸ್ಮಿತೆಯನ್ನು ತಾನೇ ಕಾಪಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಥರ ಗೊಂದಲಗಳು ಆಗ್ತಾನೆ ಇರ್ತವೆ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಅಲ್ವಾ, ಅದು ಕೆಲವು ಕುಟುಂಬಗಳ ಹಿಡಿತದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ಕುಟುಂಬಗಳಿಲ್ಲ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು, ನಾನು ಇರೋದು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಇಲ್ಲಿ ರಿಪಬ್ಲಿಕ್ಸ್ಗಳಿದ್ದಾವೆ. ಮೊದಲು ಹೇಗೆ ಬಳ್ಳಾರಿ ರಿಪಬ್ಲಿಕ್ ಇತ್ತು ಆ ರೀತಿಯಾಗಿ ಇಲ್ಲಿ ಬೆಳಗಾಂಗೆ ಹೋದರೆ ಅಲ್ಲೊಂದು ಜಾರಕಿಹೊಳಿ ರಿಪಬ್ಲಿಕ್ ಇದೆ, ಆಯಿತಾ. ಇಲ್ಲಿ ಬಂದರೆ ಇದು ಶಾಮನೂರು ಶಿವಶಂಕರ್ ರಿಪಬ್ಲಿಕ್ ಇದ್ದಾವೆ. ಸೊ ಇವಾಗ ಇವರು ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಡೋಕ್ಕೆ ಮುಂಚೆನೇ ಅವ್ರು ಹೋಗ್ಬಿಟ್ಟು ಏನು ಮಾಡಿದರು, ಹೋಗ್ಬಿಟ್ಟು ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸ್ಬಿಟ್ಟಿದ್ರು. ಇವ್ರಿಗೆ ಅನಿವಾರ್ಯ ಆಯ್ತದು, ಅಯ್ಯೋ ಸಲ್ಲಿಸ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಆಮೇಲೆ ದೇವರೇ ಬಂದು ಹೇಳಿದ್ರು ಸಹಿತ ನಾನು ನನ್ನ ಉಮೇದುವಾರಿಕೆಯನ್ನು ನಾನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದ ಕೆಲಸವನ್ನು ಪೈಲ್ವಾನ್ ಅವ್ರು ಮಾಡಿದ್ರು. ಆಮೇಲೆ ನಮ್ಮ ಸಿದ್ದರಾಮಯ್ಯವರು ದೇವರಾಗ್ಬಿಟ್ರೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯವ್ರು ಹೇಳಿದ ತಕ್ಷಣ ವಾಪಸ್ ತಗೊಂಡ್ರು.
ಸೊ ಈ ರೀತಿಯಾದಂಥ ಮಾತುಗಳಿದಾವಲ್ಲ ಅವುಗಳು ಬೇಕಿರಲಿಲ್ಲ. ಆದ್ದರಿಂದ ಕುಟುಂಬ ರಾಜಕಾರಣ ಕುಟುಂಬದ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತೂ ನೀವು ಈಡು ಮಾಡಬೇಡಿ. ನಿಮಗೆ ನಿಮ್ಮದೇ ಆದ ತಾಕತ್ತಿದೆ, ಅದನ್ನು ಹೇಳಿ. ಆಯಿತು, ಮುಸ್ಲಿಂ ಬಾಂಧವರು ನಮ್ಮವರು, ಬನ್ನಿ ನಮ್ಮ ಜೊತೆಗೆ, ನಿಮಗೆ ಏನು ಬೇಕು ರಾಜಕೀಯ ಎಷ್ಟು ನಿಮಗೆ ಪ್ರಾತಿನಿಧ್ಯ ಬೇಕೋ ಅದು ಕೊಡ್ತೀವಿ ಅಂತ. ಸೋಲು ಗೆಲುವು ಆ ನಂತರ, ಅದು ಇವ್ರು ಸೋಲ್ಬೋದು ಅವ್ರು ಗೆಲ್ಲಬಹುದು, ಬೇರೆ ಪ್ರಶ್ನೆ. ಆದರೆ ಒಂದು ಸಾಮಾಜಿಕ ನ್ಯಾಯ ಮತ್ತು ಒಂದು ಸಮುದಾಯವನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದು ಅದು ಬೇಕಾಗಿದೆ. ನೀವು ಸಾಧಾರಣ ಕಮಿಟಿ ವರದಿಯನ್ನು ನೀವು ನೋಡಿದರೆ ಇವತ್ತರೆಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಡೀ ಮುಸ್ಲಿಂ ಸಮಾಜ ಯಾಕೆ ತುಂಬ ಹಿಂದುಳಿದಿದೆ? ಇವನ್ SC ST ಹಿಂದುಳಿದಿದೆ ಅಲ್ಲ, ಯಾಕೆ? ಇವ್ರು ಹೇಳ್ತಾರೆ, ನಾನು ಇಷ್ಟೊಂದು ಸ್ಕೀಮ್ಗಳು ಕೊಟ್ಟೆ. ಆಯಿತು, BJP ಹೇಳ್ತಾರೆ ಕಾಂಗ್ರೆಸ್ನವ್ರ ಸ್ಕೀಮನ್ನು ಮುಂದುವರಿಸಿದೆ ಅಂತ ಹೇಳ್ಬಿಟ್ಟು. ಇವರು ಹಲವಾರು ಸ್ಕೀಮ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾದ್ರೆ ಸ್ಕೀಮ್ಗಳೆಲ್ಲೋ ಇದು 3,400 ಕೋಟಿ ರೂಪಾಯಿಯಿಂದ 4,500 ಕೋಟಿನೋ ಮಾಡಿದ್ವಿ ಹೆಚ್ಚುವರಿ ಅಂತ ಹೇಳ್ತೀರಿ. ಹಾಗಾದ್ರೆ ದುಡ್ಡು ಹೋಗಿದೆ, ಆದರೆ ಅಲ್ಲಿ ಏನು ಉದ್ಧಾರ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತರೆಗೂ ಸಹಿತ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅಲ್ಲಿ, ಅವುಗಳನ್ನು. ಆದ್ದರಿಂದ ಒಂದು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಮಾಜವನ್ನು ನೀವು ತುಳಿತಾ ಹೋದಷ್ಟು ಸಹಿತ ಅಲ್ಲಿ ದಂಗೆ ತೀವ್ರ ಆಗ್ತಾ ಹೋಗುತ್ತೆ, ಆಕ್ರೋಶ ತೀವ್ರ ಆಗುತ್ತೆ. ಆದ್ದರಿಂದ ನೀವು ನನ್ನ ಬಂಧುಗಳು, ನನ್ನ ಸಹೋದರರು, ನಾವೆಲ್ಲ ಜೊತೆ ಸೇರಿ ಹೋಗೋಣ ಬನ್ರಿ, ದೇಶ ಕಟ್ಟೋಣ ಅಂತ ಹೇಳಬೇಕು. ಅದು ಬಿಟ್ಟು ಒಂದು ಸಮುದಾಯವನ್ನು ಬಿಟ್ಟು ನಾನು ದೇಶ ಕಟ್ತೀನಿ, ದೇಶಭಕ್ತಿ ನನಗಿದೆ, ಇದು ನಿಜಕ್ಕೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ನನಗೆ ಯಾವ ಧರ್ಮವೂ ಮುಖ್ಯ ಅಲ್ಲ, ಸಂವಿಧಾನ ಒಂದೇ ಮುಖ್ಯ, ಸಂವಿಧಾನ ಒಂದೇ ಧರ್ಮ. ಸಂವಿಧಾನ ಎಲ್ಲಾ ಧರ್ಮಗಳಿಗೂ ಎಲ್ಲಾ ಜಾತಿ ಜನಾಂಗಗಳಿಗೂ ಸಹಿತ ಸಮಾನವಾದ ಹಕ್ಕನ್ನು ಕೊಟ್ಟಿದೆ. ಅದರ ಮೂಲಕವೇ ನೀವು ಎಲ್ಲರೂ ನಡಿಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಇವ ನಮ್ಮವ ಯಾರನ್ನ ಮುಸ್ಲಿಂ ಅವರನ್ನ ನಿಮ್ಮವರು. ಅದೇ ಬಾಗಲಕೋಟೆಲ್ಲದ್ರೆ ಇವನೇ ಯಾರವ ಯಾರು ಯತ್ನಾಳ್ ಅವರು. ಯಾವ್ದು ಮಾನದಂಡ ಸರ್ ನಿಮ್ದು? ನಮ್ಗೆ ಆ ಥರ ಚಿಂತನೆ ಇಲ್ಲ. ನಮಗೆ ದಾವಣಗೆರೆಯಲ್ಲೂ ಇವ ನಮ್ಮವನೇ, ಬಾಗಲಕೋಟೆಯಲ್ಲಿ ಇವ ನಮ್ಮವನೇ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಇವ ನಮ್ಮವನೇ. ಹಾಗಾಗಿನೇ ಸಬ್ಕಾ ಸಾಥ್ ಸಬ್ಕಾ, ಅದೇ ಕಾರಣಕ್ಕೋಸ್ಕರ ಭಾರತದಲ್ಲಿರ್ತಕ್ಕಂಥ 30 ರಾಜ್ಯದಲ್ಲಿ 22 ರಾಜ್ಯದಲ್ಲಿ ಅಧಿಕಾರ ನಾವೇನೆ, ಮತ್ತಿನ್ನೆರಡು ರಾಜ್ಯ ಗೆಲ್ತೀವಿ. ಇವಾಗ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಡ್ಲಿಲ್ಲ ಅಲ್ವಾ? ಇಲ್ಲಿ ದಲಿತರದ್ದು ಹಣ ಕತ್ಕೊಂಡು ತಿಂತವ್ರೆ, ಮಕ್ಕಳದು ಊಟ ಕತ್ಕೊಂಡು ತಿಂತವ್ರೆ, ಭಿಕ್ಷಕರು ತಟ್ಟೆ ಕೈ ಹಾಕವ್ರೆ. ಹೆಂಗ್ ಸರ್ ನಂಬ್ತೀರಾ ಇನ್ನ 2 ವರ್ಷ? ಭಿಕ್ಷಕರಿಗೆ ಏನು ತಟ್ಟೆಗೆ ಹೇಳ್ತೀನಿ. ಪ್ರತಿಯೊಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡವ್ರೆ. 10-15 ರೂಪಾಯಿ ಕೊಟ್ರೆ ಊಟ ಸಿಗ್ತಾ ಇದೆ. ಪ್ರತಿಯೊಂದು ಮನೆಗೆ 2,000 ರೂಪಾಯಿ ತಲುಪ್ತಾ ಇದೆ. ಒಂದು ತಿಂಗಳು ಅಕಸ್ಮಾತ್ ಬಂದಿಲ್ಲ ಅಂದರೆ ಮುಂದಿನ ತಿಂಗಳು ಬರ್ತಾ ಇದೆ. ಕಾಂಗ್ರೆಸ್ ನ್ಯಾಯ ಮಾಡ್ತಾ ಇದೆ. ಕೇವಲ ಈ ಸಲ ಕರ್ನಾಟಕ ರಾಜ್ಯದ 224 ಅಸೆಂಬ್ಲಿಗಳಿಂದ ನಾವು ಮುಸಲ್ಮಾನರು ಇಷ್ಟು ಜನಸಂಖ್ಯೆಯಲ್ಲಿದ್ದೀವಿ, ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲಿ ಮುಸ್ಲಿಂ ವಿನೆಬಿಲಿಟಿ ಚಾನ್ಸಸ್ ಇದೆಯೋ, ನಾವು 98% ಪೋಲಿಂಗ್ ಮಾಡಿ ಎಲ್ಲ ಕಡೆ ನಾವು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದೀವಲ್ವಾ, ಎಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆಯೋ, ನಮ್ಮ ಬಲ ಜಾಸ್ತಿ ಇದೆಯೋ, ಅಲ್ಲಿ ಮಾತ್ರ ನಾವು ಬಾಯ್ಬಿಟ್ಟು ಕೇಳಿರೋದು. ಹೆಂಗೆ ಅಂತೇಳಿದ್ರೆ 85,000 ಕೇವಲ ಮುಸಲ್ಮಾನರ ವೋಟ್ಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದೆ. 5,000 ಕ್ರೈಸ್ತರ ವೋಟ್ಗಳಿವೆ, 36,000 ದಲಿತರ ವೋಟ್ಗಳಿವೆ. ಇವೆಲ್ಲ ಸೇರಿದ್ರೆ BJPಗೆ ಆರಾಮಾಗಿ ಸೋಲಿಸಬಹುದು. ನಮಗೊಂದು ಚಾನ್ಸ್ ಕೊಡಿ. ಅವ್ರ ಪ್ರಶ್ನೆ ಇದ್ದಿದ್ದು ಈಗೇನ್ ಮಾಡ್ತೀರಾ? ಅವ್ರ ಪ್ರಶ್ನೆ ಅದಲ್ಲ. ಅವ್ರು ಕೇಳಿದ್ದೇನು 10,000 ಕೋಟಿ ಕೊಡ್ತೀವಿ ಅಂದ್ರು, ಕೊಡ್ಲಿಲ್ಲ. SC STಗಳ ಹಣವನ್ನ ಕೂಡ ನುಂಗಾಕಿದ್ದಾರೆ ಅನ್ನೋ ಆರೋಪ ಇದೆ. ಕೊಟ್ಟ ಭರವಸೆ ಈಡೇರಿಸಿಲ್ಲ. ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಬಂಡಾಯ ಅಂದಿದ ತಕ್ಷಣ ನಾವು BJP ಪರ ಆಗಲ್ಲ. ನೀವು BJP ಭಾಷೆ ಮಾತಾಡೋಕ್ಕಾಗಲ್ಲ. BJP ಅವ್ರ ಥರ ಕಾಂಗ್ರೆಸ್ ಮೇಲೆ ಸುಳ್ಳು ಇದನ್ನು ಆರೋಪಗಳನ್ನು ಮಾಡೋಕ್ಕಾಗಲ್ಲ. ಅದು ದಲಿತರ ಹಣ ತಿನ್ಬಿಟ್ರು ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರೆ ಅದು ಸತ್ಯ ಆಗಲ್ಲ. ಇವರು ಟ್ರಿಪಲ್ ತಲಾಕ್ ಕೊಟ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ಇವರು ವಕ್ಫ್ ಬಿಲ್ ತಗೊಂಡ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆದ ಬಳಿಕ ತಮ್ಮ ಪಕ್ಷದಲ್ಲೇ ಒಂದು ಒಗ್ಗಟ್ಟಿಲ್ಲ, ಜೊತೆಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಯತ್ನಾಳ್ ಅವರೊಂದು ಹೇಳಿಕೆ ಕೊಡ್ತಾರೆ. ಜೊತೆಗೆ
ಶ್ರೀರಾಮುಲುದು ಒಂದು ಬಣ ಆಗುತ್ತೆ. ಶ್ರೀರಾಮುಲು ನಿನ್ನೆ ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಬಹಳ ಪ್ರಖ್ಯಾತಿ ಪಡೆದಿದೆ. ದಾವಣಗೆರೆ ದೋಸೆಯಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇದೆ, ದೋಸೆನೂ ಸಿಗ್ತಾ ಇದೆ, ಆದರೆ ಕಾರ್ಯಕರ್ತರಿಗೆ ಏನೂ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಿಮ್ಮ ಪಕ್ಷದಲ್ಲೇ ಕಾರ್ಯಕರ್ತರಿಗೆ ಒಗ್ಗಟ್ಟಿದ್ದು ಯಾಕೆ ನೀವು ಒಂದು ಒಮ್ಮತವಾಗಿ ಟಿಕೆಟ್ ಘೋಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಾ? ಯಾವಾಗಲೂ ಈ ಥರ ಡಿಬೇಟಿಗೆ ಬಂದು ಪ್ರಶ್ನೆ ಕೇಳಬೇಕಾದ್ರೆ ಮಾಹಿತಿಗಳನ್ನು ತಿಳ್ಕೊಂಬರ್ಬೇಕು. ಯಾವ ರೀತಿಯಲ್ಲಿ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲದೆ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಟಿ ವಿ ಚಾನಲ್ಗಳು ತೋರಿಸ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿರೋ ಸತ್ಯ. ಮತ್ತು ಎರಡನೇದು, ನೀವು ಎರಡನೇ ಪ್ರಶ್ನೆ ಕೇಳಿದ್ರಲ್ಲ, ಬಿ ಜೆ ಪಿಯಲ್ಲಿ ಇಲ್ದಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲ್ಲ, ನಾನು ಬಿ ಜೆ ಪಿಯ ಹೋಗ್ತಾರೆ. ಹಾಗಾಗಿ ನೋಡಿ, ಬಿ ಜೆ ಪಿ ನೋಡಿ ಬಿ ಜೆ ಪಿಗೆ ಮೊನ್ನೆ ನಮ್ಮ ಅಲ್ಲಿ ಅವರು ಹೇಳ್ತಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅವರು ಬಿ ಜೆ ಪಿ ಕೆಲಸ ಮಾಡ್ತಾರೆ, ನಾವ್ಯಾಕೆ ಬೇಡ ಅಣ್ಣ, ಯಾರಾದರೂ ಬರಲಿ ಯಾರಾದರೂ ಮಾಡಲಿ, ನಾವು ಮಾಡೋದು ನಮಗೇನ್ರಿ, ಬಿ ಜೆ ಪಿ ಪರ ಯಾರು ಬೇಕಾದ್ರೂ ಮಾತಾಡಲಿ, ಆದರೆ ಅವರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ, ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ರಾಜಕೀಯ ಪ್ರಾತಿನಿಧ್ಯನ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಅಂತೀರಿ. ದೇವರಾಜ್ ಅರಸು ಇಂದ ಹಿಡಿದು ಡಿ ಕೆ ಶಿವಕುಮಾರ್ ತನಕ 23 ದಿನ ರಾಜ್ಯಾಧ್ಯಕ್ಷರಿದ್ದಾರೆ. ಮುಸ್ಲಿಂ ಸಮುದಾಯದವ್ರಿಗೆ ಎಷ್ಟು ಜನ ಕೊಟ್ಟಿದ್ದೀರಿ? ಇವತ್ತೇನಾದ್ರೂ JDS ಪಕ್ಷ ಇಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ. ಇವರು ಇಬ್ರಾಹಿಂಗೆ ಮತ್ತೆಗೆ ನೀವು ಬೀದರಿಂದ ಒಬ್ಬ ನಮ್ಮ ನಾಯಕರು ಒಬ್ಬರು ಕೊಟ್ಟಿದ್ದಾರೆ. ಹಾಗೆ ಏಜಾಸುದ್ದೀನ್ ಅವರಿಗೆ MLC ಮಾಡಿದ್ರು ಪ್ರಗತಿಪರರನ್ನ ದೇವೇಗೌಡರು. ಬೋರ್ಡ್ ಏನು ನಮ್ಮ ಮೈನಾರಿಟಿ ಬೋರ್ಡನ್ನ ಮಾಡಿಕೊಟ್ಟಿದ್ದು ದೇವೇಗೌಡರು. ನೀವು ಇದನ್ನೆಲ್ಲ ದೇವೇಗೌಡರನ್ನ ಮರ್ತಂತ ಪರಿಣಾಮನೇ ಇವತ್ತು ಈ ಮುಸ್ಲಿಂ ಸಮುದಾಯಕ್ಕೆ ಈ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಮುಸ್ಲಿಂ ಸಮುದಾಯ ನಿಮ್ಗೆ ಪುಕ್ಸಟ್ಟೆ ಮತದಾರರಾಗಿದ್ದಾರೆ. ಮುಸ್ಲಿಂ ಮತದಾರರು ನಿಮ್ಗೆ ಪುಕ್ಸಟ್ಟೆ. ಸರ್, ಯಡಿಯೂರಪ್ಪನ ಜೊತೆ ಕೈ ಹಾಕಿ 23 ಎಲೆಕ್ಷನ್ ಅಲ್ಲಿ ನೀವು ಮತದಾರರು ನಿಮ್ಮಂತ ಪ್ರಗತಿದಾರರು ಹೋಗಿ ಇವತ್ತು ಕಾಂಗ್ರೆಸ್ಗೆ ಮತ ಹಾಕಿಸಿದ ಪರಿಣಾಮ ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಈ ಪರಿಸ್ಥಿತಿ, ಮುಸ್ಲಿಂ ಸಮುದಾಯ ದೇವೇಗೌಡರನ್ನ ಮರ್ತಿದ್ದ ಪರಿಣಾಮ. JDS ಈಗ JDS ಅಲ್ಲಿ 19 ಜನ ಶಾಸಕರಿದ್ದಾರೆ, 15 ಜನ ಶಾಸಕರಿದ್ದಾರೆ. ಎಷ್ಟು ಜನ ಮುಸಲ್ಮಾನರಿದ್ದಾರೆ? ಒಬ್ರು MLC ಆಗಬಹುದು. ಈಗ ಜುಲೈನಲ್ಲಿ ಕೊಡ್ತಾರಾ? ನಾವು ಕೊಡ್ತೀವಿ. ಈ ಜೂನ್ ಜುಲೈನಲ್ಲಿ MLC ಕಾಂಗ್ರೆಸ್ ಅಲ್ಲಿ ಮೈನಾರಿಟಿ ಮುಸಲ್ಮಾನರು ಕೊಡ್ತೀವಿ. ನಾವು ಎಲ್ಲ ವರ್ಷನೂ ಕೊಟ್ಟಿವಿ, ಹೋದ ವರ್ಷನೂ ಕೊಟ್ಟಿದ್ದೀವಿ, ಆಚೆ ವರ್ಷನೂ ಕೊಟ್ಟಿದ್ದೀವಿ. BJP ಜೊತೆಗೆ ಕೈ ಜೋಡಿಸಿ JDS ನಾವು ಸೆಕ್ಯುಲರ್ ಅನ್ಕೊಂಡಿದ್ವಿ. JD ಸೆಕ್ಯುಲರ್ ಇರಪ್ಪ ಒಂದು ನಿಮಿಷ, ನಿನ್ ಪ್ರಶ್ನೆ ಕೇಳಿದ್ಯಾ? ಈಗ ನಿನ್ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ. ಸೆಕ್ಯುಲರ್ ಅನ್ಕೊಂಡಿದ್ವಿ, JD ಸೆಕ್ಯುಲರ್, ಜನತಾದಳ ಸೆಕ್ಯುಲರ್ ಅಂತ. ಜನತಾದಳ ಸಂಘಪ್ಪ ಅಂತ ನಮ್ಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ಜನತಾದಳ ಸಂಘಪ್ಪ ಅಂತ. ಹಂಗಾಗಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ದೇವೇಗೌಡರು ಇದ್ರು ಆ ಕಾಲದಲ್ಲಿ, ಒಂದು ಕಾಲದಲ್ಲಿ ಇದ್ರು. ನಾನು ಮುಂದಿನ ಜನ್ಮ ಅಂತಿದ್ರೆ ನಾನು ಅಲ್ಪಸಂಖ್ಯಾತನಾಗಿ ಹುಡ್ತೀನಿ, ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದ್ರು. ಅದು ಅವ್ರ ಮೇಲೆ ಪ್ರೀತಿಗೆ, ಅವ್ರೇನು ಹುಡ್ತಾರ, ನಾವು ಪುನರ್ಜನ್ಮ ನಮ್ಗೆ ಗೊತ್ತಿಲ್ಲ, ಪ್ರೀತಿಗೆ. ಆ ಪ್ರೀತಿ ವಿಶ್ವಾಸ ಅವ್ರಿಗಿತ್ತು. ಆದರೆ ಇವಾಗ ಯಾವಾಗ ಇವ್ರು ಹೋಗಿ ನಾಗಪುರದವ್ರ ಜೊತೆ ಸಂಘ ಬೆಳೆಸ್ಕೊಂಡು ಸಂಘಪ್ಪ ಆಗಿದ್ದಾರೋ ಆಗಿಂದ ಅವ್ರ ವಿಶ್ವಾಸ ಕಳ್ಕೊಂಡಿದ್ದಾರೆ. ನೀವು ಅವಾಗಲಿಂದ ಈ ಡಿಬೇಟಲ್ಲಿ ಒಂದು 3-4 ಸಲ ಹೇಳಿದ್ದೀರಾ ತಾಕತ್ತಿದ್ರೆ ದಮ್ ಇದ್ರೆ ಅಂತ. ಇದು ನಿಮ್ದು ಫಸ್ಟ್ ಟೈಮಲ್ಲ, ಇದು ನಿಮ್ಮ ಎಲ್ಲ ಲೀಡ್ರಸ್ಸು ಹೇಳ್ತಾ ಇರ್ತಾರೆ ಪಬ್ಲಿಕ್ಕಾಗಿ, ತಾಕತ್ತಿದ್ರೆ ದಮ್ ಇದ್ರೆ. ಆಮೇಲೆ ನೀವು 2-3 ಸಲ ಹೇಳಿದ್ರಿ 30 ಸ್ಟೇಟಲ್ಲಿ 22-23 ಸ್ಟೇಟಲ್ಲಿ ನಿಮ್ಮ ಇದಿದೆ ಅಂತೇಳಿ, ಸರ್ಕಾರ ಇದೆ ಅಂತೇಳಿ. ಇದೇ ನಿಮ್ಮ BJPಗೆ ತಾಕತ್ತಿದೆಯಾ, ದಮ್ ಇದೆಯಾ? ಒಂದ್ಸಲ ಇಡೀ ಇಂಡಿಯಾದಲ್ಲಿ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಮಾಡ್ಸಕ್ಕೆ ದಮ್ ಇದೆಯಾ? ಬ್ಯಾಲೆಟ್ ಪೇಪರ್ನ ತೆಗೆದು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಮಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು BJP ಸರ್ಕಾರ ಅಲ್ಲ, 2004ರಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ. ಅದಾದ್ಮೇಲೆ ತಡ್ಕೊಳ್ರಿ, ನಿಮ್ದೇನ್ರಿ ನಾವು, ನಿಮ್ದೇನು ಪ್ರಾಬ್ಲಮ್ ಏನ್ರಿ ನಿಮ್ದು? ಆಯ್ತಲ್ಲ. ಸೊ ಹಾಗಾಗಿ 2004ರ ಚುನಾವಣೆಯಲ್ಲಿ ಇದು ಏನು 2009ರ ಚುನಾವಣೆಯಲ್ಲಿ ಇವನ್ EVM ಮಿಷಿನ್ ಇದ್ದಾಗಲೂ ಕೂಡ ನಾವು ಸೋತ್ವಿ. ನಾವು ಯಾರ ಮೇಲೂ ಗೂಬೆ ಕೂರಿಸಲಿಲ್ಲ ಅಥವಾ ಹಿಂಗೆ ಹೇಳ್ಕೊಂಬಿಲ್ಲ ಅದಕ್ಕೋಸ್ಕರ ಸೋತ್ವಿ ಅಂತೇಳಿ. ಆವತ್ತಿಂದನೂ ಕೂಡ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಮಹಾರಾಷ್ಟ್ರದಲ್ಲೂ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಶರದ್ ಪವಾರ್ ಅವರೇ ಇದ್ದಿದ್ದು. ಹಾಗಾಗಿ EVM ನಾವು ತಂದಿದ್ದಲ್ಲ ಸ್ವಾಮಿ, ಕಾಂಗ್ರೆಸ್ ಪಕ್ಷ ತಂದಿದ್ದು. ಆಮೇಲೆ ಯಾಕೆ ತಂದ್ರು ಅಂತ ಹೇಳಿದ್ರೆ, ತಂದಿದ್ದೇನಕ್ಕೆ ಅಂತ ಹೇಳಿದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಲೂಟಿ ಹೊಡ್ಕೊಂಡು ಬರ್ತಾ ಇದ್ರಲ್ಲ, ಆ ಲೂಟಿ ತಡೆಯೋಣ ಅಂತೇಳಿ ನಿಮ್ಮವರೇ ಮಾಡಿದ್ದು. ನಟರಾಜ್ ಗೌಡ್ರಿಗೆ ಅದಕ್ಕೆ ಮುಂಚೆ ಅಬ್ದುಲ್ ರಜಾಕ್ ಅವ್ರು ಬಂದಿದ್ದ ತಕ್ಷಣ ಡಿಬೇಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು, ನನಗೆ ಕಾಂಗ್ರೆಸ್ ಮೇಲೆ ದಿಗ್ಭ್ರಮೆ ಆಗಿದೆ, ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿದ್ರು. ಯಾಕೆ? ನಮ್ಮ ಸಮುದಾಯದವರು ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಆ ಟಿಕೆಟು ತಪ್ಸಕ್ಕೆ ಇದರಲ್ಲಿ ಟಿ ವಿಲೆಲ್ಲ ತೋರಿಸಿದ್ದಾರೆ. ಯಾರು? ರಿಜ್ವಾನ್ ಸರು ಅವ್ರ ಜೊತೆ ಇನ್ನೊಬ್ರು ಯಾರೋ ಹೋಗಿದ್ದಾರೆ. ಹಂಗಂದ್ರೆ ನಾನು ಕೇಳೋದು, ಕಾಂಗ್ರೆಸ್ ಅವರು ಆ ಟಿಕೆಟ್ನ ಮಾರ್ಬಿಟ್ರ ಒಂದು ಫ್ಯಾಮಿಲಿಗೆ? ಈಗ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಹೌದು. ಕಾಂಗ್ರೆಸ್ನಲ್ಲಿ ಬಹಳ ಕುಟುಂಬರು, ಯಾಕಂದರೆ ರಾಜಕೀಯ ಪರಂಪರೆ ಹಂಗೆ ಬಂದಿದೆ, ತುಂಬ ಜನ ಕುಟುಂಬಗಳು ಕೊಟ್ಟಿದ್ದೀವಿ. ನಾನು ಕೇಳ್ತೀನಿ, BJP ಇವರು ಕೂಡ ಯಡಿಯೂರಪ್ಪನ ಮಗ ಅಲ್ವಾ ವಿಜಯೇಂದ್ರ? ರಾಘವೇಂದ್ರ ಯಡಿಯೂರಪ್ಪನ ಮಗ ಅಲ್ವಾ? ಅವ್ರ ಕುಟುಂಬದವ್ರಲ್ವಾ? ನೋಡಿ,
ರಾಜಕಾರಣ ಅನ್ನೋದು ಯಾರ್ಯಾರು ಪರಿಚಿತರ ನಾವು ಯಾವತ್ತೂ ಟಾರ್ಗೆಟ್ ಮಾಡಿರಲಿಲ್ಲ. ನಿಮ್ಮ ಕುಟುಂಬ ಕೊಡ್ತೀರಾ ನಾವು ಯಾವತ್ತೂ ಹೇಳಿರಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದರಿಂದ ನಾನು ಅವ್ರಿಗೆ ಮತ್ತೆ ಕೇಳ್ತಾ ಇದ್ದೀನಿ. ಕುಟುಂಬಕ್ಕೆ ಹೌದು ಕಾಂಗ್ರೆಸ್ಸಲ್ಲಿ ಕೊಡ್ತಾರೆ, ಭಾಳ ಜನ ಕೊಡ್ತಾರೆ. ದೆಹಲಿಯಿಂದ ಹಿಡಿದು ಇಲ್ಲಿವರೆಗೂ ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವ್ರ ಕುಟುಂಬದವರು ಇದ್ದಾರೆ ರಾಜಕಾರಣದಲ್ಲಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಕುಟುಂಬದಲ್ಲಿದ್ದಾರೆ. ನಮ್ಮಲ್ಲಿ ಯಾವುದೋ ಆ ಥರ ಅಬ್ಜೆಕ್ಷನ್ ಇಲ್ಲ. ಅಬ್ಜೆಕ್ಷನ್ ಇರೋದು ಬಿಜೆಪಿಗೆ ಮಾತ್ರ. ಅಮಿತ್ ಶಾ ಮಗ ಜೈ ಶಾ ಕುಟುಂಬದವಲ್ಲಲ್ವಾ? ನೀವು ಹಿಂದೂ ರಾಷ್ಟ್ರ ಕಟ್ತೀವಿ, ಹಿಂದುತ್ವ, ಹಿಂದೂ ದೇವರು ಶ್ರೀರಾಮ ಅಂತ ಅಧಿಕಾರಕ್ಕೆ ಬರ್ತೀರಾ. ಈಗ ಟಕ್ಕಂತ ಚೇಂಜ್ ಮಾಡಿಬಿಟ್ಟು ನಮಗೆ ಮುಸ್ಲಿಂ ಅವ್ರ ಮತ ಕೊಡ್ತಿದ್ದಾರೆ, ಕ್ರಿಶ್ಚಿಯನ್ ಅವ್ರ ಮತ ಕೊಡ್ತಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಿಮ್ಮದೇ ಮೋದಿಯವರು ಹೇಳ್ತಾರೆ. ಸೊ ನೀವು ಹಿಂದೂ ರಾಷ್ಟ್ರ ಕಟ್ತೀರಾ, ಇಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತೀರಾ, ಸಂವಿಧಾನದ ಮೇಲೆ ಅಧಿಕಾರ ಮಾಡ್ತೀರಾ, ನಿಮ್ಮ RSS ಏನಿದೆ ಹಿಂದುತ್ವದ ಒಂದು ಸಂಘಟನೆ ಅಜೆಂಡಾ ಇದೆಯಲ್ಲ ಅದರ ಮೇಲೆ ನಡೀತೀರಾ. ನಮಗೀಗ ಒಂದು ಡೌಟ್ ಬಂದಿದೆ ಸರ್, ಹಂಗಿದ್ರೆ ನೀವು ಹಿಂದುತ್ವನ ಬಿಟ್ಬಿಟ್ರಾ, ಹಿಂದೂ ರಾಷ್ಟ್ರ ಕಟ್ಟಲ್ವಾ ಅಂತ. ಮೋದಿ ಅವ್ರನ್ನ ಹಿಡ್ಕೊಂಡು ಭಾರತೀಯ ಜನತಾ ಪಕ್ಷದ ಅನೇಕ ಲೀಡರ್ಗಳು, ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು ನನ್ನೂ ಹಿಡ್ಕೊಂಡು ನಾವೆಲ್ಲರೂ RSS ಇಂದನೇ ಪ್ರೇರಿತರಾಗಿ, RSS ನ ವಿಚಾರಧಾರೆಗಳಿಂದ ಪ್ರೇರಿತರಾಗಿ ಬೆಳೀತಿರೋದು. ಯಾಕೆ ಅಂತ ಹೇಳಿದ್ರೆ RSS ಒಂದು ರಾಷ್ಟ್ರಭಕ್ತ ಸಂಘಟನೆ. RSS ನ ಧ್ಯೇಯ ನೇಷನ್ ಫಸ್ಟ್, ದೇಶ ಮತ್ತೆ ನಮ್ಮ ರಾಷ್ಟ್ರೀಯತೆ. ಹಿಂದೂ ರಾಷ್ಟ್ರ ಕಟ್ತೀವಿ ಅಂತೇಳಿ ಯಾವ ಮೋದಿ ಅವರಾಗ್ಲಿ ಅಥವಾ ಬಿಜೆಪಿಯ ಸ್ಟ್ಯಾಂಡ್ ಅಲ್ವೇ ಅಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪರಿಶ್ರಮ ಅನ್ನತಕ್ಕಂಥದ್ದು ಬಿಜೆಪಿಯ ಸ್ಟ್ಯಾಂಡ್. ಹಾಗಾಗೇನೆ ಬಿಜೆಪಿ ನಾವು ವಿಶ್ವಗುರು ಮಾಡಬೇಕು ಅಂತ ಹೊರಟಿದೀವಿ ಜಗತ್ತಿಗೆ. ನೆಕ್ಸ್ಟ್ ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ನಾವು ಎಲ್ಲ ನ್ಯೂಸು ಯಾರ್ಯಾರು ನಿಮ್ಮ ಚಿಂತಕರು, ಲೇಖಕರು ಎಲ್ಲರೂ ಕೇಳಿ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ. ನೀವು ಯಾಕೆ ನಿಮ್ಮ ಇಂಡಿವಿಜುವಲ್ ನೀವು ಒಂದು ಕ್ಯಾಂಡಿಡೇಟ್ ನಿಲ್ಲಿಸಬಾರ್ದು? ನೀವು ಇಫ್ ಯು ಆರ್ ರೈಟ್, ಮತ್ತೆ ನಿಮ್ಮ ಜನ ನಿಮ್ಮ ಕಡೆ ಇದ್ರೆ, ನಿಮ್ದೇ ಪಾಪ್ಯುಲೇಷನ್ ಇದ್ರೆ, ನಿಮ್ದೇ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ, ನೀವು ಗೆಲ್ತೀರಾ? ಹಿಂದ್ಗಡೆ ಸೇಲ್ ಆಗ್ತಾ ಇದ್ದೀರಾ? ಕೇಳಿ ಒಂದ್ ನಿಮಿಷ ದಯವಿಟ್ಟು. ಆತರ ಅಲ್ಲ, ಲಾಸ್ಟ್ ಮೊಮೆಂಟ್ ಅಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಸಮರ್ಥ ಹೋಗ್ಬಿಟ್ಟು ಕಾಂಗ್ರೆಸ್ ಪರ ಅಂದ್ಬಿಟ್ಟು ಕಾಂಗ್ರೆಸ್ ಇಂದ ಅಂತ ನಾಮಿನೇಷನ್ ಹಾಕಿಲ್ಲ. ನಾಮಿನೇಷನ್ ಹಾಕಿದ ನಂತರ ಬಿ ಫಾರ್ಮ್ ಅಟ್ಯಾಚ್ ಮಾಡಿದ್ದು. ಅಲ್ಲಿ ನಮಗ್ ಕುತ್ಕೊಂಡು ವಿಶ್ಲೇಷಣೆ ಮಾಡ್ಕೊಳ್ಳಕ್ಕೆ ಟೈಮ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ಈ ಬಂಡಾಯ ಎತ್ತಿರೋದು 2028ರಲ್ಲಿ. ಇವಾಗ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು. ಅವ್ರ ಮಾತ್ ಮೇಲೇನೆ ಇದ್ರು. ಕಾಂಗ್ರೆಸ್ ಟಾಪ್ ಲೀಡರ್ಶಿಪ್ ಕರೆದು ಅವ್ರಿಗೆ ಏನ್ ಮಾತಾಯ್ತೋ ಏನೋ, ಅವರು ಮೀರ್ ಸಾದಿಕ್ ಹಾಕ್ಬಿಟ್ರೆ ನಾವ್ ಏನ್ ಮಾಡಕ್ಕಾಗಲ್ಲ. ಅವರು ಮೀರ್ ಸಾದಿಕ್ ಹಾಕ್ಬಿಟ್ರೆ ನಾನೇನ್ ಮಾಡಕ್ಕಾಗಲ್ಲ. ಮೀರ್ ಸಾದಿಕ್ಕು ಮುಸಲ್ಮಾನೇ, ಮೀರ್ ಸಾದಿಕ್ಕು ಮುಸಲ್ಮಾನೇ. ಲಾಸ್ಟ್ ಮೊಮೆಂಟ್ ಅಲ್ಲಿ ಒಂದಿನ ಮುಂಚೆ ದೇವ್ರು ಬಂದು ಹೇಳಿದ್ರು ನಾನು ಹಿಂದೆರಿಯಲ್ಲ ಅಂದವರು ಮುಂದಿನ ದಿನ ಅವರು ಮೀರ್ ಸಾದಿಕ್ ಹಾಕ್ಬಿಟ್ರು. ನಾವೇನ್ ಮಾಡೋದು? ಅವರೆಲ್ಲ ಕಾಂಗ್ರೆಸ್ಗೆ ಕಟ್ಟ ಕಾಂಗ್ರೆಸ್ನವ್ರಿ. ಅವ್ರಿಗೆ ಕೊಡ್ಬೇಕಾಗಿತ್ತು ಟಿಕೆಟ್, ಕೊಡ್ಬೇಕಾಗಿತ್ತು, ಬೇರೆ ಸಿಗುತ್ತೆ ಅವಕಾಶ, ಬೇರೆ ಸಿಗುತ್ತೆ ಕೇಳ್ರಿ, ಅವಕಾಶ ಬೇರೆ ಸಿಗುತ್ತೆ, ಕೊಡ್ಬೇಕಾಗಿತ್ತು. ನೋಡ್ರಿ ಅವಕಾಶ ಸಿಕ್ಕಿಲ್ಲ, ಬೇರೆ ಅವಕಾಶ ಸಿಗ್ತದೆ. ಆ ಅವಕಾಶ ಸಿಕ್ಕಿಲ್ಲ, ಬೇರೆ ಅವಕಾಶ ಸಿಗ್ತದೆ. ಅದು ಕಾಂಗ್ರೆಸ್ನ ಪದ್ಧತಿ, ಕೊಡ್ಬೇಕಾಗಿತ್ತು ಟಿಕೆಟ್. ಕಾಂಗ್ರೆಸ್ನ ಪದ್ಧತಿ. ಯಾರ ಬಿಜೆಪಿ ಟ್ರೋಲ್ ಸರ್ವೆ ಮಾಡೋರು ಸರ್ವೆ ಮಾಡಿಸ್ಬೇಕಾಗಿತ್ತು. ಟೈಮ್ ಇತ್ತಲ್ಲ ನಿಮ್ಗೆ, ಡಿಸೆಂಬರ್ ಇಂದ ಇದುವರೆಗೂ ಟೈಮ್ ಇತ್ತಲ್ಲ. ಅದೇ ಸರ್ವೆ ರೀ, ಅದೇ ಸರ್ವೆಗೆ ಟಿಕೆಟ್ ಕೊಟ್ಟಿರೋದು. ಇಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ. ಬುಲ್ಡೋಜರ್ ಸರ್ಕಾರ ನಿಮ್ಮ ಬಿಜೆಪಿ ಮಾತಾನೆ ಮುಸ್ಲಿಂ ಅವ್ರಿಗೆ ಮಾತ್ರ ನಿಮಗೆ ಕಷ್ಟ ಕೊಡೋಕಿರೋದು. ಮುಸ್ಲಿಂ ಅವ್ರಿಗೆ ಮಾತ್ರ ನಿಮಗೆ ಸಹಾಯ ನಿಮಗೆ ಸಿಗ್ತಾ ಇದೆ ಕೈಗೆ. ಬುಲ್ಡೋಜರ್ ಅತಿಕ್ರಮಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿ ಕಟ್ಕೊಂಡಿರ್ತಾರೆ ಅವರನ್ನ ಅದರ ಮೇಲೆ ಮಾಡಬೇಕು ಅಂತೇಳಿ ಈವನ್ ರೂಲ್ಸ್ಗಳೇ ಇದೆ. ಹಾಗಾಗಿ ಅದು ಕೇವಲ ಉತ್ತರ ಪ್ರದೇಶ, ಉತ್ತರಾಖಂಡ, ಅಸ್ಸಾಂ ಎಲ್ಲ ಆಗುತ್ತೆ. ಮೊದಲನೇದು. ಎರಡನೇದು, ಕೇವಲ ಮುಸಲ್ಮಾನರಲ್ಲಿ ಜಾಸ್ತಿ ಆಗಲ್ಲ. ಮುಸಲ್ಮಾನರು, ಹಿಂದೂಗಳು ಯಾರೇ ಅತಿಕ್ರಮಣ ಮಾಡಿದ್ರು ಕೂಡ ಅದು ಬುಲ್ಡೋಜರ್ ಆಗೇ ಆಗುತ್ತೆ. ಜಾಸ್ತಿ ಅತಿಕ್ರಮಣ ಮಾಡಿರೋ ಕಳ್ಳರಾದ್ರಿಂದ ಸ್ವಲ್ಪ ನಿಮ್ಗೆ ಕಾಣಿಸುತ್ತೆ ಅಷ್ಟೇ, ಬಿಟ್ರೆ ಎಲ್ಲರ ಮೇಲೆ ಬುಲ್ಡೋಜರ್ ಆಗುತ್ತೆ. ನನ್ನ ಪ್ರಶ್ನೆ ಗೌಡ್ರಿಗೆ, ಈ ಪ್ರಶ್ನೆ ನಾನು ಕೇಳೋಕೆ ಬೇಜಾರಾಗ್ತಿದೆ. ಯಾಕಂದರೆ ನಾನು ಕಾಂಗ್ರೆಸ್ಸಲ್ಲಿ ಇರೋವಂಥವಳು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಮಾತು ಹೇಳಿದ್ರು, ಎಲ್ಲ ಯುವಕರಿಗೆ ಅವಕಾಶ ಕೊಡಬೇಕು ಅಂತ. ಒಂದು ವೇಳೆ ಅವರಿಗೆ ಅವಕಾಶ ಕೊಡಲೇಬೇಕನ್ನಂಗಿದ್ರೆ ಅವ್ರದ್ದು ಗಂಡನೋ ಅಥವಾ ಹೆಂಡ್ತಿನೋ ರಿಸೈನ್ ಮಾಡಿಬಿಟ್ಟು ಕೊಡಿಸ್ಬೋದಿತ್ತು. ಅವರು ಸರ್ಕಾರಕ್ಕೆ ಇಲ್ಲ ಗೌರ್ಮೆಂಟಿಗೆ ನಮ್ಮ ಇವರಿಗೆ ತಿಳಿಸ್ದೆ, ಲೀಡರ್ಗಳಿಗೆ ತಿಳಿಸ್ದೆ ಅವರು ನಾಮಿನೇಷನ್ ಮಾಡಿದ್ದಾರೆ, ಬಿ ಫಾರ್ಮ್ ಕೊಡದೆ. ಅದೇ ಏನಾದರೂ ನಮ್ಮ ಲೀಡರ್ಗಳು ಯಾರಾದರೂ ಒಂದು ಮುಸ್ಲಿಂ ಸಮುದಾಯದವ್ರು ಮಾಡ್ತಿದ್ರೆ ಕೊಡ್ತಿದ್ರ ಸರ್ ಅವರಿಗೂ? ಈಗ ನೋಡಿ, ಅಲ್ಲಿ ಇಬ್ರು ಏನು ನಾಮಿನೇಷನ್ ಹಾಕಿದ್ರು. ಆಯ್ತು, ಪ್ರಶ್ನೆ ಆಯ್ತು ನಿಮ್ದು. ಅಲ್ಲಿ ಇಬ್ರು ನಾಮಿನೇಷನ್ ಮಾಡಿದ್ರು. ಒಂದು ನಮ್ಮ ಪೈಲ್ವಾನ್ ಅವರು. ಆಯ್ತು ಕೇಳಿಸ್ಕೊಳ್ಳಿ, ಅಲ್ಲಿ ಅರ್ಜಿ ಹಾಕಿದಾಗ ಇಂಡಿಪೆಂಡೆಂಟ್ ಬಂದಿರಲಿಲ್ಲ. ಫಸ್ಟ್ ನಾಮಿನೇಷನ್ ಮಾಡಿದಾಗ ಇಂಡಿಪೆಂಡೆಂಟ್ ಬಂದಿಲ್ಲ, ಬಿ ಫಾರ್ಮ್ ಆಮೇಲೆ ಕೊಡೋಂಥದ್ದು. ಇಬ್ರು ಹಾಕಿದ್ರು. ಆದರೆ ಅಲ್ಲಿನ ಕಾರ್ಯಕರ್ತರು 99% ಕಾರ್ಯಕರ್ತರು, ಇವನ್ ಅಲ್ಪಸಂಖ್ಯಾತ ಕಾರ್ಯಕರ್ತರು ಕೂಡ ಸಮರ್ಥಕ್ಕೆ ಕೊಡಿ, ಆ ಕುಟುಂಬದಲ್ಲಿ ನಮ್ಮ ಋಣ ಇದೆ, ನಮ್ಮ ಪ್ರೀತಿ ವಿಶ್ವಾಸ ಇದೆ ಅಂತೇಳಿ ಹೇಳಿದಕ್ಕೋಸ್ಕರ
ಅವರ ಒಪಿನಿಯನ್ಗೆ ಆ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನು ಅವಕಾಶಗಳಿಲ್ಲ ಅಂತಿಲ್ಲ. ಯಾವ ಅವಕಾಶ ಅವ್ರಿಗೆ ಅಲ್ಲಿ ವಂಚಿತರಾಗಿದ್ದಾರೆ, ಯಾವ ಅವಕಾಶ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೂಡ ಸಾಧ್ಯ ಆಗಿಲ್ಲ. ಇನ್ನು ಅದಕ್ಕಿಂತ ದೊಡ್ಡ ಅವಕಾಶಗಳನ್ನು ಪಕ್ಷ ಕೊಡುತ್ತೆ, ಸದಾ ಕೊಟ್ಟಿದೆ, ಇನ್ನೇನು ಕೊಟ್ಟಿದೆ, ಇವತ್ತು ಕೊಡುತ್ತೆ, ನಾಳೆನೂ ಕೊಡುತ್ತೆ. ಸರ್, ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ನಿಮ್ಮ ಸ್ವಾಭಿಮಾನವನ್ನು ನಿರೀಕ್ಷೆ ಮಾಡ್ಬೋದಾ? ಮಾಡ್ಬೋದು. 100ಕ್ಕೆ 100, 100ಕ್ಕೆ 100 ತಕ್ಕವಾದ ಪಾಠ. ನಿಮ್ಮ ಪಕ್ಷೇತರ ತಕ್ಕವಾದ ಪಾಠ 100ಕ್ಕೆ 100. ನಿಮ್ಮ ಪಕ್ಷೇತರ ಅಭ್ಯರ್ಥಿಗೆ ನೀವು ಮತ ಹಾಕ್ತೀರಾ? ನಮ್ಮ ಸಮುದಾಯದ ಬಗ್ಗೆ ಒಂದು ಮಾತು ಹೇಳ್ತೀನಿ. ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ಒಂದು ವರ್ಡಿಕ್ಟ್ ಅನ್ನ ಕೊಡ್ತು. ಅದನ್ನ ವಿರೋಧಿಸಿ ಒಂದು ಪ್ರತಿಭಟನೆ, ಪ್ರೊಟೆಸ್ಟ್ ಅಂತ ಕರ್ನಾಟಕ ರಾಜ್ಯ ಬಂದ್ ಅಂತ ಕೇವಲ ಒಂದು ಧರ್ಮಗುರುಗಳು ಹೇಳಿದ್ದು. ಚೇಪೆಕಾಯಿ ಮಾರೋನಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳು ಬಂದ್ ಮಾಡಿ ನಾವು ನಮ್ಮ ಒಗ್ಗಟ್ಟನ್ನ ತೋರಿಸಿದ್ವಿ. ಅದೇ ಒಗ್ಗಟ್ಟು ದಾವಣಗೆರೆ ದಕ್ಷಿಣದಲ್ಲಿ ನೀವು ನೋಡ್ತೀರಾ. ಯಾಕೆಂದ್ರೆ ಅದು ಕೂಡ ಧರ್ಮಗುರುಗಳಿಂದನೇ ಬಂದಿರೋದು. ಇದು ನಮಸ್ತೆ. ಇದು ಕೇವಲ ಒಬ್ಬ ನಾಯಕನ ವಿಷಯ, ನಮ್ಮ ಸ್ವಾಭಿಮಾನದ ವಿಷಯ. ಇವತ್ತು ಈ ಪಾಠ ಕಲಿಸಿದ್ರೆ 30 ಟಿಕೆಟ್ ಕೊಡ್ಬೋದು ನಾವು ಈ 2028ರಲ್ಲಿ. ಅದಕ್ಕೋಸ್ಕರ ಈ ಹೋರಾಟ. ಸರ್ ನಮಸ್ತೆ, ನನ್ನ ಪ್ರಶ್ನೆ ನಿಮ್ಗೇನೆ. ನಾನು ವಿಜಯ್ ಅಂತ JDS ಕಾರ್ಯಕರ್ತ. ನೀವು ಹೇಳಿದ್ರೆ 2023ರಲ್ಲಿ ನಮ್ಮ ಮುಸ್ಲಿಂ ಅವರೆಲ್ಲ ಸೇರಿ ಕಾಂಗ್ರೆಸ್ಗೆ ವೋಟ್ ಹಾಕ್ದು, ಸೊ JDSಗೆ ನಾವು ಹಾಕ್ಲಿಲ್ಲ ಅಂತ ಹೇಳ್ದು. ಬಟ್ ಆ ಟೈಮಲ್ಲಿ ನಾವು JDS ಅವರು ನಿಮಗೆ 23 ಸೀಟು ಕೊಟ್ಟಿದ್ರು ಎಲೆಕ್ಷನ್ ನಿಲ್ಲಕ್ಕೆ. ಅದೇ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದು ಕೇವಲ 15 ಸೀಟು. ಮತ್ತು ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಮುಸ್ಲಿಂ ಮುಖಂಡರೇ ಆಗಿದ್ರು, ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತಲೂ ಹೇಳಿದರು. ಆದರೂ ಕೂಡ ನೀವು ಯಾಕೆ ನಮ್ಮ JDSಗೆ ನೀವು ವೋಟ್ ಹಾಕ್ಲಿಲ್ಲ? ಮತ್ತೆ ಈಗ ಏನಾಗಿದೆ, ನೀವು ಒಂದು ಪಕ್ಷದ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ಸೊ ಈಗ ಮುಸ್ಲಿಮರಿಗೆ ಸ್ವಾಭಿಮಾನನೇ ಇಲ್ದಂಗೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟೇ. ನಾವು ಕುಮಾರಣ್ಣನ ಮತ ಕೊಟ್ಟಿದ್ದಿದ್ರೆ ಕುಮಾರಣ್ಣ ಓಡಿ ಹೋಗಿ ಬೆಲ್ ರೋಡಲ್ಲಿ ಯಡಿಯೂರಪ್ಪರ ಮನೇಲಿ ಕೂತ್ಕೊಳ್ತಾ ಇದ್ರು, ನನಗೆ ಮುಖ್ಯಮಂತ್ರಿ ಮಾಡಿ ನಾನು ನಿಮ್ಗೆ ಬೆಂಬಲ ಕೊಡ್ತೀನಿ ಅಂತ. ಅದಾಗಬಾರ್ದು ಅಂತ ಕಾಂಗ್ರೆಸ್ ಕೊಟ್ಟಿದ್ದು. ನಾವು ಯಾವತ್ತಿಗೂ ದ್ರೋಹ ಮಾಡಲ್ಲ. ಇವಾಗ ಬಸವನಗುಡಿ ಇದು ಬೆಂಗಳೂರು ದಕ್ಷಿಣ ಬಂದು ಒಂದೇ ಕುಟುಂಬಕ್ಕೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಕುಟುಂಬ ರಾಜಕೀಯ ನಡೀತಾ ಐತೆ. ಯಾಕೆ ರವಿ ಸುಬ್ರಹ್ಮಣ್ಯಂ ಅವರು ತೇಜಸ್ವಿ ಸೂರ್ಯ ಅವರ ಚಿಕ್ಕಪ್ಪನ ಮಗ ಅಲ್ವಾ? ಆಮೇಲೆ ಒಂದೇ ಸಮುದಾಯಕ್ಕೆ ಕೊಡ್ತಿದ್ದೀರಾ. ಅದು ಕಳೆದ 30-35 ವರ್ಷದಿಂದ ಒಂದೇ ಸಮುದಾಯಕ್ಕೆ ಕೊಡ್ತಿದ್ದೀರಾ. ಅಲ್ಲೂ ಬೇರೆ ಸಮುದಾಯಗಳು, ಹಿಂದೂ ಸಮುದಾಯಗಳು ಕಾಣ್ತಾನೆ ಇಲ್ವಾ ನಿಮಗೆ? ಯಾವತ್ತೂ BJP ಸಾಮಾಜಿಕ ಸಮೀಕರಣವನ್ನು ಪ್ರತಿ ಕ್ಷೇತ್ರದಲ್ಲೂ ನೋಡುತ್ತೆ. ಏನು ಸಾಮಾಜಿಕ ಸಮೀಕರಣ ಅಂತ ಹೇಳಿದ್ರೆ ಆ ಕ್ಷೇತ್ರದೊಳಗಡೆ ಇರ್ತಕ್ಕಂತಹ ಏನು ವ್ಯವಸ್ಥೆಗಳು ಯಾವ ರೀತಿ ಇದೆ, ಆ ವ್ಯವಸ್ಥೆ ಒಳಗಡೆಗೆ ಯಾರಿಗೆ ಅತಿ ಹೆಚ್ಚು ಗೌರವವನ್ನು ಕೊಡಬೇಕು, ಇದನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಪ್ರತಿ ಕ್ಷೇತ್ರದಲ್ಲೂ ಮಾಡುತ್ತೆ. ಹಾಗಾಗಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ವಾತಾವರಣಕ್ಕೆ ನೋಡಿಕೊಂಡು ಆ ಕ್ಷೇತ್ರದಲ್ಲಿ ಸಮೀಕರಣ ಮಾಡುತ್ತೆ. ಅದೇ ರೀತಿ ಪಕ್ಕದ ಕ್ಷೇತ್ರದಲ್ಲಿರ್ತಕ್ಕಂಥ ಬೇರೆ ವಾತಾವರಣದಲ್ಲಿ ಬೇರೆಯವರಿಗೆ ಟಿಕೆಟ್ ವ್ಯವಸ್ಥೆ ಆಗುತ್ತೆ. ಹಾಗಾಗಿನೇ ಯಾಕೆ ಮತ್ತೆ ನಾವು ದಾವಣಗೆರೆ ಬೆಂಗಳೂರು ದಕ್ಷಿಣ ಕೇಶವನ್ನು ಗೆಲ್ತ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರೆ ಕೇವಲ ಒಂದು ಸಮುದಾಯದ ಓಟಿಂದಲ್ಲ, ನೀವೆಲ್ಲರೂ ಓಟ್ ಆಗ್ತಾ ಇರೋದಕ್ಕೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಚೆನ್ನಾಗಿ ಗೊತ್ತು ಸಮೀಕರಣವನ್ನು ಸರಿಯಾಗಿ ಮಾಡಿದೀವಿ ಅಂತ ಹೇಳಿ. ಪ್ರಶ್ನೆ ರಜಾಕ್ ಸರ್ಗೆ, ನಿಮ್ದು MLC ಸಲೀಂ ಅಹಮದ್ ಅವ್ರು ಏನು ಹೇಳಿದ್ರು, ಕಾಂಗ್ರೆಸ್ನವರು ನಮ್ಮ ಸಮುದಾಯಕ್ಕೆ, ನಮ್ಮ ಕಮ್ಯುನಿಟಿಗೆ ಆದಷ್ಟು ಮಾಡಿದ್ದಾರೆ, ಕೈ ಮೀರಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇದು ಒಂದು ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ 10 ಸಲ ತಿಂದಿದ್ದೀರಾ ಊಟ, ಒಂದು ಸಲ ಹಾಕಿಲ್ಲ ಅಂದ್ಬಿಟ್ಟು ಇಷ್ಟು ದ್ವೇಷ ಮಾಡೋದು ಸರಿನಾ? ಕೇವಲ ಒಂದೇ ಅಲ್ಲ, ಪ್ರಣಾಳಿಕೆಯಲ್ಲಿ ಕೊಟ್ಟ ವಾದಗಳನ್ನು ಹೇಳಿದೆ. ನಾನು 2B ರಿಸರ್ವೇಷನ್ ಕೇಳಿದ್ದೀನಿ, 10,000 ಕೋಟಿ ಬಜೆಟ್ ಕೇಳಿದ್ದೀನಿ, ನಾನು ಕೌ ಪ್ರೊಟೆಕ್ಷನ್ ಬಿಲ್ ಕೇಳಿದ್ದೀನಿ, ರಿಲಿಜಿಯಸ್ ಕನ್ವರ್ಷನ್ ಬಿಲ್ ಕೇಳಿದ್ದೀನಿ. ಇದರಲ್ಲೆಲ್ಲ ಅಮೆಂಡ್ಮೆಂಟ್ಸ್ ತೊಗೊಂಬರ್ಬೇಕು, ನಮಗೆ ಹಿಜಾಬ್ ವಾಪಸ್ ಕೊಡಬೇಕು, ಇಲ್ಲೆಲ್ಲ ಲಿಸ್ಟ್ ಕೊಟ್ಟೆ ನಾನು ಮಾತಾಡಿರೋದು. ಕೇವಲ ಒಂದು ಸೀಟಿಗೆ ಒಂದು ನಾಯಕನಿಗೋಸ್ಕರ ನಾನಿಲ್ಲಿ ಮಾತಾಡಕ್ಕೆ ಬರೋದೇ ಇಲ್ಲ. ನನ್ನ ಪ್ರಶ್ನೆ ಒಂದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ. ಮಾತೆತ್ತಿದ್ರೆ ಅಹಿಂದ ಸಾಮಾಜಿಕ ನ್ಯಾಯ ಅಂತ ಮಾತಾಡೋರು ಹೆಚ್ಚು ಅಲ್ಪಸಂಖ್ಯಾತರು ಇರುವಂಥ ಒಂದು ಮತಕ್ಷೇತ್ರಕ್ಕೆ ನೀವು ಬೇರೊಂದು ಸಮುದಾಯದ ಅಭ್ಯರ್ಥಿನ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ? ಹಾಗೆಯೇ ಅಲ್ಪಸಂಖ್ಯಾತರು ಮೊದಲಿಂದನೂ ಇವತ್ತಿನವರೆಗೂ ಕೂಡ ನೀವು ಬರೀ ವೋಟ್ ಬ್ಯಾಂಕ್ ಅಂತಾನೆ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ ಯಸೀರ್. ಇದು ಮಲ್ಟಿ ಪಾರ್ಟಿ ಡೆಮಾಕ್ರಸಿ ಇಡೀ ದೇಶದಲ್ಲಿ. ಒಂದು ಪಕ್ಷಕ್ಕೆ ಒಂದು ಸಮುದಾಯ ಯಾವತ್ತೂ ಇರಲ್ಲ. ಈಗ ನಿಮ್ಮ ಮುಂದೆ ಕೂತಿರ್ಕೊಂಡು ನಮ್ಮ ಲೀಡರ್ ಒಬ್ಬರು KRS ಅಲ್ಲಿದ್ದಾರೆ, ಆಯಿತಾ, ಇವರು JDS ಅಲ್ಲಿದ್ದರು. ಮಲ್ಟಿ ಪಾರ್ಟಿ ಡೆಮಾಕ್ರಸಿ, ಒಂದು ಸಮುದಾಯ ಒಂದು ಪಕ್ಷಕ್ಕೆ ಯಾವತ್ತೂ ಸೀಮಿತ ಅಲ್ಲ, ನಂಬರ್ 1. ನಂಬರ್ 2, ಹೌದು ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಇದು ಸ್ಪಷ್ಟ ನುಡಿ ನಮ್ಮದು. ಕೊಟ್ಟಿದ್ರೆ 40,000 ಮತಗಳಂತರಲ್ಲಿ ಗೆಲ್ತಿದ್ರು, ಯಾರು ಕೊಟ್ಟಿದ್ರು ಗೆಲ್ತಿದ್ರು. ಆ ಅವಕಾಶ ಕೊಡಬೇಕಂತ ಕಾಂಗ್ರೆಸ್ ಪಕ್ಷಕ್ಕೂ ಆಸೆ ಇದ್ದರೂ ಕೂಡ ಅಲ್ಲಿ ಚುನಾವಣೆ ಬಂದಿದ್ದರು, ಉಪಚುನಾವಣೆ ಇದು. ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ದಿವಂಗತ ಆಗಿದ್ದಕ್ಕೆ ಅನಿವಾರ್ಯವಾಗಿ ಬಂದಂಥ ಉಪಚುನಾವಣೆ. ಆ ಕುಟುಂಬದ ಮೇಲೆ ಅಲ್ಲಿನ ಕಾರ್ಯಕರ್ತರಿಗೆ, ಈವನ್ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೂ ಇರತಕ್ಕಂಥ ಅಭಿಮಾನ ಮತ್ತು ವಿಶ್ವಾಸಕ್ಕೆ
ಅವರಿಗೆ ಹೇಳಿ ಇಲ್ಲ ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ ಆ ಟಿಕೆಟ್ ಕೊಡಬೇಕಾಗಿ ಬಂತು. ಆದರೆ ಅಲ್ಪಸಂಖ್ಯಾತರಿಗೆ ಅವಕಾಶಗಳು ಕೊಡಬೇಕು, ಇದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಯಾವ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ MLCಗೂ ಕೊಡಬೇಕು, ರಾಜ್ಯಸಭಾಗೂ ಕೊಡಬೇಕು, ನಿಗಮ ಮಂಡಳಿಗೂ ಕೊಡಬೇಕು, MLAಗೂ ಕೊಡಬೇಕು. ಇಬ್ಬರು ಮಿನಿಸ್ಟರ್ ಇದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ, ಒಬ್ಬರು ಚೀಫ್ ವಿಪ್ ಇದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ, 4 ಜನ MLCಗಳಿದ್ದಾರೆ, 9 ಜನ MLAಗಳಿದ್ದಾರೆ, 12 ಜನ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಕ್ಯಾಬಿನೆಟ್ ದರ್ಜೆಯಲ್ಲಿ ಇದ್ದಾರೆ. ನಮ್ಗೆ ಆ ಸಂತೋಷ ಇದೆ. ಇನ್ನೂ ಜಾಸ್ತಿ ಕೊಡಬೇಕು, ಅದು ನಾನು ಒಪ್ತೀನಿ. ನೆನ್ನೆನೂ ಕೊಟ್ಟಿದ್ವಿ, ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ. ಎಲ್ಲ ಜನತೆಗೆ ನಾವು ಕೊಡ್ತೀವಿ. ಇದೊಂದು ಜಾಗದಲ್ಲಿ ಆಗಿಲ್ಲ, ಆದರೆ ಬೇರೆ ಅವಕಾಶಗಳು ಖಂಡಿತ ಕೊಡ್ತೀವಿ. ಸರ್, ನನ್ನ ಪ್ರಶ್ನೆ BJP ಮತ್ತು ಕಾಂಗ್ರೆಸ್ಸಿಗೆ. BJP ಅವರು ಹೇಳ್ತಾರೆ ಇಲ್ಲ, ಒಂದೇ ಪ್ರಶ್ನೆ ಇಬ್ಬರಿಗೆ. ಯಾಕಂದರೆ ಒಂದು ನಾಣ್ಯದ ಎರಡು ಇದ್ದಂಗೆ ಇವರು, ಎರಡು ಮುಖ ಇದ್ದಂಗೆ. ಇವರು ಹೇಳ್ತಾರೆ ನಮಗೆ ಮುಸಲ್ಮಾನರಿರೋದು ಓಟ್ ಬೇಡ ಅಂತ, ನಾವು ತಿಳ್ಕೊಂಡ್ವಿ ಬೇಡ ಇವರಿಗೆ ಅಂತ. ನೀವು ಬೇಕೇ ಬೇಕಂತ ಇನ್ನೂ ಅದರ ಮೇಲೆ ನಮಗೆ ಫೈಟೇ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಅವರು ಮೊನ್ನೆ ಹೇಳ್ತಾರೆ ಬೇರೆ ನಾವು ಯಾರಿಗೂ ಕೊಟ್ಟಿದ್ದೀವಿ ಟಿಕೆಟು, ಆದರೆ ನಿಮ್ಮ ಸಮಾಜದಲ್ಲಿ ಯಾರು ನಿಂತಿದ್ರೆ ಅವ್ರಿಗೆ ಕೊಡಬೇಡಿ ಅಂದ್ರೆ ಸಿದ್ದರಾಮಯ್ಯ ನಮ್ಗೆ ಕೊಂಡ್ಕೊಂಡಿದ್ದಾರಾ? ಈಗ ಅವ್ರು ಹೇಳ್ತಾರೆ, ಚುನಾವಣೆಗೆ ಹೇಳ್ತಾರೆ ನೀವು ಚುನಾವಣೆಗೆ ಸಮುದಾಯ ಹೇಳ್ಬಾರ್ದು ಸರ್. ದಯವಿಟ್ಟು ಒಂದು ನಿಮಿಷ, ದಯವಿಟ್ಟು ಸರ್, ಸಮುದಾಯ ಹೆಸರು ತಗೊಂಡು ಹೇಳ್ಬಾರ್ದು. ನೀವೆಲ್ಲ ನಮ್ಗೆ ಸಹಕಾರ ಕೊಡಿ, ಆಶೀರ್ವಾದ ಮಾಡಿ ಅದು ಹೇಳ್ಬೋದು. ಸಮುದಾಯ ಅಂದಮೇಲೆ ಒಂದು ಸಮುದಾಯ, ನಾವು ಮುಸಲ್ಮಾನ್ ಸಮುದಾಯ. ಅವ್ರೇನ್ ಕೊಂಡ್ಕೊಂಡಿದಾರ ನಮ್ಗೆ? ಈಗ ಅವ್ರೇನು ನಮ್ಗೆ ಈಗ ಅವ್ರೇನು ಫತ್ವಾ ಕೊಡ್ತಾ ಇರೋದ ನಮ್ಗೆ? ನಿಮ್ಗೆ ಅರ್ಥ ಆಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನೋಡಿ, ಅವರು ರಾಜಕೀಯವಾಗಿ ಒಂದು ನಿಮಿಷ, ಈಗ ನೀವು ಎಲ್ಲ ನಡೆದ ನಿಮಗೆ ಮಲ್ಟಿ ಪಾರ್ಟಿ ಡೆಮಾಕ್ರಸಿ, ಯಾರು ಬೇಕಾದ್ರೂ ಓಟ್ ಹಾಕ್ಬೋದು, ಎಲ್ಲ ಇಂಡಿವಿಜುವಲ್, ಎಲ್ಲರಿಗೂ ಅವರ ಸ್ವಾತಂತ್ರ್ಯ ಇದೆ, ಅವ್ರಿಗೆ ಹಕ್ಕಿದೆ, ಅವರ ನಿರ್ಧಾರ ಮಾಡೋ ಶಕ್ತಿ ಸಾಮರ್ಥ್ಯ ಇದೆ. ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಚುನಾವಣಾ ಪ್ರಚಾರ ಮಾಡಬೇಕಾದ್ರೆ ತಮ್ಮ ಒಂದು ಸಮುದಾಯ, ದೊಡ್ಡ ಸಮುದಾಯ, ಸಂಘಟಿತ ಸಮುದಾಯ, ಪ್ರಜ್ಞಾವಂತ ಸಮುದಾಯ, ನೀವು ತೀರ್ಮಾನ ಮಾಡಬೇಕಾದ್ರೆ ಸರಿಯಾದ ತೀರ್ಮಾನ ಮಾಡಿ ಅಂತ ಕರೆ ಕೊಡೋದೊಳಗೆ ಅದು ನೀವು ಕೇಳ್ತೀರಾ ಬಿಡ್ತೀರಾ, ನೀವು ನಿಮ್ಮ ತೀರ್ಮಾನ ನೀವು ಮಾಡ್ತೀರಾ? ಥ್ಯಾಂಕ್ ಯು. ನಾನು ಚರ್ಚೆ ಪ್ರಾರಂಭ ಮಾಡಿದಾಗಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಭಾರತದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಎಲ್ಲ ಸಮುದಾಯದವರೆಗೂ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಅವಕಾಶ ಇರೋದು, ಸಮಾನವಾಗಿ ಸಂವಿಧಾನದ ಅಡಿಯಲ್ಲಿ. ಕೇವಲ ದಾವಣಗೆರೆ ದಕ್ಷಿಣ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಸಮುದಾಯಗಳ ಒಳಗೂ ಕೂಡ ರಾಜಕೀಯ ಅಸ್ಮಿತೆಯ ಪ್ರಶ್ನೆ ಇನ್ನಷ್ಟು ಚುರುಕಾಗಬೇಕು. ನಮ್ಮ ಹಕ್ಕುಗಳನ್ನು ಕ್ಲೈಮ್ ಮಾಡ್ಕೊಳ್ಳೋ ಕಡೆಗೆ ಒಂದು ಸಟಲ್ ಹೋರಾಟ ಕೂಡ ಎಲ್ಲ ಸಮುದಾಯದಲ್ಲೂ ಆಗಲೇಬೇಕು. ಹಾಗಾಗಲಿ ಅಂತ ಆಶಿಸ್ತಾ, ಹಾಗೆ ಪ್ರಜ್ಞಾವಂತ ಮತದಾರರು ಸಮುದಾಯವನ್ನು ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ಪರಿಗಣಿಸಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಓಟ್ ಹಾಕುವಷ್ಟು ಪ್ರಜ್ಞಾವಂತ ಮತದಾರರು ನಮ್ಮಲ್ಲಿದ್ದಾರೆ. ಆ ಪ್ರಜ್ಞಾವಂತಿಗೆ ಮತ್ತೊಮ್ಮೆ ಪ್ರದರ್ಶನ ಆಗಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.